ವಿಧಾನಸಭಾ ಕ್ಷೇತ್ರ, ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆಯೊಂದಿಗೆ. ಈಗ ತಾನೇ ಆಗಮಿಸಿದಂತಹ ಕೃಷ್ಣಾರೆಡ್ಡಿ ಅವರ ಜೊತೆಗೆ ಕೈಗೂಡಿಸಿ ಜ್ಯೋತಿ ಬೆಳಗಿಸುವ ಮುಖೇನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಮಹಿಳಾ ಸಂಭ್ರಮವನ್ನು ಉದ್ಘಾಟನೆ ಮಾಡೋಣ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಸರ್ವ ತಮೋಪಹಂ ದೀಪೇನ ಸಾಧ್ಯತೆ ಸರ್ವಂ ಮಮ ಶತ್ರು ವಿನಾಶಾಯ ಶುಭಂ ಭವತು ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಸಂಧ್ಯಾ ಜ್ಯೋತಿ ನಮೋಸ್ತುತೆ ನಮೋಸ್ತುತೆ. ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟಿಸಿದಂತಹ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ತಮ್ಮಲ್ಲಿ ವಿನಂತಿ. ಈ ದಿನದ ಹೆಚ್ಚಾಗಿ ಪ್ರೀತಿ ವಿಶಾಲವಾದಂಥ ಕಾರ್ಯಕರ್ತರನ್ನ ದೊಡ್ಡ ಅಭಿಮಾನಿ ವೃಂದವನ್ನ ಹೊಂದಿರತಕ್ಕಂಥದ್ದು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ. ಹಾಗಾಗಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಉಪಸ್ಥಿತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳೇ, ವಾರ್ಡ್ ಅಧ್ಯಕ್ಷರುಗಳೇ, ಇವತ್ತು ಮೊದಲಿಗೆ ನಾನು ಅಭಿನಂದಿಸಬೇಕು ಅಂತ ಇರ್ತಕ್ಕಂಥದ್ದು ಛಾಯಾ ಮತ್ತೆ ಅವರ ನಮ್ಮ ಕ್ಷೇತ್ರದ ಮಹಿಳಾ ತಂಡಕ್ಕೆ. ನಿಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ತಡವಾಗಾದ್ರೂ ಸಹ ಆಚರಿಸ್ತಾ ಇದ್ದೀರಿ, ಹಾಗಾಗಿ ನಿಮಗೆ ಅಭಿನಂದನೆಗಳು. ಈ ಒಂದು ಸುದಿನ ನಮ್ಮ ಕ್ಷೇತ್ರಕ್ಕೆ ಬಹಳ ಅರಿತಂತ ಪ್ರಜ್ಞಾವಂತರಂತ ಕೃಷ್ಣಾರೆಡ್ಡಿಯವರು ಈ ಒಂದು ವೇದಿಕೆಯನ್ನ ಸಾಕ್ಷೀಕರಿಸಿರ್ತಕ್ಕಂಥದ್ದೇ ನಮಗೊಂದು ಹೆಮ್ಮೆ. ಯಾಕೆಂದ್ರೆ ಅವರು ಸಭಾಪತಿಗಳಾಗಿ ಅನೇಕ ಉಪಸಭಾಪತಿಗಳಾಗಿ ಅನೇಕ ಜವಾಬ್ದಾರಿತ ಕೆಲಸಗಳನ್ನ ನಿರ್ವಹಿಸಿರ್ತಕ್ಕಂಥವ್ರು. ನಮ್ಮ ರಮೇಶ್ ಗೌಡ್ರು ನಮ್ಮ ಕ್ಷೇತ್ರ ಅಂತಂದ್ರೆ ಇನ್ನಿಲ್ಲದ ವ್ಯಾಮೋಹ ಪ್ರೀತಿ. ನಮ್ಮ ಪಕ್ಷದಲ್ಲಿ ಇಲ್ಲಿ ಏನಾದ್ರು ಈ ಬಾರಿ ಬಾವುಟನ್ನ ಹಾರಿಸಲೇಬೇಕು, ದಾಸರಳ್ಳಿಲಿ ಏನಾದ್ರು ನಮ್ಮ ಪಕ್ಷದ ಅಸ್ತಿತ್ವವನ್ನು ನಾವು ಉಳಿಸ್ಕೋಬೇಕು ಅಂತೇಳಿ ಛಲದಂಕ ಮಲ್ಲನಂಗೆ ಓಡಾಡ್ತಿದ್ದಾರೆ. ಇದೆಲ್ಲದಕ್ಕೂ ಒಂದು ಮೆರುಗು ಅಂತಂದ್ರೆ ನೀವು ಯಾರನ್ನೂ ಒಬ್ಬರನ್ನ ಮರಿಬಾರ್ದು. ಆ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಯಾವುದೇ ಸಂದರ್ಭ ಬರಲಿ, ಎಂಥ ಪರಿಸ್ಥಿತಿ ಬರಲಿ, ಯಾರನ್ನೂ ಕುಗ್ಗಿಸ್ದೆ ಅಥವಾ ಯಾರೋ ಹೇಳಿದ್ರು ಅಂತ ಹಿಗ್ಗದೆ ಒಂದು ಸಮಚಿತ್ತರಾಗಿ ಇಲ್ಲಿಯವರೆಗೂ ಎಲ್ಲರನ್ನ ತನ್ನ ಮನೆಯ ಕುಟುಂಬದ ಸದಸ್ಯರು ಅಂತ ಹೇಳಿ ಭಾವಿಸ್ಕೊಂಡು ಈ ಪಕ್ಷಕ್ಕೆ ತನ್ನದೇ ಆದಂತ ಅಪಾರವಾದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತದ್ದು ಸನ್ಮಾನ್ಯ ಅಂದನಪ್ಪನವರು. ಅಂದನಪ್ಪಣ್ಣ ಈ ದಾಸರಳ್ಳಿಯ ಅಭಿವೃದ್ಧಿಗೆ ಅವ್ರದೇ ಆದಂತ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಅವಧಿಯಲ್ಲಿ ಅವರು ನಗರಸಭೆಯ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಅಪಾರವಾದಂಥ ಕೊಡುಗೆಗಳಿದೆ. ಅದನ್ನೆಲ್ಲವೂ ಮಾತನಾಡುವಂಥ ಸಂದರ್ಭ ಅಲ್ಲ, ಯಾಕೆಂದ್ರೆ ಇದು ರಾಜಕೀಯದ ಭಾಷಣ ಮಾಡ್ತಕ್ಕಂಥ ವೇದಿಕೆ ಅಲ್ಲ. ಇವತ್ತು ಎಲ್ಲರಿಗೂ ಸಹ ಅನಿವಾರ್ಯ ಕಾರ್ಯಕ್ರಮಗಳು ಹೆಚ್ಚು. ಹಾಗಾಗಿ ನಾನು ತುರ್ತಾಗಿ ತೆರಳಬೇಕಾಗಿದ್ದ ನಾನೊಬ್ಬ ಸಂಘಟನಾಕಾರನಾಗಿ ಇಷ್ಟನ್ನೇ ಹೇಳಬಲ್ಲೆ. ಒಂದು ಸಂಘಟನೆ ನಿಂತ ನೀರಾಗಬಾರ್ದು. ಪಕ್ಷ ಅಂತದ ನಾನು ಈ ಕ್ಷೇತ್ರ ರಾಜ್ಯ ಸಮಿತಿಯಲ್ಲಿ ಇದ್ದುಕೊಂಡು ದಾಸರಳ್ಳಿ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಎಷ್ಟು ಸಕ್ರಿಯವಾಗಿದ್ದು ಅಂತ ಹೇಳಿ ವೇದಿಕೆಯಲ್ಲಿ ಇರ್ತಕ್ಕಂಥ ಮುಖಂಡರುಗಳಿಗೆ ಗೊತ್ತು. ಒಂದಲ್ಲ ಎರಡಲ್ಲ ನೂರಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದು, ಮತ್ತೆ ನಾನು ಮುಲಾಜಿಲ್ಲದೆ ವೇದಿಕೆಯಲ್ಲೇ ಬೈತಾ ಇದ್ದೆ. ಅನೇಕ ಸಂದರ್ಭಗಳಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥ ಸಂದರ್ಭದಲ್ಲಿ ಹೆಚ್ಚು ಬೈದು ನಮ್ಮವ್ರನ್ನ ನಾವು ತಿದ್ದಿ ಒಂದು ಪಕ್ಷ ಅಧಿಕಾರಕ್ಕೆ ಬಂದು ನಮ್ಮ ಕ್ಷೇತ್ರದಲ್ಲಿ ಒಬ್ಬ ಶಾಸಕರನ್ನ ಮೊಟ್ಟ ಮೊದಲ ಬಾರಿಗೆ ದಾಸರಳ್ಳಿ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಯಾಕೆ ನಾನೊಬ್ಬ ಅಭ್ಯರ್ಥಿ ಆಕಾಂಕ್ಷಿ ಅಂತ ಬಂದು 2016ರಲ್ಲಿ ಇಲ್ಲಿ ತೊಡಗಿಸ್ಕೊಂಡಂತನು. ಅನೇಕ ಜನ ನಾವೊಂದು 4-5 ಜನ ಇವತ್ತು ದಿವಂಗತ ಹನುಮಂತರಾಯಪ್ಪನವ್ರು ಇರ್ಬೋದು, ನಮ್ಮ ರಂಗಣ್ಣ ಇರ್ಬೋದು,
ಮತ್ತೊಬ್ರು ಹಿರಿಯರಂತ ಗುಂಡಪ್ಪನವ್ರು ಇರ್ಬೋದು. ಇವ್ರು 3 ಜನ ನಮ್ಮ ಜೊತೆಲಿಲ್ಲ. ಅವತ್ತು ನಾವು 4 ಜನ 5 ಜನ ಮುನ್ಸಾಮಣ್ಣನ ಬೆನ್ನೆಲುಬಾಗಿ ನಿಂತು ಎಲ್ಲ ಕಾರ್ಯಕರ್ತರು ಅವತ್ತು ದೇವೇಗೌಡರು ಕುಮಾರಸ್ವಾಮಿ ಅವರ ಮೇಲೆ ಪ್ರೀತಿ ಅಭಿಮಾನದಿಂದ ಪಕ್ಷವನ್ನ ಕಟ್ಟಿ ಒಬ್ಬ ಶಾಸಕರನ್ನ ಗೆಲ್ಸ್ಕೊಂಡ್ರು. ಹಾಗಾಗಿ ನಾನೂ ಒಂದು ಭರವಸೆ ಇದೆ, ಹತ್ತಿರದಲ್ಲೇ ಬಹಳ ಒಳ್ಳೆ ದಿನ ಇದೆ, ಬಹಳ ಒಳ್ಳೆ ಭರವಸೆ ಇದೆ. ಯಾರೂ ಸಹ ಅನ್ಯತಾ ಭಾವಿಸ್ಬೇಡಿ. ನಾವೆಲ್ಲರೂ ಸಹ ಆ ಹುಮ್ಮಸ್ಸನ್ನ ಆ ಉತ್ಸಾಹವನ್ನ ಉಳಿಸ್ಕೊಂಡಾಗ ಮಾತ್ರ ಈ ಕ್ಷೇತ್ರದಲ್ಲಿ ಏನಾದ್ರು ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ವಿಶೇಷವಾಗಿ ಇವತ್ತು ಮಹಿಳಾ ದಿನಾಚರಣೆ ಅಂತಂದಾಗ ಈ ಮಹಿಳೆಯರು ಬಹಳ ಪ್ರೀತಿಯಿಂದ ಬಹಳ ವರ್ಷಗಳ ನಂತರ ನಮ್ಮ ಕ್ಷೇತ್ರದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಹೆಮ್ಮೆ ಅಂತ ಹೇಳ್ತೀನಿ. ಹೆಣ್ಣೊಂದರ ಕಲಿತರೆ ಶಾಲೆಯೊಂದು ತೆರೆದಂತೆ ನನಗೆ ಇವತ್ತು ಲೀಲಾದೇವಿ ಅವರ ಪ್ರಸಾದರು ಈ ನಮ್ಮ ರಾಜ್ಯದ ಒಬ್ಬ ಜವಾಬ್ದಾರಿತ ಮಹಿಳೆ, ಒಂದು ಅವರ ಆಶೀರ್ವಾದ ಅವರ ಅನುಭವಗಳನ್ನ ದಯಮಾಡಿ ನಮ್ಮ ಕ್ಷೇತ್ರದ ಮುಖಂಡರುಗಳು ತಿಳ್ಕೊಳ್ಳಿ. ನಮ್ಮ ನಗರದ ಅಧ್ಯಕ್ಷರುಗಳಿದ್ದಾರೆ, ಶೈಲಜಾ ಅವರು ಇದ್ದಾರೆ, ಇನ್ನು ಅನೇಕ ಜನ ಮುಖಂಡರುಗಳಿದ್ದಾರೆ. ಪಕ್ಷ ಸಂಘಟನೆಯನ್ನ ನೀವೆಲ್ಲಿವರೆಗೂ ಮನೆಗೆ ತೆಗೆದುಕೊಂಡು ಹೋಗೋದಿಲ್ಲೋ ಅಲ್ಲಿ ನಮಗೆ ಮತವಾಗಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಒಂದು ಉತ್ಸಾಹವನ್ನ ಕೊಡುವಂಥದ್ದು ಎಲ್ಲ ಮುಖಂಡರುಗಳಿದ್ದಾರೆ. ನೀವೆಲ್ಲರೂ ಸಹ ಮಹಿಳಾ ದಿನಾಚರಣೆಯನ್ನ ಬಹಳ ಸಡಗರದಿಂದ ಸಂಭ್ರಮದಿಂದ ಆಚರಿಸ್ತಾ ಇದ್ದೀರಿ. ನೀವೆಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೊಮ್ಮೆ ಮಗದೊಮ್ಮೆ ಈ ಮಹಿಳಾ ದಿನಾಚರಣೆ ಅಂತಂದ್ರೆ ಒಂದು ದಿನ ನಾವು ಭಾಷಣ ಮಾಡಿ ಹಾಕಿಸ್ಕೊಂಡತ್ತೇನೋ 4 ಮಾತಾಡಿ ಹೋಗುವಂಥದ್ದಲ್ಲ. ಮಹಿಳೆಯರಿಗೆ ಒಂದು ಸಮಾನತೆ, ಆರ್ಥಿಕ ಸಮಾನತೆ ಇರ್ಬೋದು, ರಾಜಕೀಯ ಸಮಾನತೆ ಇರ್ಬೋದು, ಒಂದು ವಾಕ್ ಸಮಾನತೆ ಇರ್ಬೋದು, ಇವೆಲ್ಲವನ್ನು ನಮ್ಮ ಮಹಿಳೆಗೆ ನಾವು ನಮ್ಮ ಪಕ್ಷದ ವತಿಯಿಂದ ಕೊಟ್ಟಾಗ ಮಾತ್ರ ಅದು ನಿಜವಾದ ಮಹಿಳಾ ದಿನಾಚರಣೆ ಅನ್ನೋದಕ್ಕೆ ಅರ್ಥ ಬರಲಿಕ್ಕೆ ಸಾಧ್ಯ. ಯಾಕೆ ಅಂತಂದ್ರೆ ಈ ಒಂದು ಸ್ವಾತಂತ್ರ್ಯ ಸನ್ಮಾನ್ಯ ಶ್ರೀ ದೇವೇಗೌಡರು ತಂದುಕೊಟ್ಟಂಥದ್ದು. ಮಹಿಳೆಯರಿಗೋಸ್ಕರ ಮೀಸಲಾತಿ ಅಥವಾ ಸಮಾನತೆಗೆ ಸದನದಲ್ಲಿರ್ಬೋದು ಅಥವಾ ಪಾರ್ಲಿಮೆಂಟ್ ಅಲ್ಲಿ ಇರ್ಬೋದು ಅತಿ ಹೆಚ್ಚು ಗುಡುಗುವಂತ ಇವತ್ತರಲ್ಲೂ ಸಹ 96ರ ಹರೆಯದಲ್ಲೂ ಸಹ ಚಿರ ಯುವಕರಂತೆ ಸಕ್ರಿಯವಾಗಿ ಪಕ್ಷ ಸಂಘಟನೆಗೆ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಕ್ಕಂಥ ದಣಿವರೆಯದ ದಣಿಗಳವರು. ಆ ದಣಿಗಳ ಪಕ್ಷ ದಣಿವರಿಯದೆ ಇವತ್ತು ಸದಾ ನಿರಂತರವಾಗಿ ಸಾಗಲಿ ಎನ್ನುವ ಶುಭಾರೈಕೆಯೊಂದಿಗೆ ನಾನು ಮಾತನ್ನು ಮುಗಿಸ್ತೀನಿ. ಬೇರೆ ಬೇರೆ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಕ್ಷಮೆಯಾಚಿಸ್ತಾ ನಾನು ನಿರ್ಗಮಿಸ್ತಾ ಇದ್ದೇನೆ. ಧನ್ಯವಾದಗಳು. ಸನ್ಮಾನಿತರಿಗೂ ಮತ್ತು ಸನ್ಮಾನ ಮಾಡಿದವರಿಗೂ ಆತ್ಮೀಯವಾದ ಧನ್ಯವಾದಗಳು. ದಾಸರಹಳ್ಳಿ ಅಂದರೆ ಎಲ್ಲರನ್ನೂ ಸತ್ಯ, ನಿಷ್ಠ, ನ್ಯಾಯಕ್ಕೆ ದಾಸರನ್ನು ಮಾಡ್ತಕ್ಕಂಥ ಒಂದು ಹಳ್ಳಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾವುದಕ್ಕೆ ದಾಸರಾಗಬೇಕು? ನಾವು ಸತ್ಯಕ್ಕೆ ದಾಸರಾಗಬೇಕು, ನಿಷ್ಠೆಗೆ ದಾಸರಾಗಬೇಕು, ಪಕ್ಷಕ್ಕೆ ದಾಸರಾಗಬೇಕು. ನಮ್ಮ ಕೆಲಸಕ್ಕೆ ದಾಸರಾದಾಗ ಮಾತ್ರ ದಾಸರಹಳ್ಳಿ ಅಂತ ಹೇಳ್ಬೋದು. ಅಂಥ ಪವಿತ್ರವಾದಂಥ ದಾಸರಹಳ್ಳಿನಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾಕೆ ಪ್ರಾರಂಭ ಮಾಡಿದರು, ಯಾರು ಪ್ರಾರಂಭ ಮಾಡಿದರು, ಎಲ್ಲಿ ಪ್ರಾರಂಭ ಆಯಿತು ಅನ್ನೋದನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. 1975ರಲ್ಲಿ ಬೀಜಿಂಗ್ನಲ್ಲಿ ಈ ಕಾರ್ಯಕ್ರಮ ಆಯಿತು. ನಾನು ಬೀಜಿಂಗಿಗೆ ಹೋಗಿದ್ದೆ. ಅಲ್ಲಿ ನಡೆದಿರ್ತಕ್ಕಂತಹ ಕಾರ್ಯಕ್ರಮದ ಪಟ್ಟಿ ಬಹಳ ದೊಡ್ಡದಿದೆ. ಆದರೆ ಅಲ್ಲಿ ಎಲ್ಲ ದೇಶದ ಹೆಣ್ಮಕ್ಕಳು ಸೇರಿಬಿಟ್ಟು ಭಾರತ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಕೂಡ ಒಂದು ದಿವಸ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಬೇಕು ಅಂತ ಆಗಸ್ಟ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತಂದರು. ಇದರ ಉದ್ದೇಶ ಏನು? ಇದರ ರೂವಾರಿ ಯಾರು? ಕ್ಲಾರಾ ಜೆಟ್ಲಿ. ಈ ಪುಸ್ತಕ ನಾನು ಕೊಂಡ್ಕೊಂಡು ಬಂದು ಅಭ್ಯಾಸ ಮಾಡಿದೆ ನಾನು. ಯಾಕಂದರೆ ಸುಮ್ಮನೆ ಹೋಗಿ ಏನೇನೋ ಮಾತಾಡೋದು ಬೇಡ. ಯಾಕೆ ಮಾಡಿದ್ಲು ಇದನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ? ಯಾರಿಗೋಸ್ಕರ ಮಾಡಿದ್ಲು, ಯಾರಿಗೆ ಸಹಾಯ ಆಯಿತು ಅನ್ನೋದಕ್ಕೆ ಈ ಪುಸ್ತಕ ಕೊಂಡ್ಕೊಂಡು ಬಂದು ಅಭ್ಯಾಸ ಮಾಡಿ ನನ್ನ ಭಾಷಣ ರೆಡಿ ಮಾಡಿಕೊಂಡೆ ನಾನು ಇವತ್ತಿನ ಹೇಳೋದಾದ್ರೆ. ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದು ದಿವಸ ಮಾಡಿದರೆ ಸಾಕ? ಯಾಕೆ ಆಗಸ್ಟ್ 18ನೇ ತಾರೀಕು
ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಿದರು. ಯಾರಿಗಾಗಿ ಮಾಡಿದರು? ಇದು ಬಂದಿರತಕ್ಕಂಥವ್ರು ತಾವು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಂಥವರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾಕೆ ಮಾಡಿಲ್ಲ? ಕ್ಲಾರಾ ಜೆಟ್ಕಿನ್ ನೋಡಿ, ಈ ಪುಸ್ತಕ ಓದಿದಾಗೆ ನನಗೆ ಕಣ್ಣೀರು ಬಂದವ್ರಿ, ನಿಜ ಹೇಳ್ತೀನಿ ನಾನು. ಯಾರಿಗೋಸ್ಕರ ಮಾಡಿಲ್ಲಿರು? ನಮ್ಮಂಥ ಹೊಟ್ಟೆ ತುಂಬಿದವರಿಗೆ ಸ್ಟೇಜ್ ಮೇಲೆ ಕುಣಿಸ್ಕೊಂಡು ಚಪ್ಪಾಳಿ ತಟ್ಟೋರಿಗಲ್ಲ. ಯಾರು 8 ಗಂಟೆ ಕಾಲ ಶ್ರಮ ಪಟ್ಟು ದುಡಿಮೆ ಮಾಡ್ತಾರೆ, ಕಾರ್ಮಿಕರಿಗಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವತ್ತಿನ ದಿವಸ. ಕಾರ್ಮಿಕರಂದ್ರೆ ಯಾರು? ಇವತ್ತಿನ ದಿವಸ ಕಾರ್ಮಿಕರಾಗಿ ಕೆಲಸ ಮಾಡ್ತಾರೆ, ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾರೆ, ಬೀದಿನಲ್ಲಿ ಕೆಲಸ ಮಾಡ್ತಾರೆ, ಹೊಟ್ಟೆಪಾಡಿಗಾಗಿ ಬೀದಿಯಲ್ಲಿ ತರಕಾರಿ ಮಾಡೋರು ಇರ್ಬೋದು, ಹಣ್ಣು ಮಾರೋರು ಇರ್ಬೋದು, ಇಡ್ಲಿ ಮಾಡೋರು ಇರ್ಬೋದು, ಅಂಥವ್ರಿಗೋಸ್ಕರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. 1975ರಲ್ಲಿ ಬೀಜಿಂಗಿನಲ್ಲಿ ಆಯಿತು ಇದು ಕಾರ್ಯಕ್ರಮ. ನಾನು ಹೋಗಿದ್ದೆ ಬೀಜಿಂಗಿಗೆ. ನನ್ನ ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ರಾಣಿ ಸತೀಶು ಬಂದಿದ್ದರು, ನಾನು ಹೋಗಿದ್ದೆ. ಅಲ್ಲಿ ಎಲ್ಲ ರಾಜ್ಯದ ಮಹಿಳೆಯರು ಬಂದಿದ್ದರು. ನಾವು ಇಷ್ಟೊಂದು ಕಷ್ಟಪಡ್ತೇವೆ, ಕಾರ್ಮಿಕರು 8 ಗಂಟೆ ಕೆಲಸ ಮಾಡ್ತೇವೆ, ಆದರೆ ನಮಗಾಗಿ ಏನು ಸರ್ಕಾರ ಮಾಡ್ತಾ ಇದೆ, ಸಮಾಜ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆ ಕೇಳಿದಾಗೆ ಉತ್ತರ ಹೇಳೋದು ನಮಗೆ ಕಷ್ಟ ಆಯಿತು. ಇದು ಕಾರ್ಮಿಕರ ದಿನಾಚರಣೆ. ಯಾರು 8 ಗಂಟೆ ಕೆಲಸ ಮಾಡ್ತಾರೆ, ಯಾರು ಇವತ್ತು ಕೆಲಸ ಮಾಡ್ತಾರೆ ಅಂದರೆ ಕಸ ಗುಡಿಸೋರನ್ನ ಹಿಡಿದು, ಹಣ್ಣು ಮಾರೋರನ್ನ ಹಿಡಿದು, ಕಾರ್ಖಾನೆಯಲ್ಲಿ ಕೆಲಸ ಮಾಡೋರನ್ನ ಹಿಡಿದು ಅಂಥ ಹೆಣ್ಮಕ್ಕಳ ದಿನಾಚರಣೆ ಇವತ್ತಿನ ದಿವಸ. ನಮ್ಮಂಥ ಹೊಟ್ಟೆ ತುಂಬಿದವ್ರದ್ದಲ್ಲ ಇದು ದಿನಾಚರಣೆ. ಯಾಕೆ ಮಾತು ಹೇಳ್ತಾ ಇದ್ದೇನೆಂದರೆ, ಅವರೆಲ್ಲ ಕೆಲಸ ಮಾಡಿದಾಗ ನಾವು ಸ್ಟೇಜ್ ಮೇಲೆ ಕುತ್ಕೊಂಡು ಚಪ್ಪಾಳೆ ತಟ್ಟಿಸ್ಕೋತೀವಿ. ನಮ್ಮನೆ ಕೆಲಸ ಮಾಡುತ್ತಂತಕ್ಕವಳು ಬೆಳಿಗ್ಗೆ ಬೇಗ ಬರ್ದಿದ್ರೆ ಇವತ್ತು ಮೀಟಿಂಗ್ ಹೋಗಬೇಕು, ನೀನು ಬೇಗ ಬಂದು ಕೆಲಸ ಮುಗಿಸಂತೆ ಹೇಳಿ ಬಂದವರು ನಾವಲ್ವಾ? ಕಾರ್ಮಿಕರಿಗಾಗಿ ಯಾರು ಇವತ್ತು ಕಷ್ಟಪಡ್ತಾ ಇದ್ದಾರೆ, ಯಾಕೆ ಕಷ್ಟಪಡ್ತಾ ಇದ್ದಾರೆ ಅನ್ನೋ ಕ್ಲಾರಾ ಜೆಟ್ಕಿನ್ ಅನ್ನೋಳು ರೂವಾರಿ. ಈ ಪುಸ್ತಕ ಕೊಂಡ್ಕೊಂಡು ಓದ್ಕೊಂಡು ಬಂದು ನಾನು ಭಾಷಣ ರೆಡಿ ಮಾಡಿದೆ. ಕ್ಲಾರಾ ಜೆಟ್ಕಿನ್ ಇವಳು ಜರ್ಮನಿಯಿಂದ ಬಂದಿರತಕ್ಕಂಥದ್ದು. ಈಗ ಕಾರ್ಮಿಕರ ದಿನಾಚರಣೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾಕೆ ಪ್ರಾರಂಭ ಆಯಿತು, ಯಾಕೋಸ್ಕರ ಪ್ರಾರಂಭ ಆಯಿತು ಅನ್ನೋದನ್ನು ಪುಸ್ತಕ ತೆಗೆದುಕೊಂಡು ಬಂದು ಓದಿ ನಾನು ಇವತ್ತಿನ ದಿವಸ ರೆಡಿ ಮಾಡ್ಕೊಂಡು ತಗೊಂಡು ಬಂದೆ. 1903ರಲ್ಲಿ ಮಹಿಳಾ ಕಾರ್ಮಿಕರ ಸಂಘಟನೆ ಸುಮಾರು ಕ್ಲಾರಾ ಜೆಟ್ಕಿನ್ ಪ್ರಾರಂಭ ಮಾಡಿ. 1903 ನಾನಂತೂ ಹುಟ್ಟಿರಲಿಲ್ಲಮ್ಮ. 1903ರಲ್ಲಿ ಮಹಿಳಾ ಕಾರ್ಮಿಕ ಸಂಘಟನೆ ದಿನಾಚರಣೆ ಇದನ್ನು ಕ್ಲಾರಾ ಜೆಟ್ಕಿನ್ ಶುರು ಮಾಡಿದ್ಲು. 1998ರಲ್ಲಿ ಸಿದ್ಧ ಉಡುಪು ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಸುಮಾರು 20,000 to 30,000 ಜನ ಕಾರ್ಮಿಕರು, ಹೆಣ್ಮಕ್ಳು, ಸಿದ್ಧ ಉಡುಪು ಅಂದರೆ ರೆಡಿಮೇಡ್ ಗಾರ್ಮೆಂಟ್ನಲ್ಲಿ ತಾವೇನಾದರೂ ರೆಡಿಮೇಡ್ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಮಕ್ಕಳೇ? ಇದ್ದೀರಾ? ನೋಡಿ, ನಮ್ಮಲ್ಲಿ ಎಷ್ಟು ಜನ ರೆಡಿಮೇಡ್ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸಂಬಳ ಚೆನ್ನಾಗಿ ಬರುತ್ತೆ. ನಾನು ನಿಮಗೆ ಸಂಬಳ ಕೊಡ್ತಾ ಇದ್ದಾರೆ, 8 ಗಂಟೆ ಮಾಡ್ತಾ ಇದ್ದೀರಾ? ವೆರಿ ಗುಡ್. ನೋಡಿ, ಖುಷಿ ಆಗುತ್ತೆ. ಅಂದರೆ ನಾನು ದುಡಿಬೇಕು. ಇವತ್ತು ನಾವು ಇವತ್ತಿನ ದಿವಸ ಎಂಪವರ್ಮೆಂಟ್ ಆಫ್ ವುಮೆನ್ ಅಂತ ಮಾತಾಡ್ತೀವಿ, ನಾವು ಭಾಷಣ ಮಾಡ್ತೀವಿ. ಎಂಪವರ್ಮೆಂಟ್ ಅಂದರೆ ಮನಿ ಪವರು ಹೆಣ್ಮಕ್ಳ ಕೈಗೆ ಬರದೇ ಇದ್ದರೆ ಎಂಪವರ್ಮೆಂಟ್ ಅಲ್ಲ. ಯಾವುದಕ್ಕೆ ಹೇಳಬೇಕು ಎಂಪವರ್ಮೆಂಟ್? ಭಾಷಣ ಮಾಡ್ತೇವೆ ದೊಡ್ಡದಾಗಿ. ಎಂಪವರ್ಮೆಂಟ್ ಅಂದರೆ ಮನಿ ಪವರ್ ಅಂದರೆ ಹಣದ ಸ್ವಾವಲಂಬನೆ ಮಹಿಳೆ ಕೈಗೆ ಬಂದರೆ ಮಾತ್ರ ಎಂಪವರ್ಮೆಂಟ್. ಇದ್ರ ಭಾಷಣ ಮಾಡಿದರೆ ಯಾರೂ ದುಡ್ಡು ಕೊಡೋದಿಲ್ಲಮ್ಮ. ಭಾಷಣ ಮಾಡಿದರೆ ದುಡ್ಡು ಬರೋದಿಲ್ಲ. ಯಾರು 8 ಗಂಟೆ ಕೆಲಸ ಮಾಡ್ತಾರೆ, ಯಾರು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ, ಅದು ಎಂಪವರ್ಮೆಂಟ್ ಆಫ್ ವುಮೆನ್. ನೀವು ಒಪ್ಕೋತಿರೋ ಬಿಡ್ತಿರೋ, ನನ್ನ ಅಭಿಪ್ರಾಯ ನಾನು ಹೇಳಲೇಬೇಕಿಂತ ಸಭೆಯಲ್ಲಿ. ಯಾಕಂದರೆ ಬಹಳ ಜನ ನನ್ನ ಸಹೋದರರು ಕೃಷ್ಣ ರೆಡ್ಡಿ ಅಂದರೆ ಕೃಷ್ಣನೇ ಈ ಸಭೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಕೃಷ್ಣ ಉದ್ಘಾಟನೆ ಮಾಡಿದ ಮೇಲೆ
ಕೃಷ್ಣನ ಮಾತು ಕೇಳಬೇಕಾಗತ್ತೆ ನಾವು ಆಮೇಲೆ ಹೇಳ್ಬೇಕಂತಂದರೆ. ಅದಕ್ಕೆ ಕ್ಲಾರಾ ಜೆಟ್ಲಿನು ನನ್ನ ಮಹಿಳೆ ಒಬ್ಬಳು. ಆ ಮಹಿಳೆ ಏನೇನು ಮಾಡಿದ್ಲು ಎಂಪವರ್ಮೆಂಟ್ ಆಫ್ ವುಮೆನ್ಗೆ, ಯಾವ ರೀತಿ ತಾನು ಕಷ್ಟಪಟ್ಟಳು, ಕಾರ್ಮಿಕರಿಗೆ 8 ಗಂಟೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಯಾವ್ಯಾವ ಸೌಲಭ್ಯಗಳು ಸಿಗಬೇಕು ಮಹಿಳೆಯರಿಗಂತ ಮನಿ ಪವರ್ ಅಂತ ಹೇಳಬೇಕಾಗತ್ತೆ ನಾವು. ಅಂಥದ್ರಲ್ಲಿ ಬಹುಶಃ 1990ರಲ್ಲಿ ಸಿದ್ಧ ಉಡುಪು ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಸುಮಾರು 20,000ದಿಂದ 30,000 ಜನ ಮಹಿಳೆಯರು ಚಳಿಗಾಲದಲ್ಲಿ 13 ವಾರಗಳ ಸತತವಾಗಿ ಇವತ್ತು ಮುಷ್ಕರ ಮಾಡಿದರು. ಯಾಕೆ ಮುಷ್ಕರ ಮಾಡಿದರು? ಯಾತಕ್ಕೋಸ್ಕರ ಮುಷ್ಕರ ಮಾಡಿದರು? ನಾವು 8 ಗಂಟೆ ಕೆಲಸ ಮಾಡ್ತೇವೆ ಕಾರ್ಖಾನೆಯಲ್ಲಿ, ನಮಗೆ ಸರಿಯಾದ ಸಂಬಳ ಕೊಡಬೇಕು, ನೀವು ಸರಿಯಾಗಿ ನಮಗೆ ರಜಾ ಕೊಡಬೇಕು ಅಂಥೇಳಿ ಮುಷ್ಕರ ಮಾಡಿದರು. ಮುಷ್ಕರ ಇವತ್ತು ನಮ್ಮಲ್ಲಿ ಕರ್ನಾಟಕದಲ್ಲಿ ಜಾಸ್ತಿ, ಯಾವ್ಯಾವುದಕ್ಕೂ ನಾವು ಮುಷ್ಕರ ಮಾಡ್ತೀವಿ ಅಂತ ಹೊಡ್ತೀವಿ ನಾವು. ಆದರೆ ಅದರ ಅರ್ಥ ಇರಬೇಕು, ಅದಕ್ಕೆ ಶಕ್ತಿ ಇರಬೇಕು. ಮುಷ್ಕರ ಮಾಡಿದ ಮೇಲೆ ಯಾವಗೋಸ್ಕರ ಮುಷ್ಕರ ಮಾಡಿದ್ದಾರೆ ಅದಕ್ಕೆ ಸಹಾಯ ಸಿಗಬೇಕು, ಯೋಗ್ಯತೆ ಸಿಗಬೇಕು ಅಂತಲೂ ನನ್ನ ಅಭಿಪ್ರಾಯ. ಇವತ್ತು ಕ್ಲಾರಾ ಜೆಟ್ಕಿನ್ ನೋಡಿ, ಈ ಪುಸ್ತಕ ಓದಿದಾಗ ಇವಳೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆದ ರೂವಾರಿ. ನಾನು ಇವತ್ತು ಮಾತಾಡಬೇಕಲ್ಲ ಅಂತ ಈ ಪುಸ್ತಕ ಕೊಂಡ್ಕೊಂಡು ಬಂದು ಓದಿದ್ದೇನೆ ನಾನು ಇವತ್ತು. ಯಾಕೆಂತಂದರೆ ಒಬ್ಬ ಹೆಣ್ಮಗಳು, ಕಾರ್ಮಿಕ ಹೆಣ್ಮಗಳು, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಕಾರ್ಮಿಕ ಹೆಣ್ಮಗಳು ಇವತ್ತಿನ ದಿವಸ ಏನು ಮಾಡಿದ್ಲು, ಯಾಕೆ ಮಾಡಿದ್ಲು ಅಂತ ಅನ್ನೋದನ್ನು ನಾವು ತಿಳ್ಕೊಳ್ತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗ್ತಾಯಿದೆ. 1911ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಎಲ್ಲಿ ಬೀಜಿಂಗ್ನಲ್ಲಿ ಆಚರಿಸಿದ್ದಾರೆ. ಬೀಜಿಂಗಿಗೆ ಹೋಗಿದ್ದೆ ನಾನು 1975ರಲ್ಲಿ ಬೀಜಿಂಗಿಗೆ ಹೋಗಿದ್ದೆ ನಾನು. ಎಲ್ಲ ರಾಷ್ಟ್ರದವರು ಅಲ್ಲಿ ಬಂದಿದ್ದರು ಬೀಜಿಂಗ್ನಲ್ಲಿ. ನಾವು ಒಂದು ದಿವಸ ಗುರುತ ಮಾಡೋಣ, ನಾವು ಇವತ್ತು ಆಗಸ್ಟ್ 8 ಇವತ್ತಿನ ದಿವಸ ಕರ್ನಾಟಕದಲ್ಲೆಲ್ಲ ಭಾರತ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡೋಣ ಅಂತ ಬೀಜಿಂಗ್ನಲ್ಲಿ 1975ರಲ್ಲಿ ನಾವು ಪಾಸ್ ಮಾಡಿದ್ದೀವಿ. ನಾನು ಹೋಗಿದ್ದೆ ಅವಾಗ ಬೀಜಿಂಗಿಗೆ. ಯಾಕಂದರೆ ಅಲ್ಲಿ ಎಲ್ಲ ರಾಷ್ಟ್ರದವ್ರು ಬಂದಿದ್ದರು, ಅವರ ಅಭಿಪ್ರಾಯ ಕೇಳೋದಕ್ಕೆ ಒಂದು ಅವಕಾಶ ಆಗುತ್ತಂತ ನಾನು ಕೂಡ ಬೀಜಿಂಗಿಗೆ ಹೋಗಿ ಆ ಸಭೆಯಲ್ಲಿ ಭಾಗವಹಿಸಿದ್ದೆ. ನಾನು ಮಹಿಳಾ ದಿನಾಚರಣೆ ಪ್ರಾರಂಭ ಎಲ್ಲಿ ಪ್ರಾರಂಭ ಆಯಿತು ಅಂದರೆ ಜರ್ಮನಿಯಲ್ಲಿ ಪ್ರಾರಂಭ ಆಯಿತು. ಜರ್ಮನಿ ದೇಶ ಗೊತ್ತಾ ನಿಮಗೆ? ಅಲ್ಲಿ ಮಹಿಳಾ ದಿನಾಚರಣೆ ಪ್ರಾರಂಭ ಮಾಡಿದ್ದು ಯಾವ ರಾಷ್ಟ್ರ ಅಂದರೆ ಜರ್ಮನಿಯಲ್ಲಿ ಪ್ರಾರಂಭ ಆಯಿತು. ನೀವು ನಮ್ಮ ದೇಶದಲ್ಲೆಲ್ಲ ಬಂದು ಜರ್ಮನಿಯಲ್ಲಿ ಪ್ರಾರಂಭ ಆಯಿತು. ಮುಂದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬೀಜಿಂಗಿನಲ್ಲಿ 1975. ನಾನು ಮರೆಯೋಂಗೆ ಇಲ್ಲ 1975, ಯಾಕಂದರೆ ಬೀಜಿಂಗಿನಲ್ಲಿ ನಾನು ಹೋಗಿದ್ದೆ. ಎಲ್ಲ ರಾಷ್ಟ್ರದ ಹೆಣ್ಣುಮಕ್ಕಳು ಬಂದಿದ್ದರು. ಅವತ್ತು ಒಂದು ದಿನ ನಾವು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಮೀಸಲು ಇಡೋಣ ಅಂತೇಳಿ ಆಗಸ್ಟ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇಟ್ಟಂಗಾಯಿತು. ಇದು ಕಾರ್ಮಿಕರ ದಿನಾಚರಣೆ ಆಗಬೇಕು. ಇದು ಯಾರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ? ಯಾರಿಗೋಸ್ಕರ ಮಾಡಬೇಕು ನಾವು? ಯಾರು 8 ಗಂಟೆ ಕೆಲಸ ಮಾಡ್ತಾರೆ, ಯಾರು ಇವತ್ತು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾರೆ, ಯಾರು ಬೇರೆ ಕಡೆ ಇವತ್ತು ಕಸ ಗುಡಿಸೋಳು ಇರ್ಬೋದು, ಹಣ್ಣು ಮಾರೋಳು ಇರ್ಬೋದು, ಇಡ್ಲಿ ಮಾಡೋಳು ಇರ್ಬೋದು, ಯಾರೇ ಇರಲಿ 8 ಗಂಟೆ ಕೆಲಸ ಮಾಡೋರಿಗೆ ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಮಿಕರ ದಿನಾಚರಣೆ ಕೂಡ ಹೌದು ಅನ್ನೋದು ತಾವೆಲ್ಲ ಒಪ್ಕೋಬೇಕು ಅಂತ ನಾನು ಇವತ್ತು ಯೋಚನೆ ಮಾಡ್ತಾ ಇದ್ದೀನಿ. ಇವತ್ತಿಗೆ ಇಂಥ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಇವತ್ತು ದಾಸರಹಳ್ಳಿ ಬಹುಶಃ ಇವತ್ತು ಕಾರ್ಮಿಕರ ದಿನಾಚರಣೆ ಅಸಂಘಟಿತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಅಸಂಘಟಿತರಂದರೆ ಯಾರಮ್ಮ? ನೀವು ಯಾವುದೋ ಸಂಸ್ಥೆಗೆ ಸಂಬಂಧಪಟ್ಟವರಲ್ಲ, ಯಾವುದೋ ಸಂಸ್ಥೆ ಡೈರೆಕ್ಟ್ರು ಅಲ್ಲ, ಯಾವುದೋ ಸಂಸ್ಥೆಯ ಅಧ್ಯಕ್ಷರಲ್ಲ, ಅಸಂಘಟಿತ. ಮನೆ ಕೆಲಸ ಮಾಡೋರು ಎಲ್ಲರೂ ಅಸಂಘಟಿತ. ನಾನು ಒಂದು ಕಡೆ ಮಾತಾಡುವಾಗ ಹೇಳಿದೆ, ಮನೆಯಲ್ಲಿರೋ ತಾಯಿನೋ ಅಕ್ಕನೋ ಹೆಂಡತಿನೋ ಅವಳು ಅಸಂಘಟಿತ. ಅವಳಿಗೆ ಯಾವ ಸೆಕ್ಯೂರಿಟಿ ಇದೆ? ಅವಳಿಗೆ ಯಾವ ಸ್ವಾತಂತ್ರ್ಯ ಇದೆ? ಹೆಂಡತಿ ಇದ್ದರೆ ಗಂಡನ ಮಾತು ಕೇಳಬೇಕು, ಮಗಳಿದ್ರೆ ಅವನ ಮಾತು ಕೇಳಬೇಕು. ಅಸಂಘಟಿತ ತಾನೇ ಮಹಿಳೆಯರೆಲ್ಲ.
ಅಸಂಘಟಿತ ಮಹಿಳೆಯರೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸ್ಬೇಕನ್ನೋ ಒಂದು ದೃಷ್ಟಿನಲ್ಲಿ ನಾನು ಇವತ್ತಿನ ದಿವಸ ದಾಸರಹಳ್ಳಿ ಬಹುಶಃ ಎಲ್ಲರನ್ನೂ ಪಕ್ಷ ಕೆಲಸ ನಿಷ್ಠೆಗೆ ದಾಸರನ್ನಾಗಿ ಮಾಡತಕ್ಕಂಥ ದಾಸರಹಳ್ಳಿನಲ್ಲಿ ನಾವು ನೀವೆಲ್ಲ ಸೇರಿದ್ದೇವೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಮ್ಮ ಬದುಕಿಗೆ ಕೇವಲ ಒಂದು ದಿವಸ ಮಾತ್ರ ಸಾಧ್ಯ ಅಲ್ಲ. ಪ್ರತಿನಿತ್ಯ ಇರ್ತಕ್ಕಂಥ ಮಹಿಳೆ, ತಾಯಿ ಇರ್ಬೋದು, ಅಕ್ಕ ಇರ್ಬೋದು, ಹೆಂಡತಿ ಇರ್ಬೋದು, ನಾದಿನಿ ಇರ್ಬೋದು, ನಮಗೆಲ್ಲ ಪ್ರತಿನಿತ್ಯನೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ನ್ಯಾಯವಾಗಿ ನಿಷ್ಠೆಯಿಂದ ಪಕ್ಷಕ್ಕೆ ಇವತ್ತಿನ ದಿವಸ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದಾಗ ಮಾತ್ರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಒಂದು ಬೆಲೆ ಬರ್ತದೆ, ಒಂದು ಶಕ್ತಿ ಬರ್ತದೆ ಅಂತ ನನ್ನನ್ನು ಇವತ್ತು ಬರಮಾಡಿಕೊಂಡು ದಾಸರು ನಮ್ಮನ್ನೆಲ್ಲರೂ ಇವತ್ತು ಬಂದಿರತಕ್ಕಂಥ ಹೆಣ್ಣುಮಕ್ಕಳನ್ನು ಅಂತಾರಾಷ್ಟ್ರೀಯ ಪಕ್ಷ ನಿಷ್ಠೆ, ಕೆಲಸ ನಿಷ್ಠೆ, ಸತ್ಯನಿಷ್ಠೆಗೆ ತಾವೆಲ್ಲ ಇವತ್ತಿನ ದಿವಸ ಪ್ರತಿಜ್ಞೆ ಮಾಡ್ತಕ್ಕಂಥ ಕಾಲದಲ್ಲಿ ನಾನು ಕೂಡ ನಿಮ್ಮ ಜೊತೆಗೆ ಬಂದಿದ್ದೇನೆ. ನಮಗೆಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರತಿನಿತ್ಯ ನಮ್ಮ ಬದುಕಿನಲ್ಲಿ ಮಹಿಳಾ ದಿನಾಚರಣೆ ಆಗಲಿ ಅಂತ ನಾನು ಈ ಸಭೆಯಲ್ಲಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ ಅಂತ ಹೇಳ್ತಾ ಇದ್ದೆ. ಶೈಲಜಾರವರು, ಡಾಕ್ಟರ್ ಅಂದಾನಂಬರವರು ರಾಜ್ಯ ಉಪಾಧ್ಯಕ್ಷರು ಹಾಗೂ ದಾಸರಹಳ್ಳಿ ವಿಧಾನಸಭಾ ಅಧ್ಯಕ್ಷರಾದ ಮುನ್ಸೋಮಣ್ಣರವರು, ಕವಿತಾ ರೆಡ್ಡಿಯವರು, ಮಂಗಳಮ್ಮನವರು ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ನನ್ನ ಅಕ್ಕ ತಂಗಿಯರಿಗೂ ನಮಸ್ಕರಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ರೂವಾರಿಯಾದ ಛಾಯಾರವರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಅದಕ್ಕೆ ಸಹಕರಿಸಿದಂತಹ ದಾಸರಹಳ್ಳಿಯ ಮುಖಂಡರುಗಳು ನಿಜವಾಗಿಯೂ ಹೆಮ್ಮೆ ಪಡುವಂಥದ್ದು. ಅವರಿಗೆ ಬೆನ್ತಟ್ಟಿ ಮುನ್ನುಗ್ಗಿದ್ದಾರೆ. ಒಂದು ಕಾರ್ಯಕ್ರಮ ಹೆಣ್ಮಕ್ಳು ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ, ಆದರೆ ಜನ ಸೇರಿಸಿ ಚೆನ್ನಾಗಿ ಮಾಡಿದ್ದಾರೆ. ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡಬೇಕು. ಕೆಳಮಟ್ಟದ ಮಹಿಳೆಯರ ಅಭಿವೃದ್ಧಿಯೇ ನಿಜ ಅರ್ಥದಲ್ಲಿ ಮಹಿಳಾ ದಿನಾಚರಣೆ. ಮಹಿಳಾ ಸ್ವಾತಂತ್ರ್ಯ ಮತ್ತು ಸಮಾನತೆ ಭಾಷಣಗಳಲ್ಲಿ ಮತ್ತು ಕೇವಲ ಪುಸ್ತಕಗಳಲ್ಲಿ ಸೀಮಿತ ಆಗಬಾರದು. ಸರಿಯಾದ ರೂಪಕ್ಕೆ ಬರುತ್ತಿಲ್ಲ. ಉನ್ನತ ಹುದ್ದೆಯಾಗಲಿ ಅವಕಾಶಗಳಾಗಲಿ ಮಹಿಳೆಯರಿಗೆ ಬಹಳ ವಿರಳ. ಇದನ್ನು ಸರಿ ಮಾಡಲು ಸೂಕ್ತ ರೀತಿಯ ಕಾನೂನು ನಿಯಮಗಳನ್ನು ಕೇಂದ್ರ ಸರ್ಕಾರ ಸೂಕ್ತ ಕ್ರಮಗಳನ್ನು ಜಾರಿಗೆ ತರಬೇಕು. ಇಲ್ಲದಿದ್ದರೆ ಇದು ಸಂವಿಧಾನದಲ್ಲಿ ಮಾತ್ರ ಇರುತ್ತದೆ. ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿಯಂತಹ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಅದನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಿಸಿರುತ್ತಾರೆ. ಭಾರತ ದೇಶದಲ್ಲಿ ಉತ್ತಮ ಗೌರವ ಸಿಕ್ಕಿರುತ್ತದೆ. ಅಲ್ಲದೆ ಮಹಿಳೆಯು ಚೆನ್ನಾಗಿ ರಾಷ್ಟ್ರವನ್ನು ನಡೆಸಿಕೊಂಡು ಬಂದಿರುವಂಥದ್ದಿದೆ. KS ಆಗ್ಬೋದು, IAS ಆಗ್ಬೋದು, IPS ಆಗ್ಬೋದು, ಉದ್ಯಮಿಗಳಾಗಿರ್ಬೋದು, ಅನೇಕ ಬೇರೆ ಬೇರೆ ರೀತಿಯಲ್ಲಿಯೂ ಹೆಣ್ಣುಮಕ್ಕಳು ಎಲ್ಲ ರಂಗದಲ್ಲಿಯೂ ಮುಂದಿದ್ದಾರೆ. ಮುಂದೆಯೂ ನಮ್ಮ ಪುರುಷರ ಸಹಕಾರ ಇದ್ದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಖಂಡಿತವಾಗಿ ಮುಂದೆ ಬರ್ತಾರೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡುತ್ತೇನೆ. ಪುರುಷರ ಸಮಾನ ಕಾರ್ಯನಿರ್ವಹಿಸುತ್ತಾರೆ. ಕಾನೂನಿನ ಅಡಿಯಲ್ಲಿ ಬರುವಂಥ ಎಲ್ಲ ಅವಕಾಶಗಳನ್ನು ಸೂಕ್ತವಾಗಿ ಮಹಿಳೆಯರಿಗೆ ಸಿಗುವ ರೀತಿಯಲ್ಲಿ ಜಾರಿಗೆ ತೆಗೆಯಬೇಕು. ಜಗತ್ತು ಇಂದು ಎಷ್ಟೇ ಮುಂದುವರಿದರೂ ಸಮಾಜದಲ್ಲಿ ಗಂಡು ಹೆಣ್ಣು ಎನ್ನೋ ಭೇದ ಭಾವ ಇನ್ನೂ ಹೋಗಿಲ್ಲ. ಹೆಣ್ಣಿನ ಮೇಲಿನ ದಬ್ಬಾಳಿಕೆ, ದೌರ್ಜನ್ಯ, ಇದಕ್ಕೆಲ್ಲ ಹೋರಾಟದ ಮನೋಭಾವವನ್ನು ಹೆಚ್ಚಿಸಿಕೊಳ್ಬೇಕು. ಮಹನೀಯರು ಇದಕ್ಕೆ ಸಪೋರ್ಟ್ ಕೊಟ್ಟರೆ ಖಂಡಿತವಾಗಿ ಇನ್ನೂ ಒಳ್ಳೆ ರೀತಿಯಲ್ಲಿ ದೇಶವನ್ನು ನಡೆಸುವಂತಹ ಶಕ್ತಿ ಹೆಣ್ಣು ಮಕ್ಕಳಿಗಿದೆ. ಈ ಎಲ್ಲ ರಂಗದಲ್ಲಿ 50% ಅವಕಾಶಗಳನ್ನು ಕಾದಿರಿಸಬೇಕು, ಜಾರಿಗೆ ತರಬೇಕೆಂದು. ಜನಸಂಖ್ಯೆ ಸುಮಾರು ಅರ್ಧದಷ್ಟು ಮಹಿಳೆಯರು ನಮ್ಮ ದೇಶದಲ್ಲಿದ್ದಾರೆ. ಮಾಜಿ ಪ್ರಧಾನಿ ಮಂತ್ರಿಗಳು, ರಾಷ್ಟ್ರಾಧ್ಯಕ್ಷರು, ಮಣ್ಣಿನ ಮಗ ನಮ್ಮ ಹೆಮ್ಮೆಯ ಅಪ್ಪಾಜಿಯವರ ಕೊಡುಗೆ ಈ ದೇಶಕ್ಕೆ, ರಾಜ್ಯಕ್ಕೆ ಅಪಾರವಾದದ್ದು. ಬೆಂಗಳೂರಿಗೆ 7 TMC ನೀರು, ಕುಡಿಯುವ ನೀರು ತಂದು ಕೊಟ್ಟಿರ್ತಾರೆ. ರೈತರ ಪರವಾಗಿ ಹೋರಾಟ ಮಾಡುತ್ತಾರೆ.
33% ರಿಸರ್ವೇಷನ್, ಗ್ರಾಮಾಂತರ 50% ಪಂಚಾಯಿತಿ ಚುನಾವಣೆಗೆ ರಿಸರ್ವೇಷನ್ ತಂದಿರುತ್ತಾರೆ. ಇನ್ನು ಅನೇಕ ಮಹಿಳೆಯರ ಪರ, ಪುರುಷರ ಪರ ಅನೇಕ ರೀತಿಯ ಅವಕಾಶಗಳನ್ನು ಜಾರಿಗೆ ತಂದಿರುತ್ತಾರೆ. ಈ ರಾಜ್ಯಕ್ಕೆ, ಈ ದೇಶಕ್ಕೆ ಅನೇಕ ಕೊಡುಗೆ ಕೊಟ್ಟಂಥ ಧೀಮಂತ ನಾಯಕ, ಭಾರತ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ರಾಜ್ಯಾಧ್ಯಕ್ಷರು ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನವರು. ಮಹಿಳೆಯರಿಗೆ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಹಲವಾರು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಸರಾಯಿ ನಿಷೇಧ, ಬಡ ಕುಟುಂಬದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆ, ಲಾಟ್ರಿ ನಿಷೇಧ, ಹೆಣ್ಣು ಮಕ್ಕಳಿಗೆ ಸೈಕಲ್ ವಿತರಣೆ, ಹೊಲಿಗೆ ಯಂತ್ರ, ಇನ್ನು ಅನೇಕ ಶಾಲಾ ಮಕ್ಕಳಿಗೆ ಸೈಕಲ್ ವಿತರಣೆ, ಹೀಗೆ ಮಹಿಳೆಯರಿಗೆ ಏಳಿಗೆಗೆ ಉತ್ತಮವಾದ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕುಮಾರಣ್ಣನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳ್ತಾರೆ. ನಾನಲ್ಲ ಇದು ಹೇಳೋದು, ನಮ್ಮ ರಾಜ್ಯದ ಜನತೆ ಹೆಣ್ಣು ಮಕ್ಕಳಲ್ಲಿದ್ದಲ್ಲ, ಇದು ಎಲ್ಲ ಹೆಣ್ಣು ಮಕ್ಕಳಲ್ಲಿಯೂ ಬರಬೇಕು. ಹೆಣ್ಣು ಮಕ್ಕಳು ಹೇಳಿದರೆ ಅವ್ರ ಮನೆಯಲ್ಲಿ ಖಂಡಿತ ಕೇಳ್ತಾರೆ. 4 ಮನೆಗೆ ಅವರು ಹೇಳ್ಬೋದು. ಹೇಳಿದಾಗ ನಮ್ಮಲ್ಲಿ ಓಟಿನ ಸಂಖ್ಯೆ ಜಾಸ್ತಿ ಆಗ್ತದೆ. 50% ನಾವು ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅಧಿಕಾರ ಚುಕ್ಕಾಣಿಕೆ ಹಿಡಿಯುವುದರಲ್ಲಿ ಏನು ಸಂಶಯವಿಲ್ಲ. ಮುಖ್ಯಮಂತ್ರಿಗಳು ಕುಮಾರಣ್ಣ ಇದನ್ನು ಯುವ ನಾಯಕರಾದಂಥ ನಿಖಿಲ್ ಕುಮಾರಣ್ಣನವರು ತಂದೆ ಮತ್ತು ಅಜ್ಜನವರ ಹಾದಿಯಲ್ಲಿ ಇಡೀ ರಾಜ್ಯದಲ್ಲಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಈ ರಾಜ್ಯದಲ್ಲಿ ಎಲ್ಲ ಜನರನ್ನು ಒಗ್ಗೂಡಿಸಬೇಕು, ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ನಾವೆಲ್ಲರೂ ಅವರಿಗೆ ಕೈ ಜೋಡಿಸಬೇಕು. ಮುಂದಿನ ಈ ಸಮಾರಂಭದ ರೂವಾರಿಯಾದ ಛಾಯಾರವರಿಗೆ, ಸಹಕಾರ ಕೊಟ್ಟಂಥ ದಾಸರಳ್ಳಿ ಮುಖಂಡರಿಗೂ ಇನ್ನೊಮ್ಮೆ ನಾನು ನಮಸ್ಕರಿಸುತ್ತಾ ಜೈ ಹಿಂದ್, ಜೈ ಭಾರತ, ಜೈ JDS ಎರಡು ಮಾತು ನಮಸ್ಕಾರ. ಇದಕ್ಕೆ ಮುಖ್ಯಭಾಗದಲ್ಲಿರುವಂಥ ನನ್ನೆಲ್ಲ ಅಕ್ಕ ತಂಗಿರಿಗೂ ನಮಸ್ಕರಿಸುತ್ತಾ, ಈಗಾಗಲೇ ತಾವೆಲ್ಲ ಹೆಣ್ಮಕ್ಳು ತುಂಬ ಸಮಾಧಾನವಾಗಿ ಹೇಗೆ ವುಮೆನ್ಸ್ ಡೇ ಬಂತು ಅನ್ನೋದನ್ನು ನಮ್ಮ ಲೀಲಾದೇವಿ ಆರ್ ಪ್ರಸಾದ್ ಮೇಡಮ್ ಅವರಿಂದ ಎಲ್ಲ ತಿಳ್ಕೊಂಡಿದ್ದೀರಾ. ಹಾಗೆ ನಮ್ಮ ಪಕ್ಷದ ವರಿಷ್ಠರು ಏನೆಲ್ಲ ಮಾಡಿದ್ದಾರೆ ಈ JDS ಇಂದ ಅನ್ನೋದನ್ನು ಕನ್ಯಾಕುಮಾರಿಯವರಿಂದ ತಿಳ್ಕೊಂಡಿದ್ದೀರಾ. ಅದನ್ನೇ ಮತ್ತೆ ನಾನು ನಿಮ್ಮನ್ನೆಲ್ಲ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ, ತಮ್ಮೆಲ್ಲರಿಗೂ ಗೊತ್ತಾಗಿದೆ. ಇವತ್ತು ನಮ್ಮ ಈ ದಾಸರಳ್ಳಿ ವಿಭಾಗದಿಂದ ಮಹಿಳಾ ದಿನಾಚರಣೆ ಮಾಡಿರುವಂತಹ ನನ್ನ ಎಲ್ಲ ಅಕ್ಕ ತಂಗಿಯರು, ವಾರ್ಡ್ ಅಧ್ಯಕ್ಷಗಳು ಹಾಗೂ ಕಾನ್ಸ್ಟಿಟ್ಯೂನ್ಸಿ ಪ್ರೆಸಿಡೆಂಟು ಛಾಯಾ ಅವರಿಗೂ ಅಭಿನಂದನೆ ಹೇಳ್ತಾ, ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯನ್ನು ತಿಳಿಸುತ್ತಾ, ನಾವು ಮುಂದಿನ ದಿನ ಏನು ಕೆಲಸ ಮಾಡಬೇಕಂದ್ರೆ, ತಮ್ಮೆಲ್ಲರಿಗೂ ನಾನು ಕಂಡಂತೆ ಒಳ್ಳೆ ಕಾನ್ಸ್ಟಿಟ್ಯೂನ್ಸಿ ಪ್ರೆಸಿಡೆಂಟ್ ಆದ ಮುನ್ಸಾಮಪ್ಪ ಹಾಗೂ ಅಂದನಪ್ಪ ಅವರಿದ್ದಾರೆ. ಹಾಗೆ ಎಲ್ಲ ವಾರ್ಡ್ ಅಧ್ಯಕ್ಷಗಳು ತುಂಬ ಉತ್ತಮವಾಗಿದ್ದಾರೆ. ನಮಗೆ ಯಾವಾಗಲೂ ಹೆಣ್ಮಕ್ಳು ನಾವೇ ಅಂತ ಹೇಳೋದಲ್ಲ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆ, ಗಂಡ್ಮಕ್ಳು ಹೆಣ್ಮಕ್ಳು ಸಮಾನರಾಗಿದ್ದೀವಿ ಅನ್ನೋದನ್ನು ತಿಳ್ಕೋಬೇಕು. ಹಾಗೆ ಅಧ್ಯಕ್ಷಗಳು ತುಂಬ ಒಳ್ಳೆ ಸಪೋರ್ಟ್ ಮಾಡೋದ್ರಿಂದ ತಾವೆಲ್ಲ ಮಹಿಳಾ ಅಧ್ಯಕ್ಷಗಳು ಮುಂದಿನ ದಿನಗಳಲ್ಲಿ ಚುನಾವಣೆ ಬರುತ್ತೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ದಯವಿಟ್ಟು ಯಾರೆಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಂತಿದ್ದೀರೋ ಹೆಣ್ಮಕ್ಳು ಚುನಾವಣೆ ಸ್ಪರ್ಧೆ ಮಾಡೋಕ್ಕೆ ತಯಾರಿಯಾಗಿರಬೇಕು. ಹಾಗೆ ನಿಮ್ಮೊಂದಿಗೆ ನಾವೆಲ್ಲರೂ ನಮ್ಮ ವರಿಷ್ಠರಾದ ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣವರು ಏನೆಲ್ಲ ಈ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಈ ಕರ್ನಾಟಕಕ್ಕೆ ಅನ್ನೋವಂಥ ಕರುಪತ್ರವನ್ನು ತಗೊಂಡು ನಿಮ್ಮೊಂದಿಗೆ ನಾವೆಲ್ಲ ಮಹಿಳೆಯರು ಬರ್ತೀವಿ. ಹಾಗೆ ಇಲ್ಲಿ ಬಂದಿರೋಂಥ ಎಲ್ಲ ಮಹಿಳೆಯರು ದಯವಿಟ್ಟು ಈ JDSಗೆ ವೋಟ್ ಹಾಕಬೇಕು. ಮತ್ತು ನಮ್ಮ JDSನ ಅಧ್ಯಕ್ಷರುಗಳಾದ ಮುನ್ಸಾಮಪ್ಪ, ವಾರ್ಡ್ ಅಧ್ಯಕ್ಷಗಳು, ಮಹಿಳಾ ಅಧ್ಯಕ್ಷರುಗಳಿಗೆ ಈ ಪಕ್ಷ ಕಟ್ಟಲು ಬಲವಾಗಿ ತಾವೆಲ್ಲ ಒಂದು ಸಾಥ್ ಕೊಡಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಈಗ ಉಪಸ್ಥಿತರಿದ್ದು ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂಥ ಮಾತೃ ಸ್ವರೂಪರಾದಂಥ ಲೀಲಾದೇವಿ ಆರ್ ಪ್ರಸಾದ್ ಅವರೇ ಮತ್ತು ರಾಜ್ಯದ ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರು, ಮಾಜಿ ಉಪಸಭಾಪತಿಗಳು, ಮಂತ್ರಿಗಳಾದಂಥ ಕೃಷ್ಣ ರೆಡ್ಡಿಯವರೇ, DBA ಅಧ್ಯಕ್ಷರು, ಆತ್ಮೀಯ ಯುವ ಮಿತ್ರರಾದಂಥ ರಮೇಶ್ ಗೌಡ್ರೆ, ಈ ಕ್ಷೇತ್ರದ ಅಧ್ಯಕ್ಷರಾದಂಥ ಮುನ್ಸ್ವಾಮಿಯವರೇ ಮತ್ತು ವೇದಿಕೆಯಲ್ಲಿ ಅನೇಕ ಮುಖಂಡರುಗಳು, ನಮ್ಮ ಮಹಿಳಾ ಮುಖಂಡರುಗಳು, ಶೈಲಾ ಜಾಸ್ತಿಯವರು, ಕವಿತಾ ರೆಡ್ಡಿಯವರು, ಆಮೇಲೆ ಇವರೆಲ್ಲ ಕನ್ಯಾಕುಮಾರಿಯವರು, ಎಲ್ಲ ಹಿರಿಯ ರಾಜ್ಯ ಮಟ್ಟದ
ಎಲ್ಲ ಮಹಿಳಾ ಮುಖಂಡರುಗಳೇ ಮತ್ತು ಉಪಸ್ಥಿತಿಗಾಗಲೇ ಎಲ್ಲರ ಹೆಸರು ಹೇಳಿದ್ದಾರೆ. ಈಗ ಹೆಚ್ಚಿಗೆ ಸಮಯ ಇಲ್ಲ, 2 ನಿಮಿಷದಲ್ಲಿ ಮುಗಿಸೋಕೆ ಹೇಳಿದ್ದಾರೆ. ಹಾಗಾಗಿ ವೇದಿಕೆಯಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ವಾರ್ಡಿನ ಅಧ್ಯಕ್ಷರುಗಳು, ಪ್ರಮುಖ ಮುಖಂಡರುಗಳು, ಆತ್ಮೀಯರು, ಎಲ್ಲ ಕಾರ್ಯಕರ್ತ ಬಂಧುಗಳು ಉಪಸ್ಥಿತರಿದ್ದೀರಾ. ಈ ಕಾರ್ಯಕ್ರಮನೇ ಭಾಳ ತಾವೆಲ್ಲ ಒಂದು ಒತ್ತನ್ನು ಕೊಟ್ಟು ಏನು ನಮ್ಮ ಕ್ಷೇತ್ರದ ಮಹಿಳಾ ಅಧ್ಯಕ್ಷರಾದಂಥ ಸಹೋದರಿ ಲಕ್ಷ್ಮೀದೇವಿ ಛಾಯಾ ಅವರು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಒಂದು ತಿಂಗಳು ಹಿಂದೆಯೇ ಮಾಡಿದ್ರು. ಆದರೆ ಈ ಮಹಿಳಾ ದಿನಾಚರಣೆ ಮಾರ್ಚ್ 8ರಂದಿತ್ತು. ಅವತ್ತು ರಾಜ್ಯದಲ್ಲಿ ನಮ್ಮ ರಾಜ್ಯದ ನಮ್ಮ ಭವನದಲ್ಲಿ ಅಲ್ಲಿ ಇದು ಮಾಡೋದ್ರಿಂದ ಅಲ್ಲಿ ಬೇಡ, ಅವತ್ತು ಆಗೋದಿಲ್ಲ ಅಂತೇಳಿ ಇನ್ನೊಂದು ದಿವಸ ಇಟ್ಕೊಳ್ಳೋಣ ಅಂತ ಈ ಕಾರ್ಯಕ್ರಮ ಇವತ್ತು 22ನೇ ತಾರೀಕು ಕಾರ್ಯಕ್ರಮ ಮಾಡಿ ಅವರೆಲ್ಲ ನಮ್ಮ ಸಹೋದರಿಯರು ಕಳೆದ ಒಂದು 20 ದಿನದಿಂದ ಎಲ್ಲ ಕ್ಷೇತ್ರದಲ್ಲಿ ಸುತ್ತಾಡಿ ಎಲ್ಲರನ್ನು ಭೇಟಿ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತೇಳಿ ಆ ಭಾಗದಲ್ಲಿ ನಾವೆಲ್ಲ ಪದ್ಮ ಅವರಿರ್ಬೋದು, ಇವನ್ನ ಅನೇಕರು ಎಲ್ಲ ಮುಖಂಡರು ಮಹಿಳಾ ಸಹೋದರಿಯರು ಇದ್ದಾರಿಲ್ಲ, ಅವರೆಲ್ಲರೂ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮನ ಯಶಸ್ವಿ ಆಗಬೇಕು ಅಂತ ಮಾಡಿದ್ದಾರೆ. ಅದಕ್ಕೆಲ್ಲ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರುಗಳು ಒತ್ತನ್ನು ಕೊಟ್ಟು ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲ ಸುಮಾರು 500-600ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರೆಲ್ಲ ಸೇರಿದ್ದೀರಾ, ಭಾಳ ಸಂತೋಷ. ಈಗಾಗಲೇ ಮಾತಾಡಿದಂಥ ನಮ್ಮವ್ರು ಎಲ್ಲ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಯಾಕೆ ಈ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ, ಯಾವಾಗ ಆಯಿತು, ಪ್ರಾರಂಭ ಆಯಿತು? ಯಾಕೆಂದರೆ ಹಿಂದೆ ಮಹಿಳೆಯರಿಗೆ ಸಮಾನತೆ ಇರಲಿಲ್ಲ, ಪುರುಷರಿಗೆ ಸಮಾನತೆ ಇರಲಿಲ್ಲ. ಹಿಂದೆ ಅಮೇರಿಕ ಫಾರಿನ್ನಲ್ಲಿ ಈ ಒಂದು ಇದನ್ನು ನಡೀತು, ಒಂದು ಇದನ್ನು ಗಂಡು ನಡೆದಾಗ ಅಲ್ಲಿ ಎಲ್ಲ ಮಹಿಳೆಯರು ಈ ಒಂದು ಪ್ರತಿಭಟನೆ ಮಾಡಿ ಅವತ್ತಿಂದ ಅದೆಲ್ಲ ಒಂದೇ ಕೆಲಸ, ಒಂದೇ ಇದು. ಆದರೆ ಬೇರೆ ಬೇರೆ ಇವಾಗ ಅವ್ರಿಗೆ 100 ರೂಪಾಯಿ ಸಂಬಳ ಕೊಟ್ಟರೆ ಇವ್ರಿಗೆ 50 ರೂಪಾಯಿ 60 ರೂಪಾಯಿ ಕೊಡುವಂಥದ್ದಿತ್ತು ಆ ಕಾಲದಲ್ಲಿ. ಅದೆಲ್ಲ ಕೂಡ ಹೋಗಲಾಡ್ತು. ಇವತ್ತು ಮಹಿಳೆಯನ್ನು ಸಮಾನತೆಯಾಗಿ, ಪುರುಷರಿಗೆ ಸಮಾನತೆಯಾಗಿ ಇವತ್ತು ಎಲ್ಲ ರಂಗದಲ್ಲೂ ಇವತ್ತು ಬೆಳೀತಾ ಇದ್ದಾರೆ. ಇವತ್ತೇನು ನೋಡ್ತೀರಾ ನೀವು, ಖಾಲಿ ಪಂಚಾಯಿತಿ ಸದಸ್ಯರಿಂದ ಹಿಡಿದು ರಾಷ್ಟ್ರದ ಪ್ರಧಾನಿ, ರಾಷ್ಟ್ರಪತಿ ಹುದ್ದೆ ಇವತ್ತನ್ನು ಅಲಂಕರಿಸಿದವರು ಮಹಿಳೆಯರು. ಹೀಗಾಗಿ ಇವತ್ತು ಎಲ್ಲ ಹಂತದಕ್ಕೂ ಮಹಿಳೆಯರಿಗೆ ಒಂದು ಉನ್ನತವಾದ ಸ್ಥಾನಮಾನ ಇವತ್ತು ಸಿಕ್ಕಿದೆ. ಇವತ್ತು ಅದರಲ್ಲಿ ಈಗಾಗಲೇ ಮಾತಾಡ್ತಾ ಹೇಳಿದರು, ದೇವೇಗೌಡ ಅಪ್ಪಾಜಿಯವರು ಅಧ್ಯಕ್ಷರಾಗಿದ್ದಾಗ, ಮುಖ್ಯಮಂತ್ರಿಗಳಾಗಿದ್ದಾಗ ಅವತ್ತು ಅವರು 33% ಮಹಿಳೆಯರಿಗೆ ಈ ಒಂದು ಮೀಸಲಾತಿಯನ್ನು ತಂದಂಥದ್ದು. ಇವತ್ತು ಅನೇಕ ಅವತ್ತಿಂದ ಹೆಚ್ಚಿನ ಒತ್ತನ್ನು ನಮ್ಮ ಜನತಾದಳ, ಜನತಾ ಪಕ್ಷ, ಸಮಾಜವಾದಿ ಜನತಾ ಪಕ್ಷದಲ್ಲಿ ಹೆಚ್ಚಿನ ಒತ್ತನ್ನು ಮಹಿಳೆಯರಿಗೆ ಕೊಟ್ಕೊಂಡು ಬಂದಿದೆ. ಮುಂದೆ ಕೂಡ ತಾವೆಲ್ಲ ಮುಂದೆ ಬರುವಂಥ BJP ಚುನಾವಣೆಯಲ್ಲಿ 50% ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಇವತ್ತೆಲ್ಲ ಮಹಿಳೆಯರು ಇವತ್ತು ಸಕ್ರಿಯವಾಗಬೇಕು. ಮುಂದಿನ ಒಂದು ಚುನಾವಣೆ BJP ಬೆಂಗಳೂರಿನಲ್ಲಿ ಏನು ಇವತ್ತು 369 ಸ್ಥಾನಗಳಿದೆ. ಇದರಲ್ಲಿ ನಮಗೆ 50% ಅಂತ ಹೇಳಿದ್ರೆ ಕನಿಷ್ಠ 180-175 ಸ್ಥಾನಗಳು ನಮ್ಮ ಮಹಿಳೆಯರಿಗೆ ಸಿಗ್ತಾ ಇದೆ. ಅದರಿಂದ ಹೆಚ್ಚಿಗೆ ತಮಗೆಲ್ಲ ಅವಕಾಶ ಇರೋದ್ರಿಂದ ಇವತ್ತಿನ ಎಲ್ಲ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಮಹಿಳಾ ಮೀಸಲಾತಿಗಳಾಗಿದ್ದಾವೆ ಅದೆಲ್ಲ ವಾರ್ಡ್ ಅಧ್ಯಕ್ಷರುಗಳು ಇವತ್ತು ಆ ಒಂದು ವಾರ್ಡ್ಗಳಲ್ಲಿ ಮಹಿಳೆಯರ ಸಭೆಗಳನ್ನು ನಡೆಸಿ ಅಲ್ಲಿ ಯಾರು ಅದಕ್ಕೆ ಆಕಾಂಕ್ಷಿಗಳಿದ್ದಾರೆ, ಯಾರು ಅದಕ್ಕೆ ಉತ್ತಮವಾಗಿ ನಿಂತರೆ ಗೆಲ್ತೀವಿ ಅನ್ನೋ ಇಟ್ಕೊಂಡು ಇವತ್ತಿಂದನೇ ನಾವು ಪ್ರಾರಂಭ ಮಾಡಬೇಕು. ನಾವೆಲ್ಲ ದಾಸಹಳ್ಳಿನಲ್ಲಿ ನಾವೆಲ್ಲ ವಾರ್ಡ್ ಅಧ್ಯಕ್ಷರು, ಮುಖಂಡರುಗಳು, ಅಧ್ಯಕ್ಷರು, ಮುಸ್ವಾಮಿ ಅವರೆಲ್ಲ ಸೇರಿ ನಾವು ಒಂದೊಂದು ವಾರ್ಡಲ್ಲೂ ಕೂಡ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀವಿ. ಮತ್ತು ಇದಕ್ಕೆಲ್ಲ ಪೂರಕವಾಗಿ ನಮ್ಮ DB ಅಧ್ಯಕ್ಷರು ರಮೇಶ್ ಅವರು, ನಮ್ಮ ರಮೇಶ್ ಗೌಡರು, ನಮ್ಮ ಕೃಷ್ಣಾರೆಡ್ಡಿ ಎಲ್ಲರೂ ಕೂಡ ಸಹಕಾರ ಇದೆ. ಅವ್ರಿಗೆ ಮುಂದೆ ಇವೆಲ್ಲ ಕೂಡ ದಾಸಹಳ್ಳಿ ಅಂದರೆ ಒಂದೇನೋ ವಿಶೇಷವಾಗಿ JDS ಪಕ್ಷ ಇಲ್ಲಿದೆ ಅನ್ನೋದು ಎಲ್ಲ ಅಪ್ಪಾಜಿಯವರ ಆದಿಯಾಗಿ, ಕುಮಾರಣ್ಣವರ ಆದಿಯಾಗಿ ಒಂದು ವಿಶೇಷವಾದ ಅಭಿಮಾನ ಇದೆ ಇಲ್ಲಿ. ಯಾಕೆಂದರೆ ನಾವೆಲ್ಲ ಈ ಪಾರ್ಟಿ ಕಟ್ಟಿ ಬೆಳೆಸಿದ್ದು 1978ರಲ್ಲೂ ನಾನಿಲ್ಲಿ ಜನತಾ ಪಕ್ಷದಿಂದ ಗ್ರೂಪ್ ಪಂಚಾಯಿತಿ ಸದಸ್ಯನಾಗಿದ್ದೆ. ಆಂತರ ದಿನಗಳಲ್ಲಿ ನಾವೆಲ್ಲ ಇಲ್ಲಿ ನಗರಸಭೆ ಅಧ್ಯಕ್ಷರಾಗಿ ಕೆಲಸ ಮಾಡಿ ಇವತ್ತು ಬೆಂಗಳೂರಿನ ಸರೌಂಡಿಂಗ್ ಏನೋ ರೆವಿನ್ಯೂ ನಿವೇಶನಗಳಿದ್ದ ಇವೆಲ್ಲವನ್ನು ಅಕ್ರಮ ಆಗಿದ್ದಂಥ ಜಾಗಗಳನ್ನು ಸಕ್ರಮಗೊಳಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಇವತ್ತು ಸರ್ಕಾರದಲ್ಲಿ. ಇಲ್ಲ ಅನೇಕ ಯೋಜನೆಗಳನ್ನು ಅಪ್ಪಾಜಿಯವರು ಈ ಕಾವೇರಿ ನೀರನ್ನು ಪ್ರಧಾನಿಯಾಗಿದ್ದಾಗ 3ನೇ ಹಂತದ್ದು ಬೆಂಗಳೂರು ತಲುಪೋಟಿರ್ಬೋದು. ಅವತ್ತೇನು ಬರೀ 66 ನಗರ ಪಾಲಿಕೆ ವಾರ್ಡ್ ಇತ್ತು ಬೆಂಗಳೂರು, ಅದನ್ನು 100 ವಾರ್ಡ್ಗಳಾಗಿ ವಿಂಗಡಣೆ ಮಾಡಿ 7 ನಗರಸಭೆಗಳನ್ನಾಗಿ ಮಾಡಿ ಅಭಿವೃದ್ಧಿ ಮಾಡಿದಂಥದ್ದು. ನಂತರದ ದಿನಗಳಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿ ಆದಾಗ
ಇದೆಲ್ಲವನ್ನು 198 ವಾರ್ಡ್ ಮಾಡಿ ಬೆಂಗಳೂರು ಸರೌಂಡಿಂಗ್ಸ್ ಅಂತ 7 ನಗರಸಭೆಗಳನ್ನು, 1 ಪುರಸಭೆ, 110 ಹಳ್ಳಿಗಳನ್ನು ಸೇರಿಸ್ಕೊಂಡು ಬೃಹತ್ ಬೆಂಗಳೂರು ಮಹಾನಗರಕ್ಕೆ ಪಾಲು ಮಾಡಿ ಇದರ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ. ಅನೇಕ ಅವೆಲ್ಲವನ್ನು ಕೂಡ ನಾವು ಜನಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು. ಬೇರೆ ಯಾವುದೋ ಪಕ್ಷ ಬಂದರೆ ಅವರು ಒಂದು ಸಣ್ಣ ಕೆಲಸ ಮಾಡಿದ್ರೆ ದೊಡ್ಡದಾಗಿ ಅವರು ಪೋಸ್ ಕೊಡ್ತಾರೆ. ಆದರೆ ನಾವು ದೊಡ್ಡ ದೊಡ್ಡ ಕೆಲಸ ಮಾಡಿದ್ರು ಕೂಡ ಯಾವುದೇ ಅದಕ್ಕೆ ಇದೇ ಇರೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತೇನು ಕಾರ್ಯಕ್ರಮಗಳಿಂದ ಅಪ್ಪಾಜಿಯವ್ರ ಕಾಲದಲ್ಲಿ, ಕುಮಾರಣ್ಣವ್ರ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ಆಗಿದ್ದಾವೆ, ಅವೆಲ್ಲನ್ನ ಸ್ಥಳೀಯವಾಗಿ ಜನಗಳಿಗೆ ಮನವರಿಕೆ ಮಾಡಿ ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಹೆಚ್ಚಿನ ರೀತಿಯಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು ನಾವು ನೀವೆಲ್ಲ ಮಾಡೋಣ ಅಂತೇಳಿ ಈಗಾಗಲೇ ಸಮಯ ಆಗಿದೆ. ಅದರಲ್ಲಿ ಹೆಚ್ಚಿಗೆ ಸಮಯ ತಗೊಂಡಿರ ಇವತ್ತು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರ ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರುಗಳಿಗೆ ಒಬ್ಬೊಬ್ಬರದ್ದು ಹೇಳೋಕ್ಕಷ್ಟೇ ಎಲ್ಲ ಲೇಟ್ ಆಗುತ್ತೆ. ಹಾಗಾಗಿ ಎಲ್ಲರೂ ಶ್ರಮ ಪಟ್ಟಿದ್ದಾರೆ. ಮಾಜಿ ನಗರಸಭಾ ಸದಸ್ಯರುಗಳು ಮತ್ತು ಮುಖಂಡರುಗಳೆಲ್ಲ ಸೇರಿ ಕಾರ್ಯಕ್ರಮ ಯಶಸ್ಸು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಸಹೋದರಿ ಛಾಯಾ ಕೂಡ ಹೆಚ್ಚಿನ ಆಸಕ್ತಿ ವಹಿಸಿ ಅವರೆಲ್ಲ ಸ್ನೇಹಿತರನ್ನು ಒಗ್ಗೂಡಿಸ್ಕೊಂಡು ಮಾಡಿದ್ದಾರೆ. ಅವರಿಗೆಲ್ಲ ಭಗವಂತ ಮುಂದೆ ದಿನ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ನಾನು 2 ಮಾತು ಮುಗುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದಾಗಿ ಮಹಿಳಾ ಮನೆಗಳಿಗೆ, ನನ್ನ ಬಂಧುಗಳಿಗೆ, ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸುತ್ತಾ, ಬೋಲೋ ಭಾರತ್ ಮಾತಾ ಕಿ, ದೇವೇಗೌಡ ಅಪ್ಪಾಜಿಗೆ, ಕುಮಾರಣ್ಣಂಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಳ್ಳೆಯದಾಗಲಿ ಎಲ್ಲರಿಗೂ. ವೇದಿಕೆ ಮೇಲೆ ಸಾಕ್ಷೀಕರಿಸಿರ್ತಕ್ಕಂಥ ಲೀಲಾದೇವಿ ಅಮ್ಮನವರ ಪೂಜ್ಯ ಅಮ್ಮನವರಾದ ಲೀಲಾದೇವಿ ಆರ್ ಪ್ರಸಾದ್ ಅವರಿಗೂ ಹಾಗೂ ಎಲ್ಲರಿಗೂ ಹೇಳ್ಬಿಡ್ತೀನಿ, ಯಾಕೆ ಅಂತಂದರೆ ಸಮಯದ ಅಭಾವ ತುಂಬ ಇದೆ. ಈ ಮಹಿಳಾ ಕಾರ್ಯಕ್ರಮದಲ್ಲಿ ಮಹಿಳೆಯರ ಬಗ್ಗೆ ಮಾತ್ರ ನಾವು ಮಾತಾಡ್ತೀವಿ. ಯಾಕೆ ಅಂದರೆ ಎತ್ರ ನಾರ್ಯಂತೆ ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ. ಯಾಕೆಂದರೆ ಎಲ್ಲಿ ಹೆಣ್ಣನ್ನು ಪೂಜ್ಯ ಮನೋಭಾವದಿಂದ ಕಾಣ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರಂತೆ. ಮನೇಲೂ ಅಷ್ಟೇ, ಯಾರ ಮನೆಯಲ್ಲಿ ಹೆಣ್ಮಕ್ಳುಗಳ್ನ ಅವ್ರನ್ನ ತುಂಬ ಒಳ್ಳೆ ರೀತಿಲಿ ನಗ್ನಗ್ತಾ ಯಾವುದೇ ನೋವು ಇಲ್ದಂಗೆ ನೋಡ್ಕೊಂಡಿರ್ತಾರೆ, ಆ ಮನೆ ಯಾವಾಗಲೂ ಸಮೃದ್ಧಿಯಾಗಿ ನಗ್ನಗ್ತಾ ಕಳಕಳಿಯಾಗಿರುತ್ತೆ. ಹಾಗೆಯೇ ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಮೊದಲು ಮನೆಯಲ್ಲಿ ಹೆಣ್ಮಗಳು ಒಂದು ಮಕ್ಕಳಿಗೆ ತಾಯಿಯಾಗಿ, ಮತ್ತು ಗಂಡನಿಗೆ ಹೆಂಡತಿಯಾಗಿ, ತಂದೆಗೆ ಮಗಳಾಗಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣು ಒಂದು ತನ್ನ ಕಾರ್ಯವನ್ನು ನಿರ್ವಹಿಸ್ತಾಳೆ. ಆ ಹೆಣ್ಣಿಗೆ ತನ್ನದೇ ಆದಂಥ ಶಕ್ತಿ ಇರುತ್ತೆ. ಇವತ್ತು ನಾವು ಹೆಣ್ಣಿಗೆ, ಯಾಕೆಂತಂದರೆ ಹೆಣ್ಣು ದೇವರುಗಳು ಇವತ್ತು ಶಕ್ತಿ ರೂಪ ಅಂತ ನಾವು ಹೋಗ್ತೀವಿ. ಅದೇ ಥರ ನಮ್ಮ ಮನೆಯಲ್ಲೂ ಅಷ್ಟೇ, ಹೆಣ್ಮಕ್ಳು ಒಂದು ಶಕ್ತಿ ಇದ್ದಂಗೆ ಮನೆಗೆ. ತಾನು ಒಂದು ವಿದ್ಯೆ ಕಲಿಸಿ ತನ್ನ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು, ಆ ಸಂಸ್ಕಾರದಿಂದ ಇನ್ನೊಂದು ಮನೆ ಬೆಳಗಕ್ಕೆ ಅಂತ ನಾವು ಹೆಣ್ಣು ಮಕ್ಕಳನ್ನು ಕಳಿಸ್ತೀವಿ. ಹಾಗಾಗಿ ನಾವು ಯಾವತ್ತೂ ಹೆಣ್ಮಕ್ಳು ಯಾವುದರಲ್ಲೂ ಏನೂ ಕಡಿಮೆ ಇಲ್ಲ ಅಂತಂತ ನಾನು ಹೇಳಕ್ಕೆ ಬಯಸ್ತೀನಿ. ಇನ್ನೊಂದೇನಂತಂತಂದರೆ, ಇವತ್ತು ಕುಮಾರಣ್ಣವರು ಆರೋಗ್ಯ ಇರ್ಬೋದು, ಭಗವಂತ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಕುಮಾರಣ್ಣವ್ರ ಮೇಲೆ ಇರಲಿ ಅಂತ ನಮ್ಮೆಲ್ಲ ಹೆಣ್ಮಕ್ಳ ಆಶೀರ್ವಾದನೂ ಕೂಡ ಕುಮಾರಣ್ಣವ್ರಿಗೆ ಆಯಸ್ಸು, ಆರೋಗ್ಯ, ನಮ್ಮೆಲ್ಲರೂ ಆಯಸ್ಸು ಸ್ವಲ್ಪ ಸ್ವಲ್ಪ ಕೊಡಲಿ ಅಂತ ಕೇಳ್ಕೊತೀನಿ. ಹಾಗೆ ದೇವೇಗೌಡ ಅಪ್ಪಾಜಿಯವರ ಆ ಒಂದು ಗತ್ತಿದೆಯಲ್ಲ, ಇಡೀ ಹಳ್ಳಿಯಿಂದ ಡಿಲ್ಲಿವರೆಗೂ ಗೊತ್ತಾಗಿದೆ. ಮತ್ತೆ ಅದೇ ಥರ ಇನ್ನು ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಅಂಥ ಒಬ್ಬ ಮನುಷ್ಯ ಬದುಕಿದ್ದಾಗಲೇ ಇನ್ನೊಂದು ಬಾರಿ ಕುಮಾರಣ್ಣನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನೋ ಮಹಾದಾಸೆ ಇದೆ. ಅದನ್ನೆಲ್ಲ ನಾವು ಎಲ್ಲ ಒಂದು ನಮ್ಮ ಜೊತೆಯಲ್ಲಿ ಯಾರೇ ಏನೇ ಒಂದು ಮಾತಾಡಿದ್ರು ಕೂಡ ಅದೆಲ್ಲ ಮನಸ್ಸಿಗೆ ಇಟ್ಕೊಳ್ಳೋದೇನೆ ನಾವೆಲ್ಲ ಒಗ್ಗಟ್ಟಾಗಿ ಈ ಸರಿ 2028ಕ್ಕೆ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟೋ ಹಳೆ ಹೆಣ್ಮಕ್ಳುಗಳಿದ್ದಾರೆ, ಇನ್ನು ಮುಂದೆ ಕೂತಿದ್ದಾರೆ. ಆಂಟಿ ನೋಡ್ತಾ ಇದ್ದಾರೆ, ಅವರು ಮುನ್ಷಾಮಣ್ಣವ್ರು ಕೈಯಿಂದ ಇದು ಮಾಡ್ತಾ ಇದ್ದಾರೆ. ಅವರೆಲ್ಲ ಭಾಳ ನಿಷ್ಠಾವಂತರು, ಹಳೆ ಕಾರ್ಯಕರ್ತರು ಆ ಕಡೆನೂ ಕೂತಿದ್ದಾರೆ. ಅವ್ರನ್ನೆಲ್ಲರೂ ದಯವಿಟ್ಟು ಗಮನಿಸ್ಕೋಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇದು ಹೆಣ್ಮಕ್ಳು ಪಕ್ಷ. ಹೆಣ್ಮಕ್ಳು ಇಲ್ಲ ಅಂತಂದರೆ ಅದಕ್ಕೆ ಕಳೆನೇ ಇರಲ್ಲ. ಇನ್ನೂ ಒಂದು 10 ಜನ ವೇದಿಕೆ ಮೇಲೆ ಕೂತ್ಕೋಬೇಕಾಗಿತ್ತು. ತುಂಬ ಕಳೆ ಇರುತ್ತೆ. ಯಾಕೆಂದರೆ ಹೆಣ್ಮಕ್ಳಲ್ಲಿ ಅಂಥ ಕಳೆ ಇದೆ. ಇವತ್ತು ಒಂದು ಹೆಣ್ಮಕ್ಳು 10,000 ಓಟ್ ಹಾಕ್ಸೋಷ್ಟು ಕೆಪಾಸಿಟಿ ಇರುತ್ತೆ ಹೊರತು ಗಂಡು ಮಕ್ಕಳು ಜೊತೆಲಿ ಇರ್ತಾರಷ್ಟೇ. ಹೆಣ್ಣಿದ್ರೆ ಮಾತ್ರ ಮನೆಯಲ್ಲಿ ಆರೋಗ್ಯ ಇರೋದು, ಸಂಸ್ಕಾರ ಇರೋದು, ಪ್ರತಿಯೊಂದಿದ್ರೆ ಹೆಣ್ಣಿಂದ
ಮಾತ್ರ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ನಿಮ್ಮ ಮಕ್ಕಳಿಗಾಗಲಿ ಅಥವಾ ನಿಮ್ಮ ಮನೆಯಲ್ಲಾಗಲಿ ಮೊದಲು ಇವತ್ತು ಸಂಸ್ಕಾರ ಅನ್ನೋದು ಹೊರಟೋಗಿದೆ, ದಯಮಾಡಿ ಅದನ್ನು ಕೊಡಬೇಕು ಅಂತಂತೇಳಿ ಈ ನಿಮ್ಮೆಲ್ಲ ಮುಖಾಂತರ ಕೇಳ್ಕೊತೀನಿ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ JDS, ಜೈ ದೇವೇಗೌಡ, ಕುಮಾರಣ್ಣ, ನಿಖಿಲ್ ಕುಮಾರಸ್ವಾಮಿ. ಒಬ್ಬ ಯಶಸ್ವಿ ಪುರುಷ. ನಮಸ್ಕಾರಗಳು. ಇವತ್ತೇನು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶೀರ್ಷಿಕೆ ಅಡಿಯಲ್ಲಿ ನಾವು ಮಹಿಳಾ ಸಂಭ್ರಮ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಮಹಿಳೆಯರ ದಿನಾಚರಣೆಯನ್ನು ಆಚರಿಸ್ಬೇಕು ಅಂತ ನಾವು ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ಮತ್ತು ಮಹಿಳೆಯರೆಲ್ಲ ನಾವು ಒಂದು ಒಗ್ಗಟ್ಟಾಗಿ ಯಾವುದಾದ್ರೂ ಕಾರ್ಯಕ್ರಮ ಆಚರಿಸ್ತೀವಿ ಅಂತ ಯೋಚನೆ ಮಾಡಿದ್ರೆ ನಾವು ಮಹಿಳಾ ಕಾರ್ಯಕ್ರಮ ಏನಾದರೂ ಮಾಡೋಣ ಅಂತ ನನ್ನ ತಲೆಗೆ ಅನ್ನಿಸ್ತು. ಅದಕ್ಕೆ ಎಲ್ಲ ಸಹಕಾರ ಹೆಂಗೆ ತಗೊಳ್ಳೋದು, ಏನು ಮಾಡೋದು ಅನ್ನೋದು ಫಸ್ಟ್ ಗೊಂದಲದ ದಿನಗಳಾಗಿತ್ತು ನನಗೆ. ಫಸ್ಟ್ ನಾನು ಹೋಗಿ ಅಂದನಪ್ಪನವ್ರನ್ನ ಮೀಟ್ ಮಾಡಿದೆ. ಅಣ್ಣ ಏನು ಮಾಡೋದು, ಏನು ಕಾರ್ಯಕ್ರಮಗಳು ಮಾಡೋದು ಅಂದೆ. ಅಣ್ಣ ಯಾವುದೇ ರೀತಿಯಿಂದ ಹೇಳಿದ್ರು, ಎಲ್ಲ ಕೆಲಸಗಳು ಮಾಡ್ಕೊ, ನೀವು ಮುಂದೆ ಹೋಗಿ ಕೆಲಸ ಮಾಡ್ಕೊಳ್ಳಿ, ನಮ್ಮದೇನಿಲ್ಲ, ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ. ನನಗೆ ಅಲ್ಲಿಂದ ಒಂಚೂರು ಏನಾದರೂ ಮಾಡಬೇಕು ಅಂತ ಅನ್ನೋ ಮನೋಭಾವನೆ ಬಂತು. ಆಮೇಲೆ ಅಂದನಪ್ಪನವ್ರ ಅಧ್ಯಕ್ಷತೆಯಲ್ಲಿ ಅಂದನಪ್ಪನವರು ಆಯ್ತಮ್ಮ ಮಾಡು, ನಾನು ನಿಮಗೆ ಸಹಕಾರ ಕೊಡ್ತೀನಿ. ಅಲ್ಲಿಂದ ನನಗೆ ಒಂದು ಧೈರ್ಯ ಬಂತು, ಏನಾದರೂ ಒಂದು ಮಾಡಬೇಕು ನಮ್ಮ ದಾಸರಳ್ಳಿಲಿಂತ ಮಹಿಳಾ ಸಂಭ್ರಮ ಅಂತ ಒಂದು ಶೀರ್ಷಿಕೆಯಿಂದ ಪ್ರಾರಂಭ ಮಾಡೋಣ ಅಂತ ಅನ್ನೋ ಮನೋಭಾವನೆ ನನ್ನಲ್ಲಿ ಬಂತು. ಆಗ ನಾನು ಯಾರನ್ನ ಕರೆಸೋದಪ್ಪ, ಏನು ಮಾಡೋದು, ನನ್ನ ಕೈಯಲ್ಲಿ ಆಗುತ್ತಾ ಅನ್ನೋ ಮನೋಭಾವನೆ ನನ್ನಲ್ಲಿ ಬಂತು. ಆಗ ಶೈಲಾ ಮೇಡಮ್ ಅವ್ರ ಹತ್ರ, ಮೇಡಮ್ ನೀಲಾದೇವಿ ಅಮ್ಮವ್ರನ್ನ ಕರ್ಸೋಣ ಅಂತ ಮಾತಾಡಿ, ಆಯ್ತಮ್ಮ ಹೋಗೋಣ ಅಂದರು. ಸರಿ, ಅಮ್ಮನ ಹತ್ರ ಹೋದಾಗ ಬರ್ತಾರೋ ಬರಲ್ವೋ ಅನ್ನೋ ಮನೋಭಾವನೆ ನನ್ನಲ್ಲಿ ಇತ್ತು. ಬಟ್ ಅಮ್ಮನ ನೋಡಿದಾಗ ಅಷ್ಟು ಸರಳ ವ್ಯಕ್ತಿತ್ವ ನೋಡಿದ ತಕ್ಷಣ ಆಯ್ತಮ್ಮ ದಾಸಹಳ್ಳಿಯಿಂದ ಬಂದಿದ್ದೀರಾ ಅಂತ ಮಾತಾಡ್ಬಿಟ್ಟು ಎಲ್ಲರನ್ನೂ ಅತಿ ವಿನೀಯತೆಯಿಂದ ನಮ್ಮನ್ನು ಮಾತಾಡ್ಸಿದ್ರು. ಆಮೇಲೆ ಎಷ್ಟು ನೀಟಾಗಿ ಡೈರಿ ತಂದು ಎಷ್ಟು ಮುದ್ದಾಗಿ ಆ ಹೆಸರುಗಳು ಬರ್ಕೊಂತ ಹೋದ್ರು ಅಂದರೆ ದಾಸರಳ್ಳಿನ ಎಷ್ಟು ಗಂಟೆಗೆ ಬರ್ಬೇಕು ನಾವು, ಆಯ್ತಮ್ಮ ಬರ್ತೀನಿ. ನಂಗೆ ನಿಜವಲ್ಲೂ ತುಂಬ ಖುಷಿ ಆಯಿತು. ನಮ್ಮ ಹೆಣ್ಮಕ್ಳುಗಳಿಗೂ ಅಷ್ಟೇ, ನಾವೆಲ್ಲ ಜೊತೆಗೆ ಹೋದವ್ರಿಗೆ ಇಷ್ಟು ಸರಳ ಮಹಿಳೆನ ಅನ್ನೋದು ನನಗೂ ಒಂಥರ ಆಯಿತು. ನಮ್ಮ ರಶ್ಮಿ ರಾಮೇಗೌಡರು ಮೇಡಮ್ ಅವ್ರು ಬರಬೇಕಿತ್ತು, ಕಾರಣಾಂತರಗಳಿಂದ ಏನೋ ಅವ್ರ ಮನೇಲಿ ತುಂಬ ತೊಂದರೆ ಆಗಿರೋದ್ರಿಂದ ಮೇಡಮ್ ಅವ್ರು ಬರಲಿಲ್ಲ. ನಮ್ಮ ಶೈಲಜಾ ಮೇಡಮ್ ಅವರು ತುಂಬ ನನಗೆ ಸಪೋರ್ಟ್ ಕೊಟ್ಟರು. ಮತ್ತು ನಮ್ಮ ಕನ್ಯಾಕುಮಾರಿ ಮೇಡಮ್ ಅವರೇ ಆಗಲಿ ಕರೆದಿದ್ದ ತಕ್ಷಣ ಆಯಿತು ಸಯ, ಯಾವುದೇ ಕಾರಣಕ್ಕೂ ನಾನು ಬಂದೇ ಬರ್ತೀನಿ ಅಂತ ನನಗೆ ಹೇಳಿದ್ರು. ಮತ್ತು ನಮ್ಮ ಕವಿರಾಜ ರೆಡ್ಡಿ ಮೇಡಮ್ ಅವರಾಗಲಿ, ನಮ್ಮ ಮಂಗಳಮ್ಮ ಅವರಾಗಲಿ, ಪ್ರತಿಯೊಬ್ಬರು ಅಷ್ಟೇನೇ ನನಗೆ ತುಂಬ ಸಹಕಾರ ಕೊಟ್ಟರು. ನನಗೆ ನಿಜವಾಗ್ಲೂ ಈ ಕಾರ್ಯಕ್ರಮ ಇಷ್ಟರ ಮಟ್ಟಿಗೆ ಆಯಿತು, ಯಶಸ್ವಿ ಆಗ್ತದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಮೊದಲಿಗೆ ನನಗೆ ಬೆಂಬಲ ಕೊಟ್ಟಿದ್ದು ನಮ್ಮ ವಾರ್ಡ್ ಅಧ್ಯಕ್ಷರುಗಳು. ನಾನು ಅದನ್ನು ಇವ್ರನ್ನ ನೆಂಬಿಸ್ಕೊಳ್ಳೇಬೇಕು. ಪ್ರತಿಯೊಬ್ಬರು ನಾವು ಹೋಗಿ ಸಹಕಾರ ಅಥವಾ ನೀವು ಅವ್ರನ್ನ ನಾವು ಕೇಳ್ಕೊಂಡಾಗ ಪ್ರತಿಯೊಬ್ಬರು ಆಯಿತು ದಾಸರಳ್ಳಿಯಿಂದ ಒಂದು ಮಟ್ಟದಲ್ಲಿ ಏನೋ ಮಾಡ್ತಿದ್ದೀರಾ, ಯಾವತ್ತೂ ಮಾಡಿಲ್ಲ, ಮಾಡ್ರಿ ಅಮ್ಮ ನಾವಿದ್ದೀವಿ ಅಂತಂದಾಗ ನಮ್ಮಲ್ಲೂ ಏನೋ ಒಂದು ಹುಮ್ಮಸ್ ಬಂತು, ನಾನು ಮಾಡ್ತೀವಿ ಅನ್ನೋ ಮನೋಭಾವನೆ ನನ್ನಲ್ಲೂ ಬಂತು. ದಯವಿಟ್ಟು ನಾನು ಇದರಲ್ಲಿ ಹೇಳೋದಂದರೆ ಎಲ್ಲ ವಾರ್ಡ್ ಅಧ್ಯಕ್ಷಗಳು ನನಗೆ ಪೂರ್ಣ ಪ್ರಮಾಣದ ಬೆಂಬಲ ನೀಡಿದ್ರು. ಮತ್ತು ನಮ್ಮ ಶಿವಣ್ಣವರೇ ಆಗಲಿ, ಪ್ರತಿಯೊಬ್ಬರು ಆಗಲಿ, ನಮ್ಮ ಮುನೇಗೌಡರು ಕೆಲವು ಕಾರಣಾಂತರಗಳಿಂದ ಬಂದಿಲ್ಲ, ಕೆಲವು ಕೆಲಸದ ನಿಮಿತ್ತ ಹೊರಗಡೆ ಆಗಿದ್ದಾರೆ. ದಯವಿಟ್ಟು ಎಲ್ಲರೂ ನನಗಷ್ಟೇ ಸಹಕಾರ ಕೊಟ್ಟರು. ಇದರಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಾದ್ರು ನಮ್ಮ ಮಹಿಳಾ ಟೀಮು ಇವತ್ತೇನು ಎಲ್ಲೋ ಕಲರ್ ಸೀರೆ ಉಟ್ಕೊಂಡು ಮುಂದೆಗಡೆ ಕೂತಿದ್ದಾರೆ ಅಂದರೆ ಆ ಮಹಿಳೆಯರು ನಮಗೆ ಒಳ್ಳೆ ಬೆಳಗ್ಗೆ ಅಂದರೆ ಬರೋರು, ಸಾಯಂಕಾಲ ಅಂದರೆ ಬರೋರು. ಒಂದು ಹಬ್ಬದ ಕಾರ್ಯಕ್ರಮಗಳನ್ನ ಬದಿಗೊತ್ತಿ, ಖಾಸಗಿ ಕಾರ್ಯಕ್ರಮಗಳನ್ನ ಬದಿಗೊತ್ತಿ 10-20 ದಿವಸದಿಂದ ನಾವು ಸತತವಾಗಿ ಎಲ್ಲರಿಗೂ ಕಾರ್ಡ್ ಕೊಡೋದಾಗಲಿ, ಕರೆಯೋದಾಗಲಿ, ಕಾರ್ಯಕ್ರಮ ಮಾಡೋದಾಗಲಿ ನನಗಿಂತ ಹೆಚ್ಚು ಶ್ರಮ ಅವ್ರು ವಹಿಸೋರು. ನನಗಾದರೂ ಒಂದೊಂದ್ಸರಿ ಆಯ್ತತಾ ಅಂದಾಗ ನಡಿ ಮೇಡಮ್ ಅವರೇ ಮಾಡೋಣ, ನಮ್ಮ ಕೈಲಿ ಆಯ್ತತೆ, ನೀವು ಯಾಕೆ ಕೂತ್ಕೊಂತೀರಾ ಅನ್ನೋ ಮನೋಭಾವನೆ ನನಗೆ ಹೇಳಿದಾಗ ಮಾಡ್ಬೋದು ನಡಿ ಅಂತ ಅನ್ನೋವಾಗ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇದು ನನ್ನೊಬ್ಬಳದೇ ಕಾರ್ಯಕ್ರಮ ಅಥವಾ ನಾನೊಬ್ಬಳೇ ಆರ್ಗನೈಸ್ ಮಾಡಿರೋದಲ್ಲ, ಏನು ನನ್ನ ಟೀಮ್ ವರ್ಕ್ ಕೆಲಸ ಇವತ್ತು ಪ್ರತಿಫಲ ತೋರಿಸ್ತೈತೆ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೇಳಕ್ಕೆ ಇಚ್ಛೆಪಡ್ತೀನಿ. ಜೈ ಹಿಂದ್, ಜೈ ಕನ್ನಡ. ಸಾರಿ, ತುಂಬ ಆತ್ಮೀಯರಾಗಿರತಕ್ಕಂಥ ನಮ್ಮ ಮುನ್ಸಾಮಣ್ಣವ್ರನ್ನ ನಾನು ಮರ್ತುಬಿಟ್ಟಿದ್ದೀನಿ. ಯಾಕಂದರೆ ಅಣ್ಣಗ ನನಗೆ ಜಾಗ ಕೊಟ್ಟವ್ರೆ, ನಾನು ಇವತ್ತು ಅವ್ರನ್ನೇ ಮರ್ತುಬಿಟ್ಟಿದ್ದೀನಿ. ದಾನ ಕ್ಷಮೆ ಇರಲಿ. ಸಹಕಾರ ಅನ್ನೋದು ಎಲ್ಲರೂ ಒಟ್ಟಿಗೆ ಮಾಡಿದಾಗ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಕಾರಣ
ಈ ಕಾರ್ಯಕ್ರಮವನ್ನು ಸಹಕಾರದೊಂದಿಗೆ ಅದ್ಧೂರಿಯಾಗಿ ಮಾಡಿ ಕಾರ್ಯಕ್ರಮದ ಉದ್ದೇಶಿಸಿ ಮಾತಾಡಿದಂತಹ ಛಾಯಾ ಮಹಿಳಾ ಅಧ್ಯಕ್ಷರು ಇವರಿಗೆ ಎಲ್ರಿಗೂ ನಮಸ್ಕಾರ. ಏನಿವತ್ತಿನ ದಿವಸ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಮಾರ್ಚ್ 8ನೇ ತಾರೀಕು ನಾವೇನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ, ಅವತ್ತು ಒಂದಿನಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅಲ್ಲ. ಈ ಒಂದು ತಿಂಗಳು ಪೂರ್ತಿಯಾಗಿ ಎಲ್ಲರೂ ಸಹನೂ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾರೆ. ಅಂಥದ್ದು ಇವತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮಹಿಳಾ ಅಧ್ಯಕ್ಷ ಆಗಿರ್ತಕ್ಕಂಥ ಛಾಯಾ ಲಕ್ಷ್ಮೀದೇವರ ನೇತೃತ್ವದಲ್ಲಿ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ನಮ್ಮ ನಾಯಕರು, ಮಾಜಿ ವಿಧಾನಸಭೆಯ ಉಪಾಧ್ಯಕ್ಷರು, ಹಿರಿಯರು, ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಕೃಷ್ಣಾರೆಡ್ಡಿ ಅಣ್ಣವರೇ, ಇನ್ನೊಬ್ಬರು ಹಿರಿಯರು ನಗರಸಭೆಯ ಮಾಜಿ ಅಧ್ಯಕ್ಷರು, ಈ ಭಾಗದ ಚುನಾವಣೆ ಕೂಡ ಸ್ಪರ್ಧೆ ಮಾಡಿದ್ರು, ಈ ಭಾಗದ ನಾಯಕರಾಗಿರ್ತಕ್ಕಂಥ ನಮ್ಮ ಅಂದನಪ್ಪಣ್ಣವರೇ, ಇವತ್ತು ಇನ್ನೊಬ್ಬರು ಮಾಜಿ ಸಚಿವರು ನಿಮ್ಮನ್ನೆಲ್ಲ ಕುರಿತು ಮಾತನಾಡಿದಂಥ ಲೀಲಾದೇವಿ ಆರ್ ಪ್ರಸಾದ್ ಅಮ್ಮನವರೇ, ಇನ್ನೊಬ್ಬರು ಬೆಂಗಳೂರು ಮಹಾನಗರದ ಗ್ರೇಟರ್ ಬೆಂಗಳೂರಿನ ಮಹಿಳಾ ಘಟಕದ ಅಧ್ಯಕ್ಷರು, ನನ್ನ ಸೋದರಿ ಸಮಾನರು ಆಗಿರ್ತಕ್ಕಂಥ ಶೈಲಜಾ ರಾವ್ ಅವರೇ, ಇನ್ನೊಬ್ಬರು ಕನ್ಯಾಕುಮಾರಿ ಅಕ್ಕ ಅವರೇ, ಇನ್ನೊಬ್ಬ ಹಿರಿಯರು ಈ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ಪಕ್ಷದ ಸಂಘಟನೆಯಲ್ಲಿ ಯಾವಾಗಲೂ ಸಹ ಮುಂಚೂಣಿಯಲ್ಲಿರ್ತಾರೆ. ಹಾಗೂ ಪಕ್ಷದ ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಸಹ ಪಕ್ಷದ ಎಲ್ಲರನ್ನೂ ಸಹ ವಿಶ್ವಾಸಕ್ಕೆ ತಗೊಂಡೋಗಿ ಪಕ್ಷದ ಸಂಘಟನೆ ವಿಚಾರ ಬಂದವಾಗ ಸಾಕಷ್ಟು ಸಭೆಗಳನ್ನು ಮಾಡಿ ಯಶಸ್ವಿಗೊಳಿಸಿರ್ತಕ್ಕಂಥ ಮಾಜಿ ನಗರಸಭಾ ಸದಸ್ಯರು ಆಗಿರ್ತಕ್ಕಂಥ ಶ್ರೀಯುತ ಮುನ್ಷಾಮಣ್ಣವರೇ, ನಮ್ಮ ಶಿವಣ್ಣವ್ರು, ಬೈರಣ್ಣವರು, ರಾಣಿ ಪ್ರತಾಪ್ ಅವರು ಮಾತನಾಡಿದ್ದಾರೆ, ಅಹಂಕಾರ್ ಅವರು ಭಾಳ ಚೆನ್ನಾಗಿ ಮಾತನಾಡ್ತಾ ಇದ್ರು. ಇನ್ನೊಬ್ಬರು ಈ ಭಾಗದ ನಮ್ಮ ನಾರ್ತ್ನ ಅಧ್ಯಕ್ಷರು, ಹಿರಿಯರು ಆಗಿರ್ತಕ್ಕಂಥ ಅವರು ಹಿಂದೆ ನಗರಸಭೆಯಲ್ಲಿ ಸದಸ್ಯರು ಸಹ ಆಗಿತ್ತು ಅಂತ ಕವಿತಾ ರೆಡ್ಡಿ ಮೇಡಮ್ ಅವರೇ, ಮಂಗಳಕ್ಕರ್ ಅವರೇ, ಹಿಂದೆ ನಮ್ಮ ಪಕ್ಷದ ಸೌತ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷರು, ಆತ್ಮೀಯರು ಆಗಿರ್ತಕ್ಕಂಥ ತುಳಸಿರಾಮ್ ಅವರೇ, ಭಾಳ ಜನ, ಹನುಮಂತಣ್ಣು, ನಮ್ಮ ಅಣ್ಣ ಶಿವಣ್ಣವರು ಎಲ್ಲ ಭಾಳ ಜನ ಹಿರಿದಿದ್ದಾರೆ. ವೇದಿಕೆ ಹಿಂಭಾಗದಲ್ಲಿ ಎಲ್ಲ ಪಕ್ಷದ ಪ್ರಮುಖ ಮುಖಂಡರು, ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ನಮ್ಮ ಪಕ್ಷದ ಮಹಿಳಾ ಮುಖಂಡರು, ವಿಶೇಷವಾಗಿ ತಾವು ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿರ್ಬೋದು ಅಥವಾ ಫ್ಯಾಕ್ಟ್ರಿಗಳಲ್ಲಿರ್ಬೋದು ಭಾಳ ಜನ ದಿನನಿತ್ಯದ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊಟ್ಟು ಇವತ್ತು ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ತಾವೆಲ್ಲ ಏನು ಭಾಗವಹಿಸಿದ್ದೀರಿ, ತಮಗೆ ನಾನು ಪಕ್ಷದ ವತಿಯಿಂದ ಅಭಿನಂದನೆಯನ್ನು ಮತ್ತು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ. ತಮಗೆ ಈ ಯಶಸ್ಸು ಸಿಗಬೇಕು. ಯಾಕೆ ಅಂತಂದರೆ 3 ಗಂಟೆಯಿಂದ ತಾವೆಲ್ಲ ಭಾಳ ಇಲ್ಲಿ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ನಮ್ಮ ನಾಯಕರುಗಳು ಏನೆಲ್ಲ ಮಾತನಾಡ್ತಾ ಇದ್ದಾರೆ ಅದನ್ನೆಲ್ಲ ಸಹ ತಾವು ಆಲಿಸ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಏನು ಈ ಪಕ್ಷ, ಈ ಒಂದು ರಾಜ್ಯದಲ್ಲಿ 3 ಪ್ರಮುಖ ಪಕ್ಷಗಳಿದ್ದಾವೆ. 2 ರಾಷ್ಟ್ರೀಯ ಪಕ್ಷಗಳು, ಅದರಲ್ಲಿ ಒಂದು ನಮ್ಮ ಪ್ರಾದೇಶಿಕ ಪಕ್ಷ JDS ಪಕ್ಷ. ಅಂತ ಒಂದು JDS ಪಕ್ಷ ಇವತ್ತು 25 ವರ್ಷದ ವಸಂತಗಳನ್ನು ಮುಗಿಸಿ ಸಿಲ್ವರ್ ಜುಬಿಲಿನ ಬೆಳ್ಳಿ ಹಬ್ಬವನ್ನು ನಾವು ಆಚರಣೆ ಮಾಡಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಪ್ರಾದೇಶಿಕ ಪಕ್ಷ ಇದ್ದರೆ ಅದು JDS ಪಕ್ಷ ಅಂತ ಹೆಮ್ಮೆಯಿಂದ ನಾವೆಲ್ಲ ಎದೆ ತಟ್ಟಿ ಹೇಳಬೇಕಾಗ್ತದೆ. ಅಷ್ಟೇ ಅಲ್ಲ, ತಾವೆಲ್ಲ ಮಹಿಳೆಯರು ಇಲ್ಲಿ ಬಂದು ಭಾಳ ಜನ ಕುಳಿತಿದ್ದೀರಿ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇವತ್ತು ಮಹಿಳೆಯರಿಗೆ 33% ರಿಸರ್ವೇಷನ್ನು. ಇವತ್ತು ಯಾರೋ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಇವತ್ತು ಯಾರಾದರೂ ಮಹಿಳೆಯರಿಗೆ ಇವತ್ತು ಅಧಿಕಾರ ಸಿಗುತ್ತೆ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಭಾಳ ಜನ ಇವತ್ತು ಹೆಣ್ಮಕ್ಳಿಗೆ ಅಧಿಕಾರ ಸಿಕ್ಕಿದೆ ಅಂತ ಅಂದರೆ ಅದ್ರ ಕೊಡುಗೆ ಯಾರ್ದಪ್ಪ ಅಂತೇಳಿ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅಂಥ ಕೊಡುಗೆಯನ್ನು ಕೊಟ್ಟಿದ್ದು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರು ಕೊಟ್ಟಿರ್ತಕ್ಕಂಥದ್ದು ಅಂತೇಳಿ ತಾವ್ಯಾರೂ ಸಹ ಮರಿಬಾರ್ದು. ಅಷ್ಟೇ ಅಲ್ಲ, ತಾವೆಲ್ಲ ಈ ರಾಜ್ಯದಲ್ಲಿ ಭಾಳ ಜನ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದನ್ನು ತಾವು ನೋಡಿದ್ದೀರಿ. ಇವತ್ತು ಡಿಜಿಟಲ್ ಯುಗ,
ಇವತ್ತು ಇಲ್ಲಿ ಎಷ್ಟು ಜನ ಮಹಿಳೆಯರು ಕುಳಿತುಕೊಂಡಿದ್ದೀರಿ, ತಾವೆಲ್ಲರೂ ಸಹ ಸೋಷಿಯಲ್ ಮೀಡಿಯಾವನ್ನು ನೋಡ್ತೀರಿ. ಸೋಷಿಯಲ್ ಮೀಡಿಯಾದಲ್ಲಿ ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು ಇವತ್ತು ಅವರು ಈ ರಾಜ್ಯದಲ್ಲಿ ಭಾಳ ಒಂದು ಬಾರಿ 14 ತಿಂಗಳು, ಒಂದು ಬಾರಿ 20 ತಿಂಗಳು ಏನು ಅಧಿಕಾರವನ್ನು ಮಾಡಿದ್ರು. ಆ ಅಧಿಕಾರ ಮಾಡಿದಂಥ ಸಂದರ್ಭದಲ್ಲಿ ಈ ರಾಜ್ಯದ ಮಹಿಳೆಯರಿಗೆ ಯಾವ ರೀತಿ ಗೌರವವನ್ನು ಕೊಟ್ಟಿದ್ದಾರೆ, ರಾಜ್ಯದ ಮಹಿಳೆಯರ ಕಣ್ಣೀರನ್ನು ಯಾವ ರೀತಿ ಒರೆಸಿದ್ದಾರೆ ಅಂತೇಳಿ ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತೇಳಿ ನಾನು ಭಾವಿಸಿದ್ದೇನೆ. ಅದರಲ್ಲಿ ಯಾಕೆ ಅಂತಂದರೆ ಮೊದಲನೇ ಬಾರಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಒಂದು HIV ಸೋಂಕಿರ್ತಕ್ಕಂಥ ಒಂದು ಹೆಣ್ಮಗಳು, ಯಾರಾದರೂ ಇವತ್ತು ಅಂಥ ಒಂದು ಸೋಂಕಿದೆ ಅಂತಂದರೆ ಹತ್ರನೂ ಸಹ ಸೇರಿಸೋದಿಲ್ಲ. ಅಂಥ ಒಂದು ಹೆಣ್ಮಗಳಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿ ಆ ಹೆಣ್ಮಗುಗೆ ಜಾಗ ಮಾಡಿಕೊಟ್ಟಂಥದ್ದು ಕೀರ್ತಿ ಕುಮಾರಣ್ಣವ್ರಿಗೆ ಸೇರುತ್ತೆ. ಅವರು ಈ ರಾಜ್ಯದ ಹೆಣ್ಮಕ್ಳ ಬಗ್ಗೆ ಇಟ್ಟಿರ್ತಕ್ಕಂಥ ಗೌರವ. ಅದೇ ರೀತಿ ರಾಜ್ಯದಲ್ಲಿ ಅವರು ಗ್ರಾಮ ವಾಸ್ತವ್ಯ ಮಾಡ್ತಾಯಿದ್ರು. ಗ್ರಾಮ ವಾಸ್ತವ್ಯ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ಕೊಂಡು ನಮ್ಮ ಏನಿ ಸಾರಾಯಿ ನಿಷೇಧ, ಸಾರಾಯಿ ಚಟದಿಂದ ನಮ್ಮ ಮನೆಗಳೆಲ್ಲ ನಮ್ಮ ಬದುಕು ಬೀದಿಗೆ ಬರ್ತಾ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರು ಕೂಡಲೇ ತೀರ್ಮಾನ ಮಾಡಿದ್ರು, ಈ ಒಂದು ಸಾರಾಯಿಯಿಂದ ಸರ್ಕಾರಕ್ಕೆ ಏನಿವತ್ತು ಆದಾಯ ಬರ್ತಾ ಇದೆ ಇದ್ಯಾವುದನ್ನು ಲೆಕ್ಕಕ್ಕಿಲ್ದಿರ ಹೆಣ್ಮಕ್ಳೇ ಮುಖ್ಯ ಅಂತೇಳಿ ಅಂತ ಲಿಕ್ಕರ್ ಸಾರಾಯಿನ ನಿಷೇಧ ಮಾಡತಕ್ಕಂಥ ಕೀರ್ತಿ ಕುಮಾರಣ್ಣವ್ರಿಗೆ ಸೇರಿದೆ. ಅಷ್ಟೇ ಅಲ್ಲ, ಅವರು ಹೆಣ್ಮಕ್ಳಿಗೆ ಸೈಕಲ್ ವಿತರಣೆ ಇರ್ಬೋದು. ಅದೇ ರೀತಿ ಇವತ್ತಿನ ದಿವಸ ಭಾಳ ಜನ ಬಡವರು ಇಲ್ಲೆಲ್ಲ ಬಂದು ಭಾಳ ಜನ ಕುಳಿತಿದ್ದೀರಿ. ಇವತ್ತು ನಿಮ್ಮ ಮನೆಯಲ್ಲಿ ಆಟೋ ಚಾಲಕರು ಭಾಳ ಜನ ಇರ್ತಾರೆ, ಬೇರೆ ಬೇರೆ ಟೆಂಪೋ ಚಾಲಕರು ಇದ್ದಾರೆ. ಅವರೆಲ್ಲರೂ ಸಹ ಸಿಂಗಲ್ ನಂಬರ್ ಲಾಟ್ರಿ, ಆ ಲಾಟ್ರಿಯನ್ನು ಏನು ಇವತ್ತಿನ ದಿವಸ ಅದರಿಂದ ಭಾಳ ಜನ ಮನೆಗಳು ಸಂಸಾರಗಳು ಹಾಳಾಗ್ತಾ ಇದೆ ಅಂತೇಳಿ ಅಂತ ಲಾಟ್ರಿಯನ್ನು ನಿಷೇಧ ಮಾಡ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಕುಮಾರಣ್ಣವ್ರಿಗೆ ಸೇರುತ್ತೆ. ಅದೇ ರೀತಿ ನಾನಾ ಕೆಲಸಗಳನ್ನು ಈ ರೀತಿ ಅಂತ ಮಹಿಳೆಯರಿಗೆ ಅನುಕೂಲ ಆಗತಕ್ಕಂಥ ಕಾರ್ಯಕ್ರಮಗಳನ್ನ ಕುಮಾರಣ್ಣವರು ಅಧಿಕಾರಾವಧಿಯಲ್ಲಿ ಕೊಟ್ಟರು. 2ನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಈ ರಾಜ್ಯದ ಯಾರೊಬ್ಬ ಬರೀ ರಾಜ್ಯದ JDS ಪಕ್ಷದವ್ರಿಗೋ ಅಥವಾ ನಮ್ಮ ಮುಖಂಡರಿಗೂ ಒಳ್ಳೇದಾಗಲಿ ಅಂತ ಮಾಡಿಲ್ಲ. ಈ ರಾಜ್ಯದಲ್ಲಿ ರೈತ ಈ ದೇಶದ ಬೆನ್ನೆಲುಬು, ಅಂತ ರೈತರು ಉಳಿಬೇಕು ಅಂತೇಳಿ ಈ ರಾಜ್ಯದಲ್ಲಿ 14 ತಿಂಗಳು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು 25,000 ಕೋಟಿ ರೈತರ ಸಾಲವನ್ನು ಮನ್ನಾ ಮಾಡಿದಂಥ ಕೀರ್ತಿ ಕುಮಾರಣ್ಣವ್ರಿಗೆ ಸೇರುತ್ತೆ. ಅದು ಎಲ್ಲ ಪಕ್ಷದವರಿಗೂ ಸಹ ಆ ಒಂದು ಯಾರು ಬಡವರು, ಆ ಯಾರು ರೈತರಿದ್ದಾರೆ, ರೈತಾಪಿ ವರ್ಗ ಯಾರಿದ್ದಾರೆ ಅಂಥವ್ರಿಗೆ ಇಂಥ ಅನುಕೂಲಗಳಲ್ಲೂ ಸಿಕ್ಕಿದೆ. ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ನಾಯಕರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಅಣ್ಣವರು ಮಾತನಾಡ್ತಾರೆ. ಭಾಳ ಜನ ಮಹಿಳೆಯರಿದ್ದೀರಿ. ನಮ್ಮ ರಾಣಿ ಪ್ರತಾಪ್ ಅವರು ಮಾತನಾಡ್ತಾ ಇದ್ರು, ಕನ್ಯಾಕುಮಾರಿ ಅಕ್ಕವರು ಪಾಪ 1-2 ಪೇಜ್ ಬರ್ಕೊಂಬಂದು ಕುಮಾರಣ್ಣವರು ಏನೇನು ಮಾಡಿದ್ರು, ಈ ಪಕ್ಷ ಏನೇನು ಮಾಡಿದ್ರು ಎಲ್ಲ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಪಕ್ಷ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ಇವತ್ತು ರಾಜ್ಯದ 30 ಜಿಲ್ಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಿಖಿಲ್ ಕುಮಾರಣ್ಣವರು ಸಹ ಇವತ್ತು ಭಾಳ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾನು ಮಹಿಳೆಯರು ಇವತ್ತು ತಮ್ಮ ಕಾರ್ಯಕ್ರಮ ಇದು, ನಾನು ಒಂದು ಕಿವಿ ಮಾತನ್ನು ಹೇಳಿರ್ತೇನೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಮುಂದೆ ಇರ್ತಕ್ಕಂಥವ್ರಿಗೂ. ಯಾವತ್ತೂ ಸಹ ನಾನು ಯಾರು ಹೆಚ್ಚು ಕೆಲಸ ಮಾಡ್ತಾರೆ, ಯಾರು ಪಕ್ಷದ ನಿಷ್ಠೆ ಪ್ರಾಮಾಣಿಕತೆ, ಪಕ್ಷದ ಯಾರು ಈ ಒಂದು ಹೈಕಮಾಂಡ್ ಇದ್ದಾರೆ ಅವ್ರ ಬಗ್ಗೆ ಯಾರಿಗೆ ನಿಷ್ಠೆ ಇರ್ತದೆ, ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡ್ತೀರಿ ಅವ್ರಿಗೆ ಗೌರವ ಸಿಗಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ನಾನು ಅದೇ ರೀತಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ವೇದಿಕೆ ಮೇಲೆ ಭಾಳ ಜನ ಹೆಣ್ಮಕ್ಳಿದ್ದೀರಿ. ಹೆಣ್ಮಕ್ಳು ನಮ್ಮ ರಾಣಿ ಪ್ರತಾಪ್ ಅವ್ರು ಹೇಳ್ತಾ ಇದ್ರು, ಒಂದು ಮನೆ ಒಂದು ಹೆಣ್ಣಿಗೆ ಗೌರವ ಕೊಟ್ಟರೆ ಮಾತ್ರ ಆ ಮನೆ ಉಳಿವಿನ ಪ್ರಶ್ನೆ ಇರ್ತದೆ ಅಂತ ಸತ್ಯ. ಆದರೆ ಯಾರು ಇಲ್ಲಿ ವೇದಿಕೆ ಮೇಲೆ ಕುಳಿತಿದ್ದೀರಿ ತಾವು ತಮ್ಮ ಆತ್ಮಕ್ಕೆ ಕೇಳ್ಕೊಳ್ಬೇಕಾಗ್ತದೆ, ಯಾರಿದ್ದವಾಗ ಹೆಚ್ಚು ಗೌರವ ಸಿಕ್ಕಿದೆ, ಯಾರಿಗೆ ಗೌರವ. ನಾನು ರಾಣಿ ಪ್ರತಾಪ್ ಅವ್ರು ಭಾಳ ಚೆನ್ನಾಗಿ ಮಾತಾಡ್ತಾರೆ. ನಾನು ದಾಸಹಳ್ಳಿಗೆ ಬಂದಾಗ ಮಾತ್ರ ಆ ಹೆಣ್ಮಗಳಲ್ಲಿ ಕಾಯ್ತಾರೆ, ಯಾವಾಗೋ ಒಂದ್ಸತಿ ಬರ್ತಾರೆ. ಆದರೆ ನಾನು ಆ ಹೆಣ್ಮಗಳಿಗೂ ಸಹ ಶಕ್ತಿ ಇದೆ. ಪಕ್ಷದ ಸಂಘಟನೆಗೆ
ಮತ್ತು ಪಕ್ಷದ ಯಾರು ಇಲ್ಲಿ ನಮ್ಮ ಹೆಣ್ಮಕ್ಳಿದ್ದೀರಿ ಅವ್ರ ಜೊತೆ ಸೇರ್ಕೊಂಡು ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿದ್ರೆ ಮಾತ್ರ ನಾವೆಲ್ಲ ಹೇಳ್ತೀರಿ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹೇಳ್ತೀರಿ, ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ಕುಮಾರಣ್ಣವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ನಾವು ಯಾವುದೋ ಒಂದು ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಬೇಕು, ಇನ್ನೊಬ್ಬರು ಅಧಿಕಾರ ಸಿಗಬೇಕು, ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದರೆ, ಅದರಲ್ಲೂ ಈ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಗೌರವ ಸಿಕ್ಕಿರ್ತಕ್ಕಂಥದ್ದು ಹೆಣ್ಮಕ್ಳಿಗೆ. ಅಂಥ ಹೆಣ್ಮಕ್ಳಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ, ತಾವು ದಿನದ 24 ಗಂಟೆ ಕೆಲಸ ಮಾಡಿ ಸಂಘಟನೆ ಮಾಡಿ ಅಂತ ನಾನು ಹೇಳೋದಿಲ್ಲ, ಆದರೆ ದಿನದ 1 ಗಂಟೆಗಳ ಕಾಲ ಈ ಪಕ್ಷ ಅಧಿಕಾರಕ್ಕೆ ಬರಬೇಕು, ಕುಮಾರಣ್ಣವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ತಾವು ಈ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕುಮಾರಣ್ಣವರು ಈ ರಾಜ್ಯಕ್ಕೆ ಹೆಣ್ಮಕ್ಳಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ತಾವು ಅಕ್ಕಪಕ್ಕದ ಮನೆಗಳಲ್ಲಿ ತಾವು ಸಂಬಂಧಿಕರು ಹೋಗಿ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿದ್ರೆ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ, ಹೆಣ್ಮಕ್ಳಿಗೆ ಹೆಚ್ಚು ಗೌರವ ಸಿಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆ ಅಂತಂದ್ರೆ ಇಲ್ಲಿ ನನಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಸೋದರಿಯರು, ಮುಂಭಾಗದಲ್ಲಿ ಇರ್ತಕ್ಕಂಥ ನನ್ನ ಸೋದರಿ ಹೆಣ್ಮಕ್ಳಿಗೆ ನಾನು ಹೇಳ್ತೀನಿ, ಯಾರೋ ನಾನು ಒಬ್ಬನಿಗೆ ಬೇಕಾಗಿರೋರಿಗೆ ನಾನು ಇಲ್ಲಿ ಗೌರವ ಕೊಡ್ತಕ್ಕಂಥದ್ದು, ನನಗೆ ಬೇಡದೇ ಇರತಕ್ಕಂಥವ್ರಿಗೆ ಅವ್ರನ್ನ ಪಕ್ಕಕ್ಕೆ ಸರಿಸ್ತಕ್ಕಂಥ ಕೆಲಸ ಯಾರೂ ಸಹ ಮಾಡಬಾರ್ದು. ಯಾರು ಕೆಲಸ ಮಾಡ್ತಾರೆ, ಯಾರು ಹೆಚ್ಚು ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲೂ ನಾವು ವಿಶೇಷವಾಗಿ ನಾವು ಗಂಡು ಮಕ್ಕಳೇನಿದ್ದೀರಿ, ಹೆಣ್ಮಕ್ಳಿಗೆ ಯಾವಾಗೂ ಸಹ ರೆಡ್ ಕಾರ್ಪೆಟ್ ಹಾಸಿ ನಿಮಗೆ ನಾವು ಸ್ವಾಗತವನ್ನು ಬಯಸಿದ್ದೀರಿ. ಆದರೆ ತಾವು ಹೆಣ್ಮಕ್ಳೇನಿದ್ದೀರಿ, ತಮ್ಮಲ್ಲೇ ಏನು ತಮ್ಮ ಭಿನ್ನಾಭಿಪ್ರಾಯಗಳಿದೆ, ತಮ್ಮ ಕಾಲನ್ನ ತಾವು ಹೆಣ್ಮಕ್ಳು ಇನ್ನೊಬ್ಬರ ಕಾಲನ್ನ ಎಳಿತಾ ಇದ್ದೀರಿ, ತಾವು ಇನ್ನೊಬ್ಬರನ್ನ ಪಕ್ಕಕ್ಕೆ ಸರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀರಿ. ಆ ಕೆಲಸ ಮಾಡಬಾರ್ದು. ನಿಮಗೆ ಹೆಚ್ಚು ಗೌರವ ಸಿಗಬೇಕಾದ್ರೆ, ನಿಮಗೆ ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಗಬೇಕಾದ್ರೆ ಹೆಣ್ಮಕ್ಳು ಒಟ್ಟಾಗಿ ಒಗ್ಗಟ್ಟಾಗಿ ಒಬ್ಬ ತಾಯಿ ಮಕ್ಕಳ ಥರ ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಹೆಚ್ಚು ಗೌರವ ಸಿಗ್ತದೆ. ಬರೀ ಭಾಷಣಕ್ಕೆ ಮಾತ್ರ ಈ ಬಂದು ವೇದಿಕೆ ಮೇಲೆ 4 ಒಳ್ಳೆ ಮಾತುಗಳು ಮಾತಾಡಿ ಆಮೇಲೆ ನಿಮ್ಮ ಕಾಲನ್ನು ನೀವೇ ಹೇಳ್ಕೊಳತಕ್ಕಂಥ ಕೆಲಸ ಮಾಡಿದ್ರೆ ಯಾವ ಹೆಣ್ಣು ಮಕ್ಕಳಿಗೂ ಒಳ್ಳೇದಾಗಲ್ಲ. ಹಾಗಾಗಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿವಸ ನನ್ನನ್ನು ಕರೆಸಿ 2 ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ನಮ್ಮ ಮುಖಂಡರು, ಮಹಿಳಾ ಮುಖಂಡರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ JDS ಪಕ್ಷಕ್ಕೆ ನಮಸ್ಕಾರ. ಹೆಣ್ಣು ಒಂದು ಸಮಾಜದ ಕಣ್ಣು. ಹೆಣ್ಣಿದ್ದರೆ ಈ ಸಮಾಜದಲ್ಲಿ ಏನನ್ನು ಸಾಧಿಸಬಹುದು. ಅದರ ಜೊತೆಗೆ ಹೆಣ್ಣಿನ ಶಕ್ತಿ ಜಾಸ್ತಿ ಬೇಕು. ಮುಂದಿನ ದಿನಮಾನಗಳಲ್ಲಿ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕೆಂದು ಶುಭ ನುಡಿಯನ್ನು ಹಾರಿಸಿದಂತಹ ಶ್ರೀಯುತ ರಮೇಶ್ ಗೌಡ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಅದೇ ರೀತಿಯಾಗಿ ಈಗ ಮುಖ್ಯ ಘಟ್ಟ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರು JDS ಶ್ರೀಯುತ ಕೃಷ್ಣಾರೆಡ್ಡಿ ಅವರು ಈಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಬಗ್ಗೆ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಲೀಲಾದೇವಿ ಆರ್ ಪ್ರಸಾದ್ ಅಮ್ಮನವರೇ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರಾದಂಥ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದಂಥ ಅನ್ನದಾನ ಪಣವರೇ ಮತ್ತು ನಮ್ಮ ಗೆಳೆಯರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧ್ಯಕ್ಷರು ಆದಂಥ ರಮೇಶ್ ಗೌಡ್ರೆ ಮತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಮುನಿಸಾಮಣ್ಣ ಅವರೇ ಮತ್ತು ಬೆಂಗಳೂರು ಮಹಾನಗರದ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಶ್ರೀಮತಿ ಶೈಲಜಾ ಅವರೇ, ಕವಿತಾ ರೆಡ್ಡಿ ಅವರೇ, ಮಂಗಳಮ್ಮನವರೇ ಮತ್ತು ಕನ್ಯಾಕುಮಾರಿ ಅವರೇ ಮತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ವಾರ್ಡ್ಗಳ ಅಧ್ಯಕ್ಷರುಗಳೇ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಹಿಳಾ ಸಹೋದರಿಯರೇ, ಇವತ್ತು ಭಾಳ ವಿಶೇಷವಾಗಿ ಮಾರ್ಚ್ 8ನೇ ತಾರೀಕು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರ ಒಂದು ಅಪ್ಪಣೆಯಂತೆ 8ನೇ ತಾರೀಕೆ ಮಾಡಬೇಕು ಅಂತ ಹೇಳಿ ರಿಂಗ್ ರೋಡಲ್ಲಿ ಒಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಒಂದು ಆಡಿಟೋರಿಯಮಲ್ಲಿ ಸುಮಾರು 4,000 ಮಹಿಳೆಯರು ಸೇರಿ ಅವತ್ತು ಇದೇ ತಿಂಗಳು 8ನೇ ತಾರೀಕು
ನಮ್ಮ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದಂಥ ರಶ್ಮಿ ರಾಮೇಗೌಡರು ಮತ್ತು ನಮ್ಮ ಬೆಂಗಳೂರು ನಗರ ಮಹಿಳಾ ಘಟಕದ ಶ್ರೀಮತಿ ಶೈಲಾಜ್ ಅವರು ಮತ್ತು ಎಲ್ಲ ಜಿಲ್ಲೆಗಳ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಅವರ ಒಡಗೂಡಿ ಭಾಳ ಯಶಸ್ವಿಯಾಗಿ 8ನೇ ತಾರೀಕು ನಿಜವಾಗ್ಲೂ ಕೂಡ ಭಾಳ ಚೆನ್ನಾಗಾಯಿತು ಕಾರ್ಯಕ್ರಮ. ಭಾಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮ. ದೇವೇಗೌಡರು, ಕುಮಾರಸ್ವಾಮಿ ಅವರು, ಅನಿತಕ್ಕ ಅವರು ಎಲ್ಲರೂ ಕೂಡ ಭಾಗವಹಿಸಿ ಭಾಳ ಯಶಸ್ಸಾಯಿತು ಕಾರ್ಯಕ್ರಮ. ಅದೇ ರೀತಿ ಈ ನಮ್ಮ ವಿಧಾನಸಭಾ ಕ್ಷೇತ್ರದ ಮಹಿಳಾ ಅಧ್ಯಕ್ಷರಾದಂಥ ಛಾಯಾ ಅವರು ಕೂಡ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮಹಿಳಾ ಕಾರ್ಯಕ್ರಮವನ್ನು ಮಾಡಬೇಕು, ತಾವು ಬರಬೇಕು ಅಂತ ಹೇಳಿದರು. ಹಾಗೆ ಒಂದು ಒಳ್ಳೆ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ನಿಜವಾಗಲೂ ಕೂಡ ಭಾಳ ಸಂತೋಷ ಆಗಿದೆ. ಆದರೆ ಇವತ್ತು ಮಹಿಳಾ ದಿನಾಚರಣೆ ಇವತ್ತೇನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಬಹುಶಃ 30-40 ವರ್ಷಗಳ ಹಿಂದೆ ಎಲ್ಲೋ ಒಂದು ಕಡೆ ಜನ ಮಾತನಾಡುವಂಥದ್ದು ವಾಡಿಕೆ ಇತ್ತು. ಅಂದರೆ ಇದು ಎಲ್ಲೋ ಒಂದು ಕಡೆ ಪುರುಷ ಸಮಾಜಕ್ಕೆ ಹೆಚ್ಚು ಆದ್ಯತೆ ಅನ್ನುವಂಥದ್ದು ನಿಜ. ಯಾಕಂದರೆ 30-40 ವರ್ಷಗಳ ಹಿಂದೆ ನಾವು ಹೋದಾಗ ಆವತ್ತಿನ ಸಂದರ್ಭದಲ್ಲಿ ಯಾರೂ ಕೂಡ ಶಾಲೆಗಳಿಗೆ ಹೆಣ್ಣು ಮಕ್ಕಳನ್ನು ಕೂಡ ಜಾಸ್ತಿ ಕಳಿಸ್ತಾ ಇರಲಿಲ್ಲ. ಆದರೆ ಒಂದೊಂದು ಮನೆಯಲ್ಲಿ ಒಂದೊಂದು ಕುಟುಂಬದಲ್ಲಿ 6 ಜನ ಮಕ್ಕಳಿದ್ರೆ ಆವತ್ತಿನ ಸಂದರ್ಭದಲ್ಲಿ ಇಬ್ಬರನ್ನ ಓದಲಿಕ್ಕೆ ಬೆಂಗಳೂರು ಕಳಿಸ್ತಾ ಇದ್ರು, ಇಬ್ಬರನ್ನ ಮನೆ ಅಂದರೆ ವ್ಯವಸಾಯಕ್ಕೆ ನೋಡ್ಕೊಳ್ಳೋದಕ್ಕೆ ಬಿಡ್ತಾ ಇದ್ರು. ಹೆಣ್ಣು ಮಕ್ಕಳಿದ್ರೆ ಆ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಇರ್ತಕ್ಕಂದ್ರೆ ಒಟ್ಟು ಕುಟುಂಬ ಅಂತ ಹೇಳಿದ್ರೆ 15 ಜನ 20 ಜನ ಇರ್ತಾ ಇದ್ರು. ಆದರೆ ಆ 20 ಜನಕ್ಕೆ ಅಡುಗೆ ಮಾಡತಕ್ಕಂಥದ್ದಕ್ಕೆ ಯಾರು ಅಂತ ಹೇಳಿದ್ರೆ ಆ ಹೆಣ್ಣು ಮಕ್ಕಳನ್ನ. ಆದರೆ ಇವತ್ತು ಕಾಲಕ್ರಮೇಣ ಭಾಳಷ್ಟು ಬದಲಾಗಿದೆ. ಇವತ್ತು ನಿಜವಾಗ್ಲೂ ಕೂಡ ಯಾವ ರೀತಿ ಬದಲಾಗಿದೆ ಅಂತ ಹೇಳಿದ್ರೆ, ಇವತ್ತು ಪ್ರತಿಯೊಂದು ಮನೆಯಲ್ಲಿ ಕೂಡ ಇವತ್ತಿನ ಜನ್ರೇಷನಲ್ಲಿ ಒಬ್ಬೊಬ್ಬರು ಕೂಡ ನಮಗೆ 6 ಮಕ್ಕಳು ಬೇಡ, 2 ಮಕ್ಕಳಿರಲಿ, ಆ 2 ಮಕ್ಕಳನ್ನು ಒಳ್ಳೆಯ ವಿದ್ಯಾಭ್ಯಾಸ, ಒಂದು ಶಿಕ್ಷಣ, ಒಂದು ಗುಣಮಟ್ಟವಾದಂಥ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ. ಆದರೆ ಇವತ್ತಿನ ಸಂದರ್ಭದಲ್ಲಿ ನಾವು ನೋಡಿದಾಗ ಹಿಂದೆ 30-40 ವರ್ಷಗಳ ಹಿಂದೆ ನಾವು ಕಂಪೇರ್ ಮಾಡಿದಾಗ ಬಹುಶಃ ಇವತ್ತು ಮಹಿಳೆಯರು ಇಡೀ ಇವತ್ತು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಮಹಿಳೆಯರು ಬಹಳ ಮುಂಚೂಣಿಯಲ್ಲಿದ್ದಾರೆ. ಅಂದರೆ ನೀವು ಯಾವುದೇ ಕ್ಷೇತ್ರದಲ್ಲಿ, ನಾವು ಇವತ್ತು ಯಾವ ಕ್ಷೇತ್ರದಲ್ಲಿ ಮಹಿಳೆಯರು ಇಲ್ಲ ಅಂತ ಹುಡುಕಬೇಕು, ಯಾವ ಕ್ಷೇತ್ರದಲ್ಲಿ ಇವತ್ತು ಮಹಿಳೆಯರು ನಮಗೆ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಹುಡುಕುವಂಥದ್ದಾಗಿದೆ. ಅಂದರೆ ಈ ಮಹಿಳೆಯರು ಇವತ್ತು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಮಹಿಳೆಯರು ಮುಂಚೂಣಿಯಲ್ಲಿದ್ದಾರೆ. ಆದರೆ ಇವತ್ತು ನಾನು ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ, ಕುಮಾರಣ್ಣವ್ರನ್ನ. ಅಲ್ಲಿಂದ ನಾವು ಇಂಡಿಗೋ ಫ್ಲೈಟ್ಗೆ ಬಂದೆ. ಅಲ್ಲಿ ಆ ಫ್ಲೈಟಲ್ಲಿ ಕೂಡ 2 ಪೈಲಟ್ಗಳು. ಅಂದರೆ ಇವತ್ತು ಎಲ್ಲ ಫ್ಲೈಟ್ಗಳಲ್ಲಿ ಪೈಲಟ್ಗಳಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ, ನೀವು ಇಂಥ ಕ್ಷೇತ್ರದಲ್ಲಿ ಮಹಿಳೆಯರಿಲ್ಲ ಅಂತಿಲ್ಲ. ಇವತ್ತು ಉದ್ಯಮಿಗಳಿದ್ದಾರೆ, ಸಾವಿರಾರು ಮಹಿಳೆಯರಿಗೆ ಇವತ್ತು ಕೆಲಸ ಕೊಡ್ತಕ್ಕಂಥ ಉದ್ಯಮಿಗಳಿದ್ದಾರೆ, ಸಾವಿರಾರು ಜನರಿಗೆ ಇವತ್ತು ಮಹಿಳೆಯರಿಗೆ ಉದ್ಯೋಗ ಕೊಡತಕ್ಕಂಥ ಉದ್ಯಮಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ. ಇವತ್ತು ಸನ್ಮಾನ್ಯ ದೇವೇಗೌಡರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಮಹಿಳಾ ಮೀಸಲಾತಿಯನ್ನು ತಂದರು. ಇವತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರಾಗಬೇಕು ಅಂತ ಹೇಳಿದ್ರೆ ಅದರ ಕೊಡುಗೆ ಸನ್ಮಾನ್ಯ ದೇವೇಗೌಡರು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಆ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಅಧ್ಯಕ್ಷರಾಗಬೇಕು, ಉಪಾಧ್ಯಕ್ಷರಾಗಬೇಕು, ನಗರಸಭೆ ಸದಸ್ಯರಾಗಬೇಕು, ನಗರಸಭೆಯಲ್ಲಿ ಅಧ್ಯಕ್ಷರಾಗಬೇಕು, ಉಪಾಧ್ಯಕ್ಷರಾಗಬೇಕು. ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಒಬ್ಬ ಸದಸ್ಯರಾಗಬೇಕು, ಅಧ್ಯಕ್ಷರಾಗಬೇಕು, ಉಪಾಧ್ಯಕ್ಷರು. ಮಹಿಳೆಯರಿಗೆ ಇವತ್ತು ಮೀಸಲಾತಿಯನ್ನು ತಂದು ಕೊಟ್ಟಿರ್ತಕ್ಕಂಥವ್ರು. ಅಷ್ಟೇ ಮಾಡಿಲ್ಲ ದೇವೇಗೌಡರು, ಎಲ್ಲ ಇಲಾಖೆಗಳಲ್ಲಿ ಕೂಡ ಆ 33% ತಂದು ಕೊಟ್ಟಿರ್ತಕ್ಕಂಥವ್ರು ದೇವೇಗೌಡರು. ಬರೀ ರಾಜಕೀಯವಾಗಿ ಸ್ಪರ್ಧೆ ಮಾಡ್ಲಿಕ್ಕೆ ಮಾತ್ರ ಅಷ್ಟೇ ಮಾಡಲಿಲ್ಲ. ಇವತ್ತು ಯಾವುದೇ ನೀವು ಇಲಾಖೆಯಲ್ಲಿ ನೋಡಿ, ಇವತ್ತು ಮಹಿಳೆಯರು ಕೆಲಸ ಮಾಡ್ತಾ ಇದ್ರೆ ಅದು ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅನ್ನುವಂಥದ್ದನ್ನು ನಾವ್ಯಾರು ಕೂಡ ಮರಿಬಾರದು. ಆ ರೀತಿ ಇವತ್ತು ಒಳ್ಳೆ ಕೆಲಸಗಳನ್ನು ದೇವೇಗೌಡರು ಕೂಡ ಅವರ ಮಾಡಿದ್ದಾರೆ. ಮತ್ತು ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು 33% ವಿಧಾನಸಭೆಗಳಲ್ಲಿ, ಲೋಕಸಭೆಯಲ್ಲಿ ಎಲ್ಲರೂ ಕೂಡ ಇರಬೇಕು ಅಂತ ಹೇಳಿ ಅದು ಒಂದು ಬಿಲ್ ಕೂಡ ಪಾಸ್ ಆಯಿತು. ಆದರೆ ಪಾರ್ಲಿಮೆಂಟಲ್ಲಿ ಬಿಲ್ ಪಾಸ್ ಆಯಿತು, ರಾಜ್ಯಸಭೆ ಹೋಗೋಷ್ಟರಲ್ಲಿ ದೇವೇಗೌಡರು ಇಳಿದು ಬಿಟ್ರು. ಅಲ್ಲಿಗೆ ಅದು ಮುರಿದು ಬಿದ್ದಿತ್ತು. ಅನಂತರ ಇತ್ತೀಚೆಗೆ ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ದೇವೇಗೌಡರ ಕಾಲದಲ್ಲಿ ಇದು ಏನು ಮುಂದುವರೆದಿತ್ತು ಇದನ್ನು ನಿಲ್ಲಿಸಬಾರ್ದು, ಇದನ್ನು ಮಾಡಬೇಕು ಅಂತ ಹೇಳಿ ಮೊನ್ನೆ ಇತ್ತೀಚೆಗೆ
ಅದಕ್ಕೆ ಆ ಒಂದು 33% ಬಿಲ್ ಪಾಸ್ ಆಗಿದೆ. ನಿಜವಾಗ್ಲೂ ಕೂಡ ಈ ಸಂದರ್ಭದಲ್ಲಿ ನಾವು ದೇವೇಗೌಡರಿಗೂ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ನಾವು ಸಲ್ಲಿಸಬೇಕಾಗಿದೆ. ಇವತ್ತು ಈ ಸಾರಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಹುಶಃ 2028ರಲ್ಲಿ ನಡೆದಾಗ ನಮ್ಮಲ್ಲಿ ಸುಮಾರು ವಿಧಾನಸಭೆಗೆ 76-77 ಮಹಿಳಾ ಸದಸ್ಯರು ಇರ್ತಾರೆ. ಆದರೆ ದೇವೇಗೌಡರು ಮಾಡಿರ್ತಕ್ಕಂಥ ಪ್ರಯತ್ನ ಅವತ್ತು ಸರ್ಕಾರ ಬಿದ್ದೋಗಿದ್ದರಿಂದ ಅದನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೂಡ ಇದನ್ನು ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಮತ್ತೊಮ್ಮೆ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ನಾವು ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗ್ತದೆ. ಹಾಗಾಗಿ ಇವತ್ತು ಮಹಿಳೆಯರು ಎಲ್ಲಿ ಕೂಡ ನಮಗೆ ಎಲ್ಲೋ ಹಿಂದೆ ಇದ್ದೀವೋ ಖಂಡಿತ ಇಲ್ಲ. ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಸೈಂಟಿಸ್ಟ್ಗಳಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಒಳ್ಳೊಳ್ಳೆ ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಇವತ್ತು ಜಡ್ಜ್ ಮಹಿಳಾ ನ್ಯಾಯಾಧೀಶರಿದ್ದಾರೆ, ಮಹಿಳಾ ವಕೀಲರಿದ್ದಾರೆ. ಇವತ್ತು ಎಲ್ಲರೂ ಕೂಡ ಅಂದ್ರೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಒಂದು ಗುಣಮಟ್ಟವಾದಂಥ ಒಂದು ಶಿಕ್ಷಣವನ್ನ ಕೊಡುವಂತ ಕೆಲಸ ಇವತ್ತಿನ ಜನರೇಷನ್ ಅಲ್ಲಿ ಎಲ್ಲಾ ಪೇರೆಂಟ್ಸ್ ಇವತ್ತು ಕೊಡ್ತಾ ಇರೋದ್ರಿಂದ ಇವತ್ತು ಎಲ್ಲಾ ಮನೆಗಳಲ್ಲಿ ಕೂಡ ಇವತ್ತು ಮನೆ ಕೆಲಸ ಮಾಡಿಕೊಂಡು ಅಡುಗೆ ಕೆಲಸ ಮಾಡಿಕೊಂಡು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಅಷ್ಟು ಮಾತ್ರ ಸೀಮಿತ ಆಗಿಲ್ಲ. ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಅಂದರೆ ಅವ್ರು ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಇವತ್ತು ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನನಗೆ 2 ಮಕ್ಕಳು, ನನ್ನ ಒಂದು ಮಗಳು ಹೈಕೋರ್ಟ್ನಲ್ಲಿ ಇವತ್ತು ವಕೀಲೆ ಆಗಿದ್ದಾಳೆ, ಇನ್ನೊಬ್ಳು ICICI ಬ್ಯಾಂಕಲ್ಲಿ HR ಆಗಿದ್ದಾಳೆ. ಆದರೆ ಇವತ್ತಿನ ಜನರೇಷನ್ ನಾವು ಮದುವೆ ಮಾಡಿಕೊಂಡು ಮನೆಯಲ್ಲಿ ಗಂಡನ ಸೇವೆ ಮಾಡುವಂಥದ್ದು ಅಥವಾ ಅಲ್ಲಿ ನೋಡ್ಕೊಳ್ಳುವಂಥದ್ದು ಆಗಲ್ಲ. ಇವತ್ತು ಎಲ್ಲ ಮನೆಗಳಲ್ಲಿ ಕೂಡ ಅಂದರೆ ಎಜುಕೇಷನ್ಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿರೋದ್ರಿಂದ ಇವತ್ತು ಒಳ್ಳೊಳ್ಳೆ ಶಾಲೆಗಳು, ಕಾಲೇಜುಗಳು ಇವತ್ತು ಶೈಕ್ಷಣಿಕವಾಗಿ ಕೂಡ ಇವತ್ತು ಒಳ್ಳೆ ಶಾಲೆಗಳು, ಕಾಲೇಜುಗಳನ್ನು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಕಾಲೇಜುಗಳು, ಸ್ಕೂಲುಗಳು ಕೊಟ್ಟಿರೋದ್ರಿಂದ ಇವತ್ತು ಎಲ್ಲ ಮನೆಗಳಲ್ಲಿ ಕೂಡ ಪ್ರತಿಯೊಂದು ಕುಟುಂಬದಲ್ಲಿ ಅವರು ಬಡತನ ಇದ್ರೂ ಕೂಡ ಆ ಬಡತನ ಕುಟುಂಬದಲ್ಲಿ ಕೂಡ ಇವತ್ತು ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಇವತ್ತು ಒಂದು ಒಳ್ಳೆ ಶಿಕ್ಷಣವನ್ನು ಕೊಟ್ಟು ಒಳ್ಳೆ ಸಾಮಾಜಿಕವಾಗಿ ಒಂದು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥದ್ದಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಇವತ್ತು ರಾಜಕೀಯವಾಗಿ ಕೂಡ ನಾವೆಲ್ಲರೂ ಕೂಡ ಎಲ್ಲ ಕಡೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಬೇಕು, ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ನಾವು ಹೇಳ್ತೀವಿ. ಬರೀ ನಾವು ಬಾಯಿ ಮಾತಿನಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರೆ ಆಗೋದಿಲ್ಲ. ಆದರೆ ನಾನು ಇವತ್ತು ಪ್ರತಿ ಒಂದು ಕ್ಷೇತ್ರದಲ್ಲಿ ನಾವು ಎಲ್ಲ ವಿಧಾನಸಭೆ ಅಧ್ಯಕ್ಷರುಗಳನ್ನು ಕರೆದಂಥ ಒಂದು ಸಭೆಗಳಲ್ಲಿ ಕೂಡ ನಾವು ಹೇಳಿದ್ದೇವೆ. ಆದರೆ ನೀವು ಪ್ರತಿಯೊಂದು ವಾರ್ಡಲ್ಲಿ ಇತ್ತೀಚೆಗೆ ನಾನು ಮೊನ್ನೆ ಕೂಡ ಮುನ್ಸಾಮಣ್ಣ ಅವರು ಹೇಳ್ತಾ ಇದ್ರು ಸಭೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ರು ಅಂತ. ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ನಾವು ಭಾರತೀಯ ಜನತಾ ಪಕ್ಷದೊಂದಿಗೆ ಅಲಯನ್ಸ್ ಆಗಿದ್ದೀವಿ ಅನ್ನುವಂಥ ಭ್ರಮೆಯಲ್ಲಿ ಯಾರು ಕೂಡ ಇರೋದು ಬೇಡ. ಆದರೆ ಯಾಕೆಂದರೆ ನಾವು BJPಯವರು, ಯಾಕಂದರೆ ಅನೇಕ ಕ್ಷೇತ್ರಗಳಲ್ಲಿ ಇವಾಗ BJPಯವರು ಇದ್ದರೆ BJPಯವರು ನಾವಿದ್ದೀವಿ, ಇಲ್ಲಿ JDS ಏನು ಇಲ್ಲ. ನಾವು ಆಗಂಥ ಸಂದರ್ಭದಲ್ಲಿ ಅವರಾಗವರೇ ನಮ್ಮಲ್ಲಿ ಇಲ್ಲ, ನಾವಿಬ್ಬರು ಹೊಂದಾಣಿಕೆಯಿಂದ ನಾವು ಹೋಗೋಣ, ನಿಮ್ಗಷ್ಟು ಬಿಟ್ಟು ಕೊಡ್ತೀವಿ, ನಮಗಿಷ್ಟು ತಗೊಳ್ತೀವಿ ಅನ್ನುವಂಥ ಭಾವನೆ ಅಲ್ಲಿ ಬರಬೇಕಾದ್ರೆ ನಾವು ನಮ್ಮ ವಾರ್ಡ್ಗಳಲ್ಲಿ ನಮ್ಮದೇ ಆದಂಥ ಇಂಡಿವಿಜುವಲ್ ಶಕ್ತಿಯನ್ನು ಬೆಳೆಸುವಂಥ ಕೆಲಸವನ್ನು ನಾವು ಇವತ್ತು ಮಾಡಬೇಕಾಗಿದೆ. ನಾವು ಆ ಕೆಲಸವನ್ನು ನಾವು ಮಾಡಲಿಲ್ಲ, ಅಲಯನ್ಸ್ ಇದೆ, ಏನೋ ಮಾಡಿ ನಾವು ಟಿಕೆಟ್ ತಗೊಂಬಂದುಬಿಟ್ರೆ ಗೆದ್ದು ಬಿಡ್ತೀವಿ ಅನ್ನುವಂಥ ಭ್ರಮೆ ನಮಗೆ ಬೇಡ. ನಾವು ಇಂಡಿವಿಜುವಲ್ ಆಗಿ ಪ್ರತಿಯೊಂದು ವಾರ್ಡಲ್ಲಿ ನಮ್ಮದೇ ಆದಂಥ ಒಂದು ಯಾಕಂದರೆ ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ ಇವತ್ತು ಬೆಂಗಳೂರಿನಲ್ಲಿ ರಿಂಗ್ ರೋಡ್ಗಳಿಗೆ ಅನುಮೋದನೆ ಕೊಟ್ಟಿರ್ತಕ್ಕಂಥವರು JDSನವರು, ಇವತ್ತು ಮೆಟ್ರೋ ರೈಲು ಶಂಕುಸ್ಥಾಪನೆ ಮಾಡಿರ್ತಕ್ಕಂಥವ್ರು, ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು JDSನವರು. ಇವತ್ತು ಬೆಂಗಳೂರಿನಲ್ಲಿ ನೀವು ಒಂದು ಉದಾಹರಣೆಗೆ ಬೆಂಗಳೂರು ಕೋರಮಂಗಲದಿಂದ ಒಂದು ದೊಮಲೂರುವರೆಗೂ ಒಂದು ಜೋಡಿ ರಸ್ತೆ ಬಂದಿದೆ. ಆ ಜೋಡಿ ರಸ್ತೆ ಡಿಫೆನ್ಸ್ ಲ್ಯಾಂಡನ್ನು ಬಿಡಿಸಿ ಇವತ್ತು ಜೋಡಿ ರಸ್ತೆ ಇವತ್ತೇನಾದರೂ ಆಗಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಕೊಡುಗೆ ಅನ್ನುವಂಥದ್ದನ್ನು ನಾವು ಮರಿಬಾರದು. ಈ ರೀತಿ ಅನೇಕ ಇವತ್ತು ಕಾವೇರಿ ವಾಟರ್ ಇವತ್ತು ಬೆಂಗಳೂರಿಗೆ ಬಂದಿರತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರ ಕೊಡುಗೆ ಇದೆ. ಇದನ್ನೆಲ್ಲ ಕೂಡ ಇತ್ತೀಚೆಗೆ ಕುಮಾರಣ್ಣ ಅವರು ಹೇಳ್ತಾ ಇದ್ರು, ನಾವು ಒಂದು ಪಕ್ಷದ ಕಚೇರಿಯಿಂದ ಒಂದು ಕರಪತ್ರವನ್ನು ಕೊಡ್ತೇವೆ, ನಿಮ್ಮ ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ಪಾರ್ಕ್ಗಳಿರ್ತವೆ ಆ ಪಾರ್ಕ್ಗಳಲ್ಲಿ ವಾಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕು ನೀವು ಅಂತೇಳಿ. ಇತ್ತೀಚೆಗೆ ನೀವು ಒಂದು 3-4 ತಿಂಗಳಾಗಿರ್ಬೋದು, DK ಶಿವಕುಮಾರ್ ಅವರು ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಏನು ಕೊಟ್ಟರು ಅಂತ ಹೇಳಿದ್ರೆ, ಅಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ನಿಮ್ಮ ಓಟೆ ಬೇಡ ನಮಗೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು.
ಅಂದರೆ ನೋಡಿ ಯಾವ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಆದರೆ ಮುನ್ಸಾಮಣ್ಣವ್ರು ಇವತ್ತು ಹೇಳ್ತಾ ಇದ್ರು, ಇವತ್ತು ಎ ಖಾತಾ ಬಿ ಖಾತಾ ಭಾಳ ಗೊಂದಲ ಇದೆ. ನಿಜ, ಕುಮಾರಣ್ಣವರು ಒಂದು ಹೇಳಿಕೆಯನ್ನು ಕೊಟ್ಟರು, ಈ ಎ ಖಾತಾ ಬಿ ಖಾತಾ ಇದನ್ನ ಮುಂದಿಟ್ಕೊಂಡು ಆದರೆ ಜನರ ಜೋಬಿನಿಂದ ಸುಲಿಗೆ ಮಾಡಿ ಇದನ್ನ ಮಾಡುವಂತ ಪ್ರಯತ್ನ ಮಾಡಿದ್ರು. ಕುಮಾರಣ್ಣವ್ರು ನೋಡಿದ್ರು, 2 ವರ್ಷ ತಡೀರಿ ನೀವು, ನಾವು ಅಧಿಕಾರಕ್ಕೆ ಬರ್ತೀವಿ, ನಿಮಗೆ 1 ರೂಪಾಯಿ ಖರ್ಚಿಲ್ಲದೆ ನಿಮಗೆ ಎ ಖಾತಾ ಬಿ ಖಾತಾ ಕೊಡುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವಂಥದ್ದನ್ನು. ಅಂದ್ರೆ ಇದ್ರ ಗ್ಯಾರಂಟಿಗಳ ಪರಿಣಾಮದಿಂದ ಇವತ್ತು ಜನರ ಜೋಬ್ಗೆ ಕೈ ಹಾಕಿ ಸುಲಿಗೆ ಮಾಡುವಂತ ಪ್ರಯತ್ನ ಏನ್ ನಡೆಸ್ತಾ ಇದ್ರು. ಹಾಗಾಗಿ ಕುಮಾರಣ್ಣವ್ರು ಕೂಡ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಬಹುಶಃ ಇವತ್ತು ನಾವು ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ನಾವು ಬಾಯಿ ಮಾತಿನಲ್ಲಿ ಹೇಳ್ಕೊಂಡ್ರೆ ಆಗೋದಿಲ್ಲ. ನೀವು ಪ್ರತಿ ಒಂದು ವಾರ್ಡಲ್ಲಿ ಕೂಡ ನಾವು ಕೆಲಸ ಮಾಡಬೇಕಾಗಿದೆ. ಇಂಡಿವಿಜುವಲ್ ಆಗಿ ನಮ್ಮ ಪಕ್ಷ ಸಂಘಟನೆ ಆಗಬೇಕಾಗಿದೆ. ಯಾಕಂದ್ರೆ ನಾವು ಇವತ್ತು 50 ಒಂದು ಸರ್ಕಾರ ರಚನೆ ಆಗಬೇಕು ಅಂತ ಹೇಳಿದ್ರೆ 113 ಸ್ಥಾನ ಬೇಕು. ಆದರೆ ನಾವು ಇವತ್ತು ನಿಖಿಲ್ ಅಣ್ಣ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದೇವೆ. ನಾವು ಇವತ್ತು ಆ ಒಂದು ಅಲೈನ್ಸ್ ಅಲ್ಲಿ 57 ಸೀಟ್ ನಾವು ಇರಲೇಬೇಕು. ಅದರ ಮೇಲೆ 60, 65, 70 ನಾವು ಪ್ರಯತ್ನ ಮಾಡೋಣ. ಇವತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅಕಸ್ಮಾತ್ ಏನಾದರೂ ಬಿಜೆಪಿಗೆ ಹೋಯ್ತು, ಏನಪ್ಪ ನಮ್ಮ ಕತೆ ಮುಗಿದೋಯ್ತು, ಖಂಡಿತ ನೀವು ಯಾರು ಕೂಡ ಯೋಚನೆ ಮಾಡಬೇಡಿ. ಇಲ್ಲಿ ನಮ್ಮ ಪಕ್ಷ ಕಟ್ಟುವಂತ ಕೆಲಸ ಯಾರು ಪ್ರಮುಖರು ನಮ್ಮ ಮಾಡಿದ್ದಾರೆ ಅವರನ್ನ ಗುರುತಿಸಿ ನಿಮಗೆ ಒಂದು ಬೋರ್ಡ್ ಚೇರ್ಮನ್ ಕೊಡುವಂಥದ್ದು ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಆದರೆ ಬೇರೆ ಬೇರೆ ನಾಮಿನೇಷನ್ಸ್ ಇರ್ತವೆ, ಸರ್ಕಾರದಲ್ಲಿ ನಾಮಿನೇಷನ್ಸ್ ಕೂಡ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಯಾರು ಹಣವನ್ನು ಕಳ್ಕೊಂಡು ಪಕ್ಷ ಸಂಘಟನೆಗೆ ಮುಂದಾಳತ್ವವನ್ನು ವಹಿಸಿಕೊಂಡು ಯಾರು ಮಾಡಿರ್ತಾರೆ, ಆದರೆ ನಾವು 2 ವರ್ಷ ಕೊಡ್ತೀವಿ ಅಂತ ಹೇಳೋದಿಲ್ಲ. ಇವತ್ತು ಮುನ್ಸಾಮಣ್ಣವರು ಕೆಲಸ ಮಾಡಿದ್ದಾರೆ, ಅವ್ರಿಗೂ ಕೊಡಬೇಕಾಗ್ತದೆ. ಮತ್ತೆ ನಮ್ಮ ಅನ್ನದಾನಪ್ಪ ಅವ್ರಿಗೂ ಕೊಡಬೇಕಾಗ್ತದೆ. ಯಾರ್ಯಾರು ಆ ರೀತಿ ಹಣ ಖರ್ಚು ಮಾಡಿಕೊಂಡು, ಯಾಕಂದ್ರೆ ನಾವು ಅಲೈನ್ಸ್ ಅಲ್ಲಿ ಹೋದಾಗ ಯಾರು ಅವ್ರಿಗೆ ಬಿಟ್ಟಿದ್ರೆ ಆ ಕ್ಯಾಂಡಿಡೇಟ್ ಕೂಡ ಗೆಲ್ಲಬೇಕಾಗ್ತದೆ. ಆ ರೀತಿ ಆದ್ರೆ ನಮ್ಮವ್ರನ್ನ ಕೈ ಬಿಡ್ತೀವಿ ಅನ್ನುವಂಥದ್ದಲ್ಲ. ಆದರೆ ಎಲ್ಲೆಲ್ಲಿ ಈ ರೀತಿ ನಾವು ಅವಕಾಶಗಳು ಸಿಗಬೇಕು, ನಾಮಿನೇಷನ್ಸ್ ಕೊಡಬೇಕು, ಅದರ ಬೋರ್ಡ್ ಚೇರ್ಮನ್ಗಳು ಕೊಡಬೇಕು, ಪಕ್ಷ ಅವ್ರಿಗೆ ಏನು ಎಲ್ಲಿ ಗುರುತಿಸಬೇಕು, ಏನು ಮಾಡಬೇಕು, ಖಂಡಿತ ಅದನ್ನ ಗುರುತಿಸುತ್ತೆ. ಆದರೆ ನೀವು ಪ್ರತಿಯೊಂದು ನಿಮ್ಮಲ್ಲಿ ಎಷ್ಟು ವಾರ್ಡ್ಗಳಿದ್ದಾವೆ ಆ ಎಲ್ಲ ವಾರ್ಡ್ಗಳಲ್ಲಿ ನಮ್ಮದೇ ಆದಂಥ ಒಂದು, ಆದರೆ ನಿಮ್ಗೆ ಇವತ್ತು ಸಾಕಷ್ಟು ಕಸದ ಸಮಸ್ಯೆ ಇದೆ, ಲೈಟ್ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ಯಾವುದೋ ಒಂದು ಸಮಸ್ಯೆ ಹಿಡ್ಕೊಂಡು ಆ ವಾರ್ಡ್ನಲ್ಲಿ ನಾವು 100 ಜನ 200 ಜನ ಸೇರಿ ಒಂದು ಪ್ರತಿಭಟನೆ ಮಾಡುವಂಥದ್ದು, ಒಂದು ನಮ್ಮ ಕೇಂದ್ರ ಕಚೇರಿಯಿಂದ ಕರಪತ್ರಗಳನ್ನ ಒಂದು ತಗೊಂಡು ಬಂದು ಪ್ರತಿಯೊಂದು ಅಪಾರ್ಟ್ಮೆಂಟ್ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ, ಯಾಕಂದ್ರೆ JDS ನಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ನಮ್ಮಲ್ಲಿ ಹೇಳೋರಿಲ್ಲ. ಆದರೆ ನಾವು ಹೇಳುವಂತ ಕೆಲಸ ಮಾಡಿದಾಗ ಖಂಡಿತ ಎಲ್ಲ ವಾರ್ಡ್ ಅಲ್ಲಿ ಕೂಡ ನಮ್ಮದೇ ಆದಂತ ಒಂದು ಶಕ್ತಿಯನ್ನ ನಾವು ಬೆಳೆಸ್ಕೊಂಡಂಗಾಗುತ್ತೆ. ನಮ್ಮ ಶಕ್ತಿ ಬೆಳೆದಾಗ ಬಿಜೆಪಿಯವರು ಕೂಡ ಸರ್ ನೀವು ಇಂಡಿವಿಜುವಲ್ ಆಗಿ ಹಾಕ್ಬೇಡಿ, ನೀವು ಒಟ್ಟಾಗಿ ಕುಂತು ಚರ್ಚೆ ಮಾಡೋಣ, ನೀವಿಷ್ಟು ವಾರ್ಡ್ಗಳು ತಗೊಳ್ಳಿ, ನಮ್ಗಿಷ್ಟು ವಾರ್ಡ್ ಬಿಟ್ಕೊಡಿ ಎನ್ನುವಂತ ಭಾವನೆ ಅಲ್ಲಿ ಬರಬೇಕಾದ್ರೆ, ಆದರೆ ಇಲ್ಲಿ ವಾರ್ಡ್ಗಳಲ್ಲಿ ನಮ್ಮ ಸಂಘಟನೆ ಹೆಚ್ಚಾಗಬೇಕು. ನಾವೇನಾದರೂ ಅಲಯನ್ಸ್ ಇದೆ, ನಮ್ಗೆ ಯಾವ್ದು ಎಲ್ಲಿ ಬಂದ್ರೆ ಅಲ್ಲಿ ಬರಲಿ, ಕೊಟ್ರೆ ಮಾಡಲಿ ನೋಡೋಣ ಅಂತ ಅಲಯನ್ಸ್ ಇದ್ರೆ ಒಂದ್ ಕಡೆ ಇರುತ್ತೆ. ಅದು ಅಲಯನ್ಸ್ ಇದ್ದಾಗ ನಮ್ಮ ಶಕ್ತಿಯನ್ನ ನಾವು ಉಳಿಸ್ಕೊಂಡು ಹೋದಾಗ ಅಲಯನ್ಸು ಇರ್ತದೆ, ಬಂಪರ್ ಅಂತ ನಾವು ಅಂದ್ಕೊಳ್ಳೋಣ. ಆದ್ರೆ ನಮ್ಗೆ 1000-2000 ಓಟ್ ಜಾಸ್ತಿ ಆಗ್ತದೆ, ನಾವು ಗೆಲ್ತೀವಿ. ಅದಕ್ಕಿಂತ ಮೊದಲು ಪ್ರತಿಯೊಂದು ವಾರ್ಡಲ್ಲಿ ಕೂಡ ನಮ್ಮ ಸಂಘಟನೆಯನ್ನ ಹೆಚ್ಚು ಮಾಡಿಕೊಂಡು ನಾವು ಸಂಘಟನೆಯನ್ನು ಉಳಿಸ್ಕೊಂಡ್ರೆ ಖಂಡಿತ ಬಿಜೆಪಿಯವರು ನಮ್ಮನ್ನು ಗುರುತಿಸ್ತಾರೆ, ಎಲ್ಲರೂ ಗುರುತಿಸ್ತಾರೆ, ನಮ್ಮ ಕೆಲಸ ಸುಗಮವಾಗುತ್ತೆ. ಹಾಗಾಗಿ ಇವತ್ತು ವಿಶೇಷವಾಗಿ ಭಾಳ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲರೂ ಕೂಡ ಭಾಳಷ್ಟು ಸೇರಿದ್ದೀರಾ. ಒಂದು ಇಡೀ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ವಾರ್ಡ್ಗಳಿಂದ ಕೂಡ ತಾವೆಲ್ಲರೂ ಕೂಡ ಬಂದಿದ್ದೀರಾ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ತಮಗೆಲ್ಲರೂ ಕೂಡ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಇದೆ. ದಯವಿಟ್ಟು ಎಲ್ಲರೂ ತಮ್ಮ ಹೆಣ್ಣು ಮಕ್ಕಳಿಗೆ ಸಂಭ್ರಮ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯ ಜಾತ್ಯತೀತ ಜನತಾದಳದ ಕೋರ್ ಕಮಿಟಿ ಅಧ್ಯಕ್ಷರು, ನಮಗೆಲ್ಲ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಸಾಹೇಬ್ರೆ, ಮತ್ತೊಬ್ಬ ನಮ್ಮ ಆತ್ಮೀಯರು ಬೆಂಗಳೂರು ಘಟಕದ GB ಅಧ್ಯಕ್ಷರು, ನಮಗೆಲ್ಲ ನೇರವಾಗಿ ಮಾತಾಡ್ತಾರೆ. ಪಕ್ಷ ಕಟ್ಟುವ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ, ಹೋರಾಟದ ವಿಚಾರವಾಗಿ ನೇರವಾಗಿ ಮಾತಾಡುವಂಥ ನಮ್ಮ ರಮೇಶ್ ಗೌಡ್ರೆ ಹಾಗೂ
ಬೆಂಗಳೂರು ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತ ಶೈಲಜಾ ಮೇಡಮ್ ಅವರೇ, ನಮ್ಮ ಪಕ್ಷದ ಮುಖಂಡರು, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ದಾಸರಳ್ಳಿ CMCಯ ಅಧ್ಯಕ್ಷರಾಗಿರ್ತಕ್ಕಂಥ ಅಂದಾನಪ್ಪನವರೇ, ಮತ್ತೊಬ್ಬ ಮಹಿಳಾ GBA ಉತ್ತರ ಗ್ರೇಟರ್ ಬೆಂಗಳೂರಿನ ಅಧ್ಯಕ್ಷರಾಗಿರುವಂಥ ಕವಿತಾ ಮೇಡಮ್ ಅವರೇ, ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ವಾರ್ಡ್ ಅಧ್ಯಕ್ಷರೇ, ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಛಾಯಾ ಲಕ್ಷ್ಮೀದೇವರು ಮತ್ತು ಅವರ ಸಂಗಡಿಗರು, ಸುಮಾರು ಒಂದು 20 ದಿವಸಗಳಿಂದ ತಮ್ಮ ಮನೆಯ ಕೆಲಸಗಳನ್ನು ಹೊತ್ತು ಬದಿಗಿಟ್ಟು ಎಲ್ಲರೂ ಒಗ್ಗೂಡಿಸಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ಪಕ್ಷದ ವತಿಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಸುಲಭ ಅಲ್ಲ. ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ವಾರ್ಡ್ನ ಅಧ್ಯಕ್ಷರುಗಳು, ಎಲ್ಲ ಮುಖಂಡರು ಅವ್ರಿಗೆ ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು, ಈಗಾಗಲೇ 8ನೇ ತಾರೀಕೆ ಮಾಡಬೇಕಾಯಿತು. ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು 8ನೇ ತಾರೀಕೆ ಮಾಡಬೇಕಾಯಿತು. ಕಾರಣ ನಮ್ಮ ರಾಜ್ಯ, ನಮ್ಮ JDS ಪಕ್ಷದ ವತಿಯಿಂದ 8ನೇ ತಾರೀಕು ಮಾಡೋದ್ರಿಂದ ಇವತ್ತು ಈ ಕಾರ್ಯಕ್ರಮ 22ನೇ ತಾರೀಕು ಮಾಡಿದ್ದಾರೆ. ಈ ದಾಸರಳ್ಳಿಯಲ್ಲಿ ಪಕ್ಷ ಸಂಘಟನೆ ಆಗಬೇಕು, ಮಹಿಳಾ ದಿನಾಚರಣೆ ಮಾಡೋಣ, ನಾವೆಲ್ಲ ಒಟ್ಟಿಗೆ ಸೇರೋಣ ಅಂದ್ಬಿಟ್ಟು ಎಲ್ಲ ಭಾಗದಿಂದ, ಇಡೀ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ವಾರ್ಡಿಂದ ಇಲ್ಲಿ ಎಲ್ಲ ಮಹಿಳಾ ಮುಖಂಡರು ಬಂದಿದ್ದಾರೆ. ನಮ್ಮ ಸಾಹೇಬರಿಗೆ ಗಮನ ತರ್ತಾ ಇದ್ದೀನಿ. ಒಂದು ಭಾಗ ಅಲ್ಲ, ಇಡೀ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ 18 GBA ವಾರ್ಡ್ಗಳಿಂದ ಎಲ್ಲ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಉದ್ದೇಶ ಇಷ್ಟೇ, ಎಲ್ಲ ಕಡೆ ಬಂದಿರೋದ್ರಿಂದ ಪಕ್ಷ ಸಂಘಟನೆ ಉದ್ದೇಶದಿಂದ ನಮ್ಮ ಅಧ್ಯಕ್ಷರುಗಳು ಒಂದು ಸೂಚನೆ ಕೊಟ್ಟಿದೆ. ಅವರು ಪ್ರಾಮಾಣಿಕವಾಗಿ ಒಟ್ಟಲ್ಲಿ ನಮ್ಮ ಪಕ್ಷ ಗಟ್ಟಿಯಾಗಬೇಕು. ಮುಂದೆ GBA ಚುನಾವಣೆ ತಮಗೆಲ್ಲ ಗೊತ್ತಿದೆ. ಜೊತೆಗೆ ನಮ್ಮ ಅಧ್ಯಕ್ಷರು ಹೇಳ್ತಾರೆ, ನಮ್ಮ ರಮೇಶ್ ಗೌಡರು, ನಮ್ಮ ಕೃಷ್ಣ ರೆಡ್ಡಿ ಸಾಹೇಬರು ಇದೇ ತಿಂಗಳು, ಮುಂದಿನ ತಿಂಗಳು 11ನೇ ತಾರೀಕು ಒಂದು ದೊಡ್ಡ ಸಮಾವೇಶ ಇದೆ, ದೊಡ್ಡ JDS ಸಮಾವೇಶ ಬೆಂಗಳೂರಿನಲ್ಲಿ ಕೆಂಗೇರಿ ಹತ್ರ ಕೊಂಗಟ್ಟ. ಆ ಒಂದು ಇದರಲ್ಲಿ ದೊಡ್ಡ ಸಮಾವೇಶ. ನಮ್ಮ ಕುಮಾರಣ್ಣವ್ರಿಗಿರ್ಬೋದು, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರಿಗಿರ್ಬೋದು. ದಾಸರಳ್ಳಿ ಏನೋ ಒಂದು ಅಭಿಮಾನ, ದಾಸರಳ್ಳಿ ಬಿಡಿ, ನಮ್ಮ ಅಣ್ಣವ್ರಿಗೆ ಗೊತ್ತು, ಒಂದು 25 ಸಾವಿರ ಸೇರ್ತಾರೆ ಅಂತ ಅವರೆಲ್ಲ ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆ ಉಳಿಸ್ಕೊಬೇಕಂದ್ರೆ ನಿಮ್ಮೆಲ್ಲ ಸಹಕಾರ ಬೇಕಾಗ್ತದೆ. ವೇದಿಕೆ ಮಿತ್ರದ ಅಧ್ಯಕ್ಷರುಗಳು ತಾವೇನಿದ್ದೀರಿ, ನಾವು ಮಾತು ಕೊಟ್ಬಿಟ್ಟಿದ್ದೀವಿ ನಮ್ಮ ಅಧ್ಯಕ್ಷರಿಗೆ, 120 ಬಸ್ ಬರ್ತೀವಿ ಅಂತ ಹೇಳ್ಬಿಟ್ಟಿದ್ವಿ. 120 ಬಸ್ಸು ನಮ್ಮ ಅಂದಾನಪ್ಪನವ್ರು ಮಾತು ಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರದಿಂದ 120 ಬಸ್ಗಳು ಆ ಕಾರ್ಯಕ್ರಮಕ್ಕೆ ಬರ್ತೀವಿ. ಒಂದು ವಾರ್ಡಿಂದ 6 ಬಸ್ಸು ಅಂದರೆ 300 ಜನ, ಈ ರೀತಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಧ್ಯಕ್ಷ. ಏನು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿರ, ಆ ನಂಬಿಕೆ ನಾವು ಉಳಿಸ್ಕೊತೀವಿ. ಮತ್ತೊಮ್ಮೆ ಈ ವೇದಿಕೆ ಅಧ್ಯಕ್ಷರು ನನಗೆ ಒಬ್ಬನ ಕೈಯಲ್ಲಿ ಸಾಧ್ಯವೇ ಇಲ್ಲ. ಇವತ್ತು ಮನೆಗೆ ಕುಮಾರಣ್ಣ ಕಾರ್ಯಕ್ರಮ ಮಾಡಬೇಕಂದ್ರೆ 2010ರಲ್ಲಿ ಇಡೀ ದಾಸರಳ್ಳಿ ಕ್ಷೇತ್ರ ಈಗ ಎಲ್ಲರೂ ಸಹಕಾರ ಕೊಟ್ಟಿದ್ರು ಅವತ್ತಿನ ದಿವಸ. ಅದೇ ರೀತಿ ಇವತ್ತು ನಮ್ಮ ವಾರ್ಡ್ ಅಧ್ಯಕ್ಷರುಗಳು ಕುಮಾರಣ್ಣವರನ್ನು ಮೆಂಬರ್ಶಿಪ್ ಅಭಿಯಾನ ನಮ್ಮ ಮೈದಾನದಲ್ಲಿ ಮಾಡಿದ್ವಿ ಅಣ್ಣ. ಸುಮಾರು 8-10 ಜನ ಸೇರಿದ್ರು. ಅದಕ್ಕೆಲ್ಲ ಕಾರಣ ನಮ್ಮ ಈ ವೇದಿಕೆ ಮಾಡಿರ್ತಕ್ಕಂಥ ಮುಖಂಡರನ್ನ ಕೆಲವರು ಬರಬೇಕಾಯ್ತು, ಬಂದಿಲ್ಲ. ಇವರೆಲ್ಲ ಸಹಕಾರದಿಂದ ಇವತ್ತು ದಾಸರಳ್ಳಿಯಲ್ಲಿ ಕುಮಾರಣ್ಣವ್ರಿಗಿರ್ಬೋದು, ದೇಗೌಡ ಅಪ್ಪಾಜಿಯವ್ರಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವ್ರಿಗಿರ್ಬೋದು ಒಳ್ಳೆ ನಿಷ್ಠಾವಂತರಿದ್ದಾರೆ ಅಂತ ಉದ್ದೇಶದಿಂದ ಅವರು ಆ ನಂಬಿಕೆ ಉಳಿಸ್ಕೊಬೇಕು ಅಂತ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಕೇಳ್ಕೊಂಡ ಈ ವಿಶ್ವ ಮಳೆ ದಿನಾಚರಣೆ ಅಂಗವಾಗಿ ನಾನು ಅಮ್ಮವ್ರ ಹೆಸರು ಇಲ್ಲ, ನಾನು ಮರ್ತುಬಿಟ್ಟೆ, ಸಾರಿ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲ ಮಾರ್ಗದರ್ಶಕರು ಅವ್ರು ಹೇಳ್ತಾರೆ, ದಯವಿಟ್ಟು ಅರ್ಥ ಮಾಡಬೇಕು. ಸಾಕಷ್ಟು ಮಹಿಳೆಯರ ಬಗ್ಗೆ ಮಾತನಾಡಿದ್ರು. 1956ರಲ್ಲಿ ಅವರು ಬೆಂಗಳೂರಿನ ಸದಸ್ಯರಾಗಿದ್ದರು. ಜನಗಳಿಂದ ಆಯ್ಕೆ ಬೆಂಗಳೂರಿನ ಸದಸ್ಯರಾಗಿ ಜನಸೇವೆ ಮಾಡಿ ಇವತ್ತು ನಮ್ಮ ಪಕ್ಷ ಮಹಿಳೆಯರು ಕೂಡ ನಮ್ಮ ದೇವೇಗೌಡ ಅಪ್ಪಾಜಿಯವರು ರಾಜಕೀಯದಲ್ಲಿ 50% ಸಿಗಬೇಕು ಎಲ್ಲ ಮಹಿಳೆಯರಿಗೂ ಅನ್ನೋ ಉದ್ದೇಶದಿಂದ ಎಲ್ಲ ಜನಾಂಗದವ್ರಿಗೆ, ಎಲ್ಲ ವರ್ಗದವ್ರಿಗೆ, ಎಲ್ಲರೂ ಮಹಿಳೆಯರಿಗೆ ಸಮಾನತೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ದೇವೇಗೌಡ ಅಪ್ಪಾಜಿಯವರು ಮಹಿಳೆಯರಿಗೆ ಒಂದು ಮೀಸಲಾತಿ ತಂದು ಎಲ್ಲ ಜನಾಂಗದವರ ರಾಜಕೀಯದಲ್ಲಿ ಅನುಕೂಲ ಆಗುವಂಥ ಮಾಡಿಕೊಟ್ಟರು. ಇವತ್ತು ನಮ್ಮ BBMPಯಲ್ಲಿ ಕೂಡ 19 ವಾರ್ಡು ಮಹಿಳೆಯರೇ ಇದ್ದಾರೆ. ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ. ಈ ಒಂದು ಅಮ್ಮವರು ಅವರು ಸಾಕಷ್ಟು ವಿಚಾರಗಳು ನಿಮಗೆ ತಿಳಿಸಿದ್ದಾರೆ. ಸಾಕಷ್ಟು ವಿಚಾರಗಳ ಮಹಿಳೆಯರ ದಿನಾಚರಣೆ ಯಾರಿಗೋಸ್ಕರ,
ಕೂಲಿ ಕಾರ್ಮಿಕರು ಯಾರು ಗಾರ್ಮೆಂಟ್ ದಿನನಿತ್ಯ ಯಾರು ದುಡಿಮೆ ಮಾಡ್ತಾರೆ ಅಂಥವ್ರಿಗೆ ಒಂದು ದಿವಸ ಮಹಿಳಾ ದಿನಾಚರಣೆ ಅಂತ ಭಾರಿ ಅರ್ಥಗರ್ಭಿತವಾಗಿ ಮಾತನಾಡಿದ್ರೆ ನಾನು ಹೆಚ್ಚಿಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನನಗಿಷ್ಟೇ ನಮಗೆ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಆಗಬೇಕು. 18 ವಾರ್ಡ್ಗಳಿವೆ. 18 ವಾರ್ಡ್ಗಳಲ್ಲಿ ಏನು ನಮ್ಮ ಮೈತ್ರಿ ಆಗ್ತದೋ ಕೆಲವು ವೇದಿಕೆ ಮೇಲೆ ಮುಖಂಡರು ಇದ್ದಾರೆ, ಕೆಲವರೆಲ್ಲ ಮೈತ್ರಿನ ಈಗಾಗಲೇ ನಮ್ಮ ನಾಯಕರು ಸೂಚನೆ ಕೊಟ್ಟಿದ್ದಾರೆ. ಮೈತ್ರಿ ಅನ್ನೋದು ಬದಿಗಿಡಿ, ನೀವು ಸಂಘಟನೆ ಮಾಡಿ ಮೈತ್ರಿ ವಿಚಾರದಲ್ಲಿ ತಲೆಯಿಂದ ತೆಗೆದುಬಿಡಿ. ನೀವು ಸಂಘಟನೆ ಮಾಡಿ, ನಿಮಗೆಲ್ಲ ಪಕ್ಷ ಸಂಘಟನೆ ಮಾಡಿ ಅಂತ ನಮ್ಮ ಕೃಷ್ಣಾರೆಡ್ಡಿ ಸಾಹೇಬರು ಹೇಳ್ತಾಯಿದ್ರು. ಅವ್ರು ಸಾಕಷ್ಟು ವಿಚಾರಗಳು ನಮಗೆ ವಿಚಾರನ ತಿಳಿಸ್ತಾರೆ ಸಭೆಗಳಲ್ಲಿ. ಪಕ್ಷ ಯಾವ ರೀತಿ ಸಂಘಟನೆ ಮಾಡಬೇಕು, ನಾವು ಗೆಲ್ಲಬೇಕಂದ್ರೆ ಏನಂದ್ರೆ ತಂತ್ರಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರ ಸಭೆಗಳನ್ನ ಸುಮಾರು 1 ಗಂಟೆ ಮನೆ ಚರ್ಚೆ ಮಾಡಿದ್ರು. ನಮಗೆಲ್ಲ ಮಾಹಿತಿ ಮಾರ್ಗದರ್ಶನ ಮಾಡಿದ್ರು ನಮಗೆಲ್ಲ. ಆ ರೀತಿ ನಾವು BBMP ನಮ್ಮ ಗುರಿ ಇರೋದು BBMP. ಮುಂದೆ MLA ಅದು ಬಿಡಿ, ನಮ್ಮ BBMP 18 ವಾರ್ಡಲ್ಲಿ ಕನಿಷ್ಠ ಪಕ್ಷ ಒಂದು 12 ಸ್ಥಾನ ಆದರೂ ತೊಗೊಳ್ಳಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಮೈತ್ರಿ ಆಗಿಲ್ಲ ಅಂದರೆ 12 ಸ್ಥಾನಗಳು ತೊಗೊಳ್ಳೋವಂಥ ನಾವೊಂದು 10 ರಿಂದ 12 ಸ್ಥಾನ ತೊಗೊಳ್ಳೇಬೇಕು. ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ಹೆಚ್ಚಿನ ರೀತಿಯಲ್ಲಿ ಮಹಿಳಾ ಅಧ್ಯಕ್ಷಗಳು ನೀವೆಲ್ಲ ಇದ್ದೀರಾ, ನೀವೆಲ್ಲರೂ ಎಲ್ಲ ನಮ್ಮ ವಾರ್ಡ್ ಅಧ್ಯಕ್ಷರ ಸಹಕಾರ ಕೊಡಬೇಕು ಅಂತೇಳಿ ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಡುವಂಥ ಮತ್ತೊಮ್ಮೆ ದಾಸರಳ್ಳಿ ವಿಧಾನಸಭೆಗೆ ಎಲ್ಲ ಮಹಿಳಾ ಮುಖಂಡರಿಗೆ ತಮಗೆ ಇದೇ ರೀತಿ ಯಾವ ರೀತಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಎಷ್ಟು ಸಂಘಟಿತರಾಗಿ ನೀವು ಕೆಲಸ ಮಾಡಿದ್ರಲ್ಲ, ಅದೇ ರೀತಿ ವಾರ್ಡ್ ಮಟ್ಟದಲ್ಲಿ ನೀವು ಸಂಘಟನೆ ಮಾಡಬೇಕು. ಪಕ್ಷದ ಸಂಘಟನೆ ರಾಜ್ಯದಲ್ಲಿ ಮತ್ತೊಮ್ಮೆ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಬೇಕು. ತಮಗೆಲ್ಲ ಗೊತ್ತಿಲ್ಲ, ಎಲ್ಲರೂ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಬೇಕು ಅಂತಾರೆ ಅಷ್ಟೇ ಬಾಯಿನಲ್ಲಿ. ಆದರೆ ಮತಗಳು ಪರಿವರ್ತನೆ ಆಗ್ತಾಯಿಲ್ಲ. ಅವರು ಕುಮಾರಣ್ಣವರು, ದೇವೇಗೌಡ ಅಪ್ಪಾಜಿಯವರು ಸಾಕಷ್ಟು ಕೊಡುಗೆಗಳು ಕೊಟ್ಟು, ಅದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಜನರಂತೂ ಏಕಾತ ಬೀಕಾತ ಅದ್ರ ಬಗ್ಗೆ ಭಾರಿ ಕೆಲವರೆಲ್ಲ ಮಾತಾಡ್ತಾರೆ. ಅಣ್ಣ ಏಕಾತ ಬೀಕಾತ ಬಗ್ಗೆ ಕುಮಾರಣ್ಣವ್ರ ಸರ್ಕಾರ ಬರ್ತದೆ ಆಮೇಲೆ ಕಮ್ಮಿ ಮಾಡ್ತಾರಂತೆ ನನಗೆ ಕೇಳ್ತಾರೆ. ನಿಜ ಅದು ಅಂತ ಆ ಥರ ಒಂದು ಜನರ ಮನಸ್ಸಲ್ಲಿದೆ. ಕುಮಾರಣ್ಣವ್ರ ಸರ್ಕಾರ ಬಂದರೆ ಏಕಾತ ಬೀಕಾತ ಏನೋ ವ್ಯಾಡ್ಲೈನ್ ಗೆಲ್ ಮೇಲೆ ಏನು ಹಣ ಕಟ್ಟಿ ಅಂತ ಹೇಳಿ ಸರ್ಕಾರ ಸೂಚನೆ ಕೊಟ್ಟಿದ್ದು ಯಾರು ಕಟ್ತಾ ಇಲ್ಲ. ಕುಮಾರಣ್ಣ ಸರ್ಕಾರ ಖಂಡಿತ ಮುಂದೆ ಬಂದೇ ಬರ್ತದೆ, ನಮಗೆಲ್ಲ ಅನುಕೂಲ ಆಗ್ತದೆ, ಎಲ್ಲ ವರ್ಗದವ್ರಿಗೆ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡುವಂಥ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ JDS. ಅವರಿಗೆ 3 ಜನಕ್ಕೆ ಮಾತ್ರ ನಾವು ವೇದಿಕೆ ಮೇಲೆ ಅನೌನ್ಸ್ ಮಾಡ್ತೀವಿ. ಆಮೇಲೆ ಎಲ್ಲ ಹೆಣ್ಣು ಮಕ್ಕಳಿಗೂ ಉಡುಗೊರೆಯರಿಗೆ ದಯವಿಟ್ಟು ಅಂತಿ. ಶ್ರೀಮತಿ ಕುಮಾರಿ ಅವರು ಇದೀಗ ಉಡುಗೊರೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇನ್ನೋರ್ವ ಆದಂತಹ ಶ್ರೀಮತಿ ಮಮತಾ ಅವರು ಉಡುಗೊರೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀಮತಿ ರೇಖಾ ಅವರು ಕೂಡ ಇದೀಗ ಉಡುಗೊರೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಆಮೇಲೆ ನಿಮ್ಮ ಉಡುಗೊರೆಯನ್ನು ಸ್ವೀಕರಿಸಿ. ಮಹಿಳಾ ಅಧ್ಯಕ್ಷರು ಛಾಯಾ ಅವರು ನಿಮಗೆ ಉಡುಗೊರೆಯನ್ನು ನೀಡುತ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಇದೀಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಆಗಮಿಸಿದಂತಹ ಎಲ್ಲ ಗಣ್ಯಮಾನ್ಯರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮೆಲ್ಲರ ನೆಚ್ಚಿನ ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್ ರವರು ಮಾಜಿ ಮಂತ್ರಿಗಳು, ಕರ್ನಾಟಕ ಸರ್ಕಾರ JDS, ಇವರಿಗೆ ಕಾರ್ಯಕ್ರಮದ ಉದ್ದೇಶದಿಂದ ಪ್ರೀತಿಯ ಸನ್ಮಾನ ಕಾರ್ಯಕ್ರಮ. ಬಂದ್ಬಿಡಿ ಕಡೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯರಾದಂತಹ ಶ್ರೀಮತಿ ಕನ್ಯಾಕುಮಾರಿ ರಾಜಾ, ಮುಖ್ಯ ಕಾರ್ಯದರ್ಶಿ JDS, ಇವ್ರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ.
ಜೋರಾದ ಚಪ್ಪಾಳೆಯೊಂದಿಗೆ ಮಹಿಳಾ ರಾಜ್ಯ ಮುಖ್ಯ ಕಾರ್ಯದರ್ಶಿ JDS ಇವರಿಗೆ ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ಜೋರಾದ ಚಪ್ಪಾಳೆ ಕೊಡಬೇಕಾಗಿ ಕೇಳ್ಕೊಳ್ತೇನೆ ನಿಮ್ಮ ಹತ್ರ. ಇನ್ನೋರ್ವ ಅತಿಥಿಯಾದಂತಹ ಶ್ರೀಮತಿ ಶೈಲಜಾ ರಾವ್, ಮಹಿಳಾ ಅಧ್ಯಕ್ಷರು ಬೆಂಗಳೂರು ನಗರ JDS, ಇವ್ರಿಗೂ ಕೂಡ ಕಾರ್ಯಕ್ರಮದಿಂದ ಪ್ರೀತಿಯ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿಯಾಗಿ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರಂತಹ ಶ್ರೀಯುತ ಕೃಷ್ಣಾರೆಡ್ಡಿ ಸರ್ ಅವ್ರಿಗೂ ಕೂಡ ಇದೀಗ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾದಂತಹ ಶ್ರೀಯುತ ರಮೇಶ್ ಗೌಡ್ರು, ಬೆಂಗಳೂರು ಜಿಲ್ಲಾಧ್ಯಕ್ಷರು ಜನತಾದಳ, ಇವ್ರಿಗೂ ಕೂಡ ಕಾರ್ಯಕ್ರಮದ ಪ್ರೀತಿಯ ಸನ್ಮಾನ ಕಾರ್ಯಕ್ರಮ. ಶ್ರೀಯುತ ರಮೇಶ್ ಗೌಡ್ರಿಗೆ ಇದೀಗ ಪ್ರೀತಿಯ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾದಂತಹ ಶ್ರೀಯುತ ಡಾಕ್ಟರ್ ಅಂದಾನತ್ ಸರ್ ಅವ್ರಿಗೂ ಕೂಡ ಇದೀಗ ಪ್ರೀತಿಯ ಸನ್ಮಾನ ಕಾರ್ಯಕ್ರಮ. ಶ್ರೀಯುತ ಎಂ ಮುನಿಸ್ವಾಮಿ ಅವರ ಅಧ್ಯಕ್ಷರು JDS ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ, ಇವರಿಗೂ ಕೂಡ ಇದೀಗ ಪ್ರೀತಿಯ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿ ಇನ್ನೋರ್ವ ಅತಿಥಿಯಾದಂತಹ ತುಳಸಿ ರಾಮದಾಸ್, ಬೆಂಗಳೂರು ದಕ್ಷಿಣ ವಿಭಾಗದ ಅಧ್ಯಕ್ಷರು, ಇವರಿಗೂ ಕೂಡ ಇದೀಗ ಸನ್ಮಾನ ಕಾರ್ಯಕ್ರಮ. ತುಳಸಿ ರಾಮದಾಸ್ ಸರ್, ಯಾರು ಹೆಸರು ಹೇಳಿದಾರ ಅಂತ ಬರ್ಕೊಂಡಿದ್ದೀವಿ. ಸನ್ಮಾನಿತರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇನ್ನೋರ್ವ ಅತಿಥಿಯಾದಂತಹ ಶ್ರೀಮತಿ ಕವಿತಾ ರೆಡ್ಡಿ ಅವರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ಬೇಗ ಮುಗಿಸ್ಬೇಕಾಗಿ ವಿನಂತಿ. ಇನ್ನೋರ್ವ ಅತಿಥಿಯಾದಂತಹ ಶ್ರೀಮತಿ ಮಂಗಳಮ್ಮ ಅವರು ಕೂಡ ದಯವಿಟ್ಟು ಎಲ್ಲರೂ ಸಹಕರಿಸಿ. ಶ್ರೀಮತಿ ಕವಿತಾ ರೆಡ್ಡಿ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಇನ್ನೋರ್ವ ಅತಿಥಿಯಾದಂತಹ ಶ್ರೀಮತಿ ಮಂಗಳಮ್ಮ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ಎಲ್ಲರೂ ಕೂತ್ಕೋಬೇಕಾಗಿ ವಿನಂತಿ. ಸಹಕರಿಸಿ ಎಲ್ಲರೂ ಕೂಡ. ದಯವಿಟ್ಟು ನಮ್ಮ ಅಧ್ಯಕ್ಷರು, ನಮ್ಮ ಮುಖಂಡರಲ್ಲಿ ಮನವಿ ಮಾಡ್ಕೊತೀನಿ. ದಯವಿಟ್ಟು ಈಗ ಯಾರು ಸನ್ಮಾನ ಮಾಡ್ತೀವಿ ಏನು ಗೊತ್ತಾಗ್ತಾಯಿಲ್ಲ. ಮಾಧ್ಯಮದವ್ರಿಗಾಗಲಿ ಫೋಟೋಗ್ರಫಿಗಾಗಲಿ ಯಾರು ಫೋಟೋ ಬಿಡೋದಿಲ್ಲ. ದಯವಿಟ್ಟು ಪಾಪ ಮಹಿಳಾ ಸದಸ್ಯರಿದ್ರೆ ಅವ್ರ ಮುಖಾಂತರ ನಾವು ಸನ್ಮಾನ ಮಾಡಿಸ್ತೀವಿ. ದಯವಿಟ್ಟು ವೇದಿಕೆ ಮೇಲೆ ಕೂತ್ಕೊಬೇಕು. ಯಾರು ಗೊತ್ತಾಗಲ್ಲ, ಯಾರು ಫೋಟೋಗ್ರಫಿ ಏನು ಬರೋಲ್ಲ. ದಯವಿಟ್ಟು ಎಲ್ಲರೂ ಕೂತ್ಕೊಬೇಕು.
ನಾವು ಒಬ್ಬೊಬ್ಬರಾಗಿ ಕರೆಸ್ತೀವಿ. ಇನ್ನೊಂದು ಇಷ್ಟೊತ್ತು ಇದ್ರಂತ ಇನ್ನೊಂದು 10 ನಿಮಿಷ ಅದಾಯ್ತು, ಅದಿದ್ದೇ ಇರ್ತದೆ. ತದನಂತರ ಈಗ ಒಂದು ಏನು ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಕಾರಣಕರ್ತಂಥ ಅಧ್ಯಕ್ಷರು ಎಲ್ಲ ರೀತಿ ಸಹಕಾರ ಕೊಟ್ಟಿದ್ರು. ಅವ್ರಿಗೆ ನಾವು ಸನ್ಮಾನ ಮಾಡಬೇಕೋ ಬೇಡವಾ? ಇವ್ರಿಗೆಲ್ಲ ಸನ್ಮಾನ ಮಾಡಬೇಕು. ಅದರಿಂದ ದಯವಿಟ್ಟು ನೀವು ಕೂತ್ಕೊಳ್ಳಿ, ನಮ್ಮ ಮಹಿಳಾ ಸದಸ್ಯರು ಅವ್ರು ಸನ್ಮಾನ ಮಾಡ್ತಾರೆ. ನಾವ್ಯಾರು ಅಡ್ಡ ಹೋಗೋದು ಬೇಡ. ನಿಮ್ಮ ಮತ್ತೊಮ್ಮೆ ಮನವಿ ಮಾಡ್ಕೊತೀವಿ. ಒಬ್ಬೊಬ್ಬನೇ ಕರೆಸಿ, ಎಲ್ಲರೂ ಗೊಂದಲ ಆಗೋದು ಬೇಡ. ಒಂದು ನಿಮಿಷ ಇನ್ನೊಂದು ಕಾರ್ಯಕ್ರಮ ಇದೆ. ಇಲ್ಲ, ಆಯ್ತು, ಅಲ್ಲಿ ಮನೆಗೆ ಬಂದ್ಬಿಟ್ಟು ಒಂದು 5 ನಿಮಿಷ ಅಣ್ಣ. ಶ್ರೀಯುತ ಶಿವಣ್ಣ ರಾಜ್ಯ ಕಾರ್ಯದರ್ಶಿರು, ಇವರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾದಂತಹ ಶ್ರೀಯುತ ಭೈರಪ್ಪ ಬೆಂಗಳೂರು ನಗರ ಉಪಾಧ್ಯಕ್ಷರು, ಇವರಿಗೆ ಕೂಡ ಇದೀಗ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯರಾದಂತಹ ಶ್ರೀಯುತ ಗೋವಿಂದಪ್ಪ ಅಧ್ಯಕ್ಷರು ನಾಗಸಂದ್ರ ವಾರ್ಡ್, ಇವರಿಗೂ ಕೂಡ ಇದೀಗ ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಶ್ರೀಮತಿ ರಾಣಿ ಪ್ರತಾಪ್ JDS ಮುಖಂಡರು, ಇವರಿಗೂ ಕೂಡ ಪ್ರೀತಿಯ ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ಬೇಗ ಸಹಕರಿಸಬೇಕಾಗಿ ವಿನಂತಿ. ಅದೇ ರೀತಿ ಇನ್ನೋರ್ವ ಆದಂತಹ ಶ್ರೀಮತಿ ಅಶ್ವಿನಿ ಬಲರಾಮ್ ಅಧ್ಯಕ್ಷರು, ಇವರಿಗೂ ಕೂಡ ಇದೀಗ ಪ್ರೀತಿಯ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿ ಶ್ರೀಯುತ ವಾಸುದೇವ್ ಅಧ್ಯಕ್ಷರು ನಲೆಮಹೇಶ್ವರಮ್ಮ ವಾರ್ಡ್, ಇವರಿಗೂ ಕೂಡ ಇದೀಗ ಪ್ರೀತಿಯ ಸನ್ಮಾನ ಕಾರ್ಯಕ್ರಮ. ಶ್ರೀಯುತ ಲಕ್ಕಣ್ಣ ಅವರು ಮಲ್ಸಂದ್ರ ವಾರ್ಡ್ ಅಧ್ಯಕ್ಷರು, ಇವರಿಗೂ ಕೂಡ ಇದೀಗ ಪ್ರೀತಿಯ ಸನ್ಮಾನ ಕಾರ್ಯಕ್ರಮ. ಇದೀಗ ಗೀತಾ ಪುರುಷೋತ್ತಮ ಅವರಿಗೆ ಪ್ರೀತಿಯ ಸನ್ಮಾನ ಕಾರ್ಯಕ್ರಮ. ಶ್ರೀಯುತ ಆನಂದ್ ಅಧ್ಯಕ್ಷರು ಮಂಜುನಾಥ್ ನಗರ, ಇವರಿಗೆ ಇದೀಗ ಪ್ರೀತಿಯ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿಯಾಗಿ CJ ರಮೇಶ್ ಅವರು ಇದೀಗ ಮುಖಂಡರು, ಇವರಿಗೂ ಕೂಡ ಪ್ರೀತಿಯ ಸನ್ಮಾನ ಕಾರ್ಯಕ್ರಮ. ಗಿರೀಶ್ ಗೌಡ್ರು ಯಗ್ನಹಳ್ಳಿ ವಾರ್ಡ್, ಇವರಿಗೂ ಕೂಡ ಇದೀಗ ಪ್ರೀತಿಯ ಸನ್ಮಾನ ಕಾರ್ಯಕ್ರಮ. ತಿಮ್ರಾಜು ಅಧ್ಯಕ್ಷರು ರಾಜಗೋಪಾಲ್ ನಗರ, ಇವರಿಗೂ ಕೂಡ ಇದೀಗ ಪ್ರೀತಿಯ ಸನ್ಮಾನ ಕಾರ್ಯಕ್ರಮ. ಇನ್ನೋರ್ವ ಅತಿಥಿಯರಾದಂತಹ ಶ್ರೀಯುತ ಸುರೇಶ್ ಅವರು JDS ಮುಖಂಡರವರು. ಶ್ರೀಯುತ ರಾಮ್ ರೆಡ್ಡಿ JDS ಮುಖಂಡರು, ಇವರಿಗೂ ಕೂಡ ಇದೀಗ ಪ್ರೀತಿಯ ಸನ್ಮಾನ ಕಾರ್ಯಕ್ರಮ.